ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘ ಇದರ ಉಡುಪಿ ಜಿಲ್ಲಾ ಸಮಿತಿಯ ಆಶ್ರಯದಲ್ಲಿ ಓಷನ್ ಪರ್ಲ್ ಹೋಟೆಲ್ ಕಡಿಯಾಲಿ ಉಡುಪಿ ಇಲ್ಲಿ ನಡೆಯುತ್ತಿರುವ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿ ಪದಗ್ರಹಣ ಸಮಾರಂಭದ ಈ ಶುಭ ಸಂದರ್ಭದಲ್ಲಿ ಸಂಗಮಿಸಿದ ಸರ್ವ ಸುಮನಸರಿಗೆ ಶಿರಭಾಗತ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, ಉದ್ಘಾಟಕರಾದ ಡಾಕ್ಟರ್ ಎಂ ಮೋಹನ್ ಆಳ್ವ, ಅತಿಥಿಗಳಾದ ಶ್ರೀ ಮಾರುತಿ ಹಾಗೆ ಅತಿಥಿಗಳಾದ ಶ್ರೀ ಕೆ ರಾಧಾಕೃಷ್ಣ ಶೆಣೈ ಅವರು ವೇದಿಕೆಗೆ ಬಂದು ಆಸನವನ್ನು ಸ್ವೀಕರಿಸಬೇಕು ಅಂತ ಪ್ರಾರ್ಥಿಸಿಕೊಳ್ತೇನೆ. ಎಲ್ಲರೂ ವೇದಿಕೆಯ ಮುಂಭಾಗದಲ್ಲಿ ಆಸನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಸರ್ವಶಕ್ತ ಭಗವಂತನ ಪ್ರಾರ್ಥನೆ ತ್ರಿಷಾ ವಿದ್ಯಾ PU ಕಾಲೇಜ್ ಕಟ್ಪಾಡಿ ಇದರ ವಿದ್ಯಾರ್ಥಿನಿಯರಿಂದ. ತ್ವಮಸಿ ಶರಣ್ಯಾ ತ್ರಿಭುವನಧನ್ಯಾ ಸುರಮುನಿ ವಂದಿತ ಚರಣಾ. ತ್ವಮಸಿ ಶರಣ್ಯಾ ತ್ರಿಭುವನಧನ್ಯಾ ಸುರಮುನಿ ವಂದಿತ ಚರಣಾ. ನವರಸ ಮಧುರಾ ಕವಿತಾ ಮುಖರಾ, ನವರಸ ಮಧುರಾ ಕವಿತಾ ಮುಖರಾ, ಸ್ಮಿತ ರುಚಿ ರುಚಿರಾಭರಣಾ, ಸ್ಮಿತ ರುಚಿ ರುಚಿರಾಭರಣಾ. ಜಯ ಜಯ ಹೇ ಭಗವತಿ ಸುರಭಾರತಿ, ತವ ಚರಣೌ ಪ್ರಣಮಾಮಃ. ಜಯ ಜಯ ಹೇ ಭಗವತಿ ಸುರಭಾರತಿ, ತವ ಚರಣೌ ಪ್ರಣಮಾಮಃ, ತವ ಚರಣೌ ಪ್ರಣಮಾಮಃ. ಇದೀಗ ಸಮಾರಂಭದಲ್ಲಿ ಸಂಗಮಿಸಿದ ಸರ್ವರನ್ನು ಸ್ವಾಗತಿಸಬೇಕಾಗಿ ಪ್ರಾಸ್ತಾವಿಕ ಮಾತುಗಳನ್ನು ಆಡಬೇಕಾಗಿ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಅಧ್ಯಕ್ಷರಾದ ಶ್ರೀ CA ಗೋಪಾಲಕೃಷ್ಣ ಭಟ್ ಅವರಲ್ಲಿ ವಿನಂತಿಸಿಕೊಳ್ತೇನೆ. ಉಡುಪಿ ಜಿಲ್ಲಾ ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘ ಕುಪ್ಮ ರಿಜಿಸ್ಟರ್ಡ್ ಅದರ ಪದಗ್ರಹಣ ಸಮಾರಂಭದಲ್ಲಿರುವಂಥ ಉದ್ಘಾಟನೆಯನ್ನು ಮಾಡಲಿರುವಂಥ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರೇ, ಹಾಗೆ ಇದರ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರೇ, ಹಾಗೆ ನಮ್ಮೆಲ್ಲರ ಉಡುಪಿಯ ಜಿಲ್ಲಾ ನಿರ್ದೇಶಕರಾಗಿರುವಂಥ ಶ್ರೀ ಮಾರುತಿ ಅವರೇ, ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಉಡುಪಿ ಜಿಲ್ಲೆ, ಹಾಗೆ ನಮ್ಮ ಆತ್ಮೀಯರಾಗಿರುವಂಥ ಮತ್ತು ಗೌರವಾಧ್ಯಕ್ಷರಾಗಿರುವಂಥ ರಾಧಾಕೃಷ್ಣ ಶೆಣೈ ಮಾಮ ಅವರೇ, ಇಂದಿನ ದಿನ ಭಾಳ ಒಂದು ಸುಸಂದರ್ಭದಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ ಅಂತ ಭಾವಿಸ್ತೇನೆ. ಯಾಕಂದರೆ ಇವತ್ತು ಒಂದು ಮಕರ ಸಂಕ್ರಮಣದ ಒಂದು ಸಂಭ್ರಮಾಚರಣೆಯಲ್ಲಿ ನಾವೆಲ್ಲ ಇದ್ದೇವೆ. ಹಾಗೆ ಇವತ್ತು ಆರ್ಮಿ ಡೇ ಸಹಿತ ನಾವು ಮತ್ತು ಅಶ್ವಥ್ ಅವರು ಇದನ್ನು ಮಾತಾಡುವಾಗ ಕೋಇನ್ಸಿಡೆನ್ಸ್ ಏನೋ ಒಂದು ಒಳ್ಳೆಯ ದಿನದಲ್ಲಿ ನಾವೆಲ್ಲ ಒಟ್ಟಾಗಿದ್ದೇವೆ. ಹೇಗೆ ಒಬ್ಬ ಆರ್ಮಿ ಪರ್ಸನ್ ನಮ್ಮ ಗಡಿ ಭಾಗವನ್ನು, ರೇಖೆಯನ್ನು, ನಮ್ಮ ದೇಶವನ್ನು ಯಾವಾಗಲೂ ಕಾಯ್ತಾ ಇರ್ತಾನೋ ಅದೇ ಪರಿಸ್ಥಿತಿ ನಮ್ಮೆಲ್ಲರ ಮ್ಯಾನೇಜ್ಮೆಂಟ್ಗಳಿಗೂ ಉಂಟು. ಯಾಕಂದರೆ ವಿದ್ಯಾರ್ಥಿಗಳ ಮೌಲ್ಯವನ್ನು ಎತ್ತಿಡುವಂಥದ್ದು, ವಿದ್ಯಾರ್ಥಿಗಳ ಹಿತದೃಷ್ಟಿಯನ್ನು ನೋಡಿಕೊಂಡು ವಿದ್ಯಾರ್ಥಿಗಳಿಗೆ ಈಗ ಬೇಕಾದ ರೀತಿಯಲ್ಲಿ ಮನನ ತಟ್ಟುವಂತೆ ಅವರೊಂದು ಮೌಲ್ಯಾಧಾರಿತ ದೇಶದ ಆಸ್ತಿ ಆಗುವಂಥದ್ರಲ್ಲಿ ನಾವೆಲ್ಲ ಒಂದು ಪಣ ತೊಟ್ಟಿ ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಲ್ಲಿ ಪ್ರಾಸ್ತಾವಿಕವಾಗಿ ನಾನೊಂದು ಸಣ್ಣ 4-5 ವಿಷಯಗಳನ್ನು ಹೇಳಿ ನನ್ನ ಈ ಮೊದಲ ಪ್ರಾಸ್ತಾವಿಕ ಭಾಷಣವನ್ನು ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಯಾಕೆ ಈ ಕುಪ್ಮ ಅಂತ, ಇದರ ಉದ್ದೇಶ ಏನು ಅಂತ. ರಾಜ್ಯ ಮಟ್ಟದಲ್ಲಿ ಆಲ್ರೆಡಿ ಸುಮಾರಷ್ಟು ಸಮಾವೇಶಗಳನ್ನು ಆಲ್ರೆಡಿ ಹಮ್ಮಿಕೊಂಡಿದ್ದಾರೆ. ದಾವಣಗೆರೆಯಲ್ಲೂ ನಾವೆಲ್ಲ ಹೋಗಿದ್ದೀವಿ. ಈ ಒಂದು ಮೂಲ ಉದ್ದೇಶ ಏನು ಅಂತ ಹೇಳಿದರೆ, ಒಂದು ಕಾನೂನಾತ್ಮಕವಾದ ಸುಮಾರು ತೊಡಕುಗಳು ಇರ್ಬೋದು, ಮತ್ತು ಕೊನೆಯಲ್ಲಿ ನಾವೆಲ್ಲರೂ ವಿದ್ಯಾರ್ಥಿಯ ಹಿತದೃಷ್ಟಿಯನ್ನು ಭಾಳ ಆಳವಾಗಿ ಅದನ್ನು ತಿಳ್ಕೊಳ್ಬೇಕಾಗತ್ತೆ, ಅದ್ರ ಮೇಲೆ ಕೆಲಸ ಮಾಡಬೇಕಾಗತ್ತೆ. ನಾನು ಒಬ್ಬ ಮಾಡಿದರೆ ಏನು ಮಾಡ್ಬೋದು, ಅಶ್ವಥ್, ಗೋಪಾಲು ಅಥವಾ ನಮ್ಮ ಸುಧಾಕರ್ ಸರ್ ಒಬ್ಬರು ಅದಕ್ಕೆ ಬಲ ಕಡಿಮೆ. ಆದರೆ ಒಂದು ಸಂಘಟನೆ ಮೂಲಕ ಹೋದರೆ ನಾವೊಂದಷ್ಟು ಚೇಂಜಸ್ಗಳನ್ನು ಮತ್ತು ಅದಕ್ಕೊಂದು ದೊಡ್ಡ ಧ್ವನಿಯಾಗಿ ಹೋಗ್ಬೋದು. ಈಗ ಒಂದು ಉದಾಹರಣೆ ಹೇಳೋದಾದರೆ, ಈಗ ಇತ್ತೀಚಿನ ದಿನದಲ್ಲಿ ನಡೆದ ಘಟನೆ ನಿಮಗೆಲ್ಲ ಗೊತ್ತಿರೋ ಹಾಗೆ BCom ಪರೀಕ್ಷೆ ಮಂಗಳೂರು ಯೂನಿವರ್ಸಿಟಿ 2-3 ಸತಿ ಚೇಂಜ್ ಮಾಡ್ತು. ಅನ್ಫಾರ್ಚುನೇಟ್ಲಿ
ಮಹಾರಾಷ್ಟ್ರ ಎಲೆಕ್ಷನ್ ಬಂದಿರೋಗೋಸ್ಕರ ನಮ್ಮ CA ಇನ್ಸ್ಟಿಟ್ಯೂಟ್ ಅವರು ಸಹಿತ ಇನ್ನೊಂದು ದಿವಸ ಪೋಸ್ಟ್ಪೋನ್ ಮಾಡಿದ್ರು. ಕೊನೆಗೆ ಮಂಗಳೂರು ಯೂನಿವರ್ಸಿಟಿಯವ್ರು 3 ಸತಿ ನಾನು ಚೇಂಜ್ ಮಾಡಿದ್ದೀನಿ, ಇನ್ನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದರು. ಎಲ್ಲರೂ ಹೋರಾಡಿದರು, ನಾವೆಲ್ಲರೂ ಹೇಳಿದ್ವಿ. ಮೋಹನ್ ಆಳ್ವರು ಅದಕ್ಕೆ ಭಾಳ ಗಟ್ಟಿ ಧ್ವನಿಯಾಗಿ ನಿಂತಿದ್ರು. ಆಗೋದಿಲ್ಲ ಅಂತ ಭಾಳ ಸ್ಪಷ್ಟ ಧ್ವನಿಯಲ್ಲೇ ಅವ್ರು ಹೇಳಿದರು. ಯಾಕಂದರೆ 3 ಸತಿ ಚೇಂಜ್ ಮಾಡಿದ್ದೇವೆ, ಇನ್ನು ಮಾಡೋಕ್ಕಾಗಲ್ಲ ಅಂತ. 403 ವಿದ್ಯಾರ್ಥಿಗಳು ಈ ಪರೀಕ್ಷೆ ಪಕ್ಕನೆ ಅದೇ ದಿನ ಆದರೆ ತೊಂದರೆಗೀಡಾಗುವವರು. ತುಂಬ ವಿದ್ಯಾರ್ಥಿಗಳು ಎಲ್ಲ ಕಾಲೇಜಲ್ಲೂ ಬಂದು ಇದನ್ನು ಹೇಳಿದರು. ಆಗ ಈ ಡಿಗ್ರಿ ಕಾಲೇಜಿನ ಅಸೋಸಿಯೇಷನ್ ಒಂದು ಸ್ಟ್ರಾಂಗ್ ವಾಯ್ಸ್ ಹೋಯಿತು, ಪ್ರತಿಭಟನೆ ಆಯಿತು. ಇತ್ತೀಚಿನ ದಿನದಲ್ಲಿ ನಡೆದ ಘಟನೆ ಉದಯವಾಣಿ ಪೇಪರಲ್ಲೂ ಬಂತು. ಕೊನೆಗೆ ಏನು ಮಾಡಿದ್ವಿ ಅಂದರೆ ಎಕ್ಸಾಮನ್ನು ಕ್ಯಾನ್ಸಲ್ ಮಾಡದೆ ಅಷ್ಟು ವಿದ್ಯಾರ್ಥಿಗಳಿಗೆ ಸಪ್ರೇಟಾಗಿ ಒಂದು ಪರೀಕ್ಷೆ ಬರೀಬೋದು ಮಾಡ್ಬೋದು ಅಂತೇಳಿ ಒಂದು ವಿಶ್ವವಿದ್ಯಾನಿಲಯದಲ್ಲಿ ಒಂದು ಅಧಿಸೂಚನೆಯನ್ನು ಕೊಟ್ಟು ಚೇಂಜಸನ್ನು ಮಾಡೋಕ್ಕಾಯಿತು. ಅಂದರೆ ಅದು ಸಂಘಟನೆಯಿಂದ ಮಾತ್ರ ಸಾಧ್ಯ ಅಂತ ನಾನು ಬಲವಾಗಿ ಹೇಳ್ತೀನಿ. ಮತ್ತು ಕಾನೂನಿನಲ್ಲೂ ಸುಮಾರು ತೊಡಕುಗಳಿದೆ. ಕಾನೂನು ಅವರ ಪ್ರಕಾರವಾಗಿ ನೋಡ್ತದೆ. ಉದಾಹರಣೆಗೆ ಒಂದು ಪದವಿ ಪೂರ್ವ PU ಕಾಲೇಜು ಮಂಗಳೂರಿಗೆ 6 ಲಕ್ಷ ಪ್ರಾಪರ್ಟಿ ಟ್ಯಾಕ್ಸ್ ಹಾಕಿಬಿಟ್ಟಿದ್ದಾರೆ. 6 ಲಕ್ಷ ಅದು ಸ್ವಲ್ಪ ಬಹಳ ದೊಡ್ಡ ಹೊರೆ. ಅದನ್ನು ನೀಗ್ಸಕ್ಕೆ ಆಗತ್ತೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಈ ಸಂಘಟನೆಯಿಂದ ನಾವು ಮಾತಾಡ್ಬೋದು, ವಿಷಯವನ್ನು ಹೇಳ್ಬೋದು. ಅದು ಯಾವುದು ನಮ್ಮ ಕರ್ನಾಟಕ ಸರ್ಕಾರದ ಪ್ರಾಬ್ಲಮ್ ಅಲ್ಲ, ಅಲ್ಲಿರುವಂಥ ಮುನ್ಸಿಪಲ್ಲು ಅಥವಾ ಅಲ್ಲಿರುವಂಥ ಕಾರ್ಪೊರೇಷನ್ ಅದರ ಪ್ರಾಬ್ಲಮ್. ಹೀಗೆ ಹಲವಾರು ಕಡೆಗಳಿಂದ ಅವರು ನೋಡೋ ಆ್ಯಂಗಲ್ ಬೇರೆ ಇರ್ತದೆ, ನಾವು ನೋಡೋ ಆ್ಯಂಗಲ್ ಬೇರೆ ಇರ್ತದೆ. ಹಾಗಾಗಿ ಒಂದು ನಾವೇನಂದರೆ ನಮ್ಮ ಉಡುಪಿ ಜಿಲ್ಲಾ ಸಮಿತಿ ಒಂದು ಎಲ್ಲರ ಧ್ವನಿಯಾಗಿ ಮೂಡಿ ಬರಬೇಕು. ನಮ್ಮ ತೊಂದರೆಗಳನ್ನು ಮ್ಯಾಕ್ಸಿಮಮ್ ಆಗಿ ಅದನ್ನು ಸಾಲ್ವ್ ಮಾಡ್ಬೋದಾ ಅನ್ನೋದು ನಮ್ಮ ಮೊದಲ ಆಶಯ. ಎರಡನೇದಾಗಿ ನಮ್ಮ ಉಡುಪಿ ಜಿಲ್ಲೆ ಒಂದು ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ ಮಾಡಬೇಕು ಅಂತ ನಮ್ಮದೊಂದು ಆಶಯ. ಅಂದರೆ ಟೀಚರ್ಗಳ ಕೆಪಾಸಿಟಿ ಇರ್ಬೋದು, ಮ್ಯಾನೇಜ್ಮೆಂಟ್ಗಳ ಕೆಪಾಸಿಟಿಯನ್ನು ಎನ್ಹ್ಯಾನ್ಸ್ ಮಾಡ್ಬೋದಾ ಅಂತ ನಮ್ಮ ಕಿವಿ ಹಿಂಡೋರ್ದು ಮಾರ್ಗದರ್ಶಕರಾದ ಡಾಕ್ಟರ್ ಸುಧಾಕರ್ ಶೆಟ್ಟರ್ ಕನಸು ಅದು. ನಾವೆಲ್ಲ ಒಟ್ಟಾದರೆ ಇನ್ನೊಂದಿಷ್ಟು ಬದಲಾವಣೆಯನ್ನು ತರ್ಬೋದು ಅಂತ. ಅದು ನಮ್ಮ ಒಂದು ವರ್ಷದಲ್ಲಿ ಮಾಡ್ಬೋದಾ. ಮೂರನೇದಾಗಿ ನಾವು ತುಂಬ ಸತಿ ಅಂದ್ಕೊಂಡಿರ್ತೇವೆ, ನಾವು ದಾವಣಗೆರೆ ಹೋಗ್ಬೇಕಾದ್ರೆ ನನ್ನ ತಲೆಯಲ್ಲೂ ಇತ್ತು, ಅಲ್ಲಿ ಅವ್ರು ಹೇಗಿರ್ತಾರೆ ಹೇಗಾಗ್ತಾರೆ ಅಂತ. ಬೆಂಗಳೂರಲ್ಲಿ ಒಂದು ಕುಪ್ಮ ಆದಾಗಲೂ ನಾವು ಅಂದ್ಕೊಂಡಿದ್ವಿ. ದೂರದಿಂದ ನಮ್ಗೆ ಹಾಗೆ ಕಾಣುತ್ತೆ. ಈಗ ತುಂಬ ಸತಿ ಕಾಲೇಜ್ಗಳು ದೊಡ್ಡ ಕಾಲೇಜ್ ಅದು ನಾವು ಆಗ್ಬೋದಾ ಅಂತ ದೂರಿಂದ. ಒಳಗೆ ಹೋದಾಗ ನಾವೆಲ್ಲ ಒಂದೇ ಟೀಮ್ ಆಗಿ ವರ್ಕ್ ಮಾಡುವಂಥದ್ದು. ಹಾಗಾಗಿ ತುಂಬ ಸತಿ ನನಗೆ ಅನ್ಸೋದೇನಂತ ಹೇಳಿದರೆ, ನಾವೆಲ್ಲ ಹೊರಗಡೆಯಿಂದ ಜನರಿಗೆ ಕಾಂಪಿಟೇಟಿವ್ ಅಂತ ಅನಿಸಿದ್ರು ಭಾಳಷ್ಟು ಕಾಂಪ್ಲಿಮೆಂಟಿಂಗ್ ಮಾಡುವ ಅವಕಾಶ ನಮಗಿದೆ. ಹಾಗಾಗಿ ಈ ಕೆಪಾಸಿಟಿ ಬಿಲ್ಡಿಂಗ್ ಪ್ರೋಗ್ರಾಮ್ಗಳಲ್ಲಿ ಎನ್ಹ್ಯಾನ್ಸ್ಮೆಂಟ್, ಕೊಂಡುಕೊಳ್ಳುವಿಕೆ, ಯಾರೊಬ್ಬರು ಭಾಳ ಬುದ್ಧಿವಂತರು ಸಾಧನೆ ಮಾಡಿದರೆ ಅವ್ರನ್ನ ತಿಳ್ಕೊಳ್ಳುವಂಥದ್ದು, ವಿಚಾರಗೋಷ್ಠಿಯನ್ನು ಮಾಡುವಂಥದ್ದು, ಇದರಿಂದ ನಾವು ಒಂದಿಷ್ಟು ಇಂಪ್ರೂವ್ಮೆಂಟನ್ನು ಕಾಣ್ಬೋದು ಅಂತ. ನಂತರ ನಮಗೆ ಈ ಗೌರ್ಮೆಂಟ್ ಪಾಲಿಸಿಗಳಲ್ಲಿ ಮತ್ತು ಈ ಸ್ಟೇಟ್ ಕಮಿಟಿಗೆ ನಾವು ರೆಪ್ರೆಸೆಂಟೇಷನ್ಸ್ ಮಾಡೋಕ್ಕೆ ನಮಗೊಂದು ವಾಯ್ಸ್ ಬೇಕು. ಪ್ರಾಬಬ್ಲಿ ಇವತ್ತಿನಿಂದ ಅಂಥದ್ದೊಂದು ಕಾರ್ಯಕ್ರಮಗಳು ನಿರಂತರ ಮಾಡಬೇಕು. ಅಟ್ಲೀಸ್ಟ್ ಒಂದು 4 ಸಭೆಗಳನ್ನು ವರ್ಷದಲ್ಲಿ ಈ ವರ್ಷ ಮಿನಿಮಮ್ ಮಾಡಬೇಕು ಅಂಥೇಳಿ ನಮ್ಮ ಸಂಘಟನೆ ಅಂದ್ಕೊಂಡಿದೆ. ಅದಕ್ಕೆ ಪೂರಕವಾಗಿ ತಯಾರಿಗಳನ್ನು ಮಾಡ್ತಿದ್ದೀವಿ. ಹಾಗೆ ನಿಮ್ಮೆಲ್ಲರ ಸಹಕಾರದಿಂದ ಸುಮಾರಷ್ಟು ಟೀಚರ್ಗಳಿಗೆ ತೊಂದರೆ ಇರ್ಬೋದು, ಒಂದಿಷ್ಟು ವಿದ್ಯಾರ್ಥಿಗಳಿಗೂ ಇರ್ಬೋದು, ಒಂದಿಷ್ಟು ಮ್ಯಾನೇಜ್ಮೆಂಟ್ಗಳು ಇರ್ಬೋದು. ನಾನು ಯಾಕೆ ಮೊದಲು ಆರ್ಮಿ ಮತ್ತು ಈ ಮ್ಯಾನೇಜ್ಮೆಂಟ್ PU ಮ್ಯಾನೇಜ್ಮೆಂಟನ್ನು ಹೋಲಿಸಿದೆ ಅಂದರೆ, ಹೇಗೊಬ್ಬ ಆರ್ಮಿಗೆ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಿರೋಲ್ವೋ ಅಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನಾವೆಲ್ಲ ಮ್ಯಾನೇಜ್ಮೆಂಟ್ ಕಾಲೇಜುಗಳು ಇದೆ. ಯಾವನೋ ಒಬ್ಬ ವಿದ್ಯಾರ್ಥಿ ಏನೋ ಒಂದು ಮಾಡ್ಕೊಂಡು ಬಿಟ್ಟರೆ ರಾತ್ರಿ ನಿದ್ದೆ ಇಲ್ಲದೆ ನಾವು ಓಡಬೇಕಾಗತ್ತೆ. ಇವತ್ತಿನ ಮಾಧ್ಯಮ ಬಹಳ ಸೊಗಸಾಗಿ ಅದಕ್ಕೆ ಬೇಕಾದ ರೂಪರೇಷೆ ಹೋಗಿ ಹಾಕ್ತದೆ. ಸರಿ ತಪ್ಪು ಅನ್ನೋ ವಿಚಾರಗಳು ಬೇರೆ. ಹಾಗಾಗಿ ನಾವು ಈ ಮ್ಯಾನೇಜ್ಮೆಂಟ್ಗಳು ಎಕ್ಸಾಕ್ಟ್ಲಿ 10 ವರ್ಷ 15 ವರ್ಷ ಹಿಂದಿರುವಂಥ ರೀತಿ ಇವತ್ತಿಲ್ಲ ಅಂತ ನಾನು ಭಾವಿಸ್ತೇನೆ. ಅದೆಲ್ಲರಿಗೂ ಅನಿವಾರ್ಯ ಆಗಿದೆ. ಎನಿ ಟೈಮ್ ಎನಿಥಿಂಗ್ ಆಗ್ಬೋದು, ಓವರ್ ದ ನೈಟ್ ಚೇಂಜಸ್ ಆಗಿಬಿಡ್ಬೋದು. ಅಂಥ ಕಾಲಘಟ್ಟದಲ್ಲಿ ನಾವೊಂದು ಧ್ವನಿಯಾಗೆ ಮೂಡಿ ಬರ್ಬೋದಾ, ನಾವೊಂದು ಹೊಸ ವಿಷಯ ಆಯಾಮಗಳಿಗೆ ಹೋಗ್ಬೋದಾ, ಇಡೀ ಕರ್ನಾಟಕದಲ್ಲಿ ಉಡುಪಿ ಜಿಲ್ಲೆ ಹೀಗೇನಾದರೂ ಮಾಡ್ಬೋದಾ, ನಂಬರ್ 1 ಡಿಸ್ಟ್ರಿಕ್ಟ್ ಟು ಹ್ಯಾವ್ ಆಲ್ ದ 100% ರಿಜಿಸ್ಟ್ರೇಷನ್. ಅದು ನಮ್ಮ ಅಶ್ವಥ್ ಮತ್ತು ನಮ್ಮ ಕನಸು ಸಹಿತ. ನಮ್ಮ ಸುಧಾಕರ್ ಶೆಟ್ಟರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ಚಿಕ್ಕ ಡಿಸ್ಟ್ರಿಕ್ಟ್ ಆಗಿರೋಗೋಸ್ಕರ ಇದ್ರದ್ದೊಂದು ಅಡ್ವಾಂಟೇಜ್ ಇದೆ. ಇದನ್ನೆಲ್ಲ ನಾವು ಮಾಡಬೇಕು, ಅದಕ್ಕೆ ಮುನ್ನುಗ್ಗಬೇಕು, ಎಲ್ಲರೂ ಒಟ್ಟಾಗಿ ಬರಬೇಕು ಅಂದ್ಕೊಂಡು ಈ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಪದಗ್ರಹಣಕ್ಕೆ ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಈ ಸಮಾರಂಭದಲ್ಲಿ ಕೇಳಿದ ತಕ್ಷಣ ಈ ಶಿಕ್ಷಣದ ಒಲವು ಇರುವ ಅಪರೂಪದ ವ್ಯಕ್ತಿಗಳಲ್ಲಿ ನಾನು ಡಾಕ್ಟರ್ ಮೋಹನ್ ಆಳ್ವರನ್ನು ಯಾವಾಗಲೂ, ನಾನು ಅವರ ಇನ್ಸ್ಟಿಟ್ಯೂಷನ್ಸಿಗೂ ಹೋಗಿದ್ದೇನೆ,
ಆಳ್ವಾರ ಕಾಲೇಜಲ್ಲಿ ಪಾಠವನ್ನು ಮಾಡಿದ್ದೇನೆ, ಅವರ ಕ್ಯಾಂಟೀನ್ ಒಟ್ಟಿಗೆ ಅವರೊಟ್ಟಿಗೆ ಟೀಯನ್ನು ಕುಡಿದಿದ್ದೇನೆ. ಎಲ್ಲದ ಸಮಯದಲ್ಲೂ ಸಹಿತ ಅವರು ಒಂದು ಒಳ್ಳೆಯ ವಿಚಾರಗಳಿಗೆ ಸ್ಪಂದಿಸುವವರು. ಎಷ್ಟು ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಫೋನ್ ಪಿಕ್ ಮಾಡಲ್ಲ, ಬಟ್ ನಾನು ಆಳ್ವ ಅವರಿಗೆ ಅದಕ್ಕೆ ಮೆಚ್ಚುತ್ತೇನೆ. ಓವರ್ ದ ಕಾಲ್ ಎನಿ ಟೈಮ್ ಅವರು ಪಿಕ್ ಮಾಡಿ ರೆಸ್ಪಾಂಡ್ ಮಾಡುವಂಥ ಒಂದು ವ್ಯಕ್ತಿತ್ವ ಅವರ ಹತ್ರ ಇದೆ. ಅವರು ಕೇಳಿಕೊಂಡಾಗ ಮುಕ್ತ ಮನಸ್ಸಿನಲ್ಲಿ ಸಮಯಕ್ಕೆ ಸರಿಯಾಗಿ ಬಂದು ನಮ್ಮ ಈ ಉದ್ಘಾಟನೆಯಲ್ಲಿ ಪಾಲ್ಗೊಂಡಿದ್ದಾರೆ. ನಮ್ಮೆಲ್ಲರ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಪರವಾಗಿ ನಾನು ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರ್ತಿದ್ದೀನಿ. ನಾವು ಈ ಸಮಾರಂಭವನ್ನು ಮಾಡಬೇಕು ಅಂದಾಗ ನಾವು ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, ನೀವು ಗೌರವಾಧ್ಯಕ್ಷರು, ನಮ್ಮ ಸಮಿತಿ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಗೆ ತಾವು ಬರಬೇಕು ಅಂತ ಹೇಳಿದಾಗ ಎರಡು ಮಾತಿಲ್ಲದೆ ಕೂಡಲೇ ನಾವು ಯಾವ ಸಮಯ ಹೇಳಿದ್ರು ಅಂತ ಹೇಳಿ ಬಂದಿದ್ದಾರೆ. ಅವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತೀನಿ. ನಾವು ಯಾವಾಗಲೂ ಗೌರ್ಮೆಂಟಿನ ತುಂಬ ಸತಿ ಅಂದ್ಕೊಂಡಾಗ ಏನು ಅಂದ್ಕೊಳ್ತೀವಿ ಅಂದರೆ ನಾವು ಏನಾದರೂ ರೆಬೆಲ್ ನೇಚರ ಅಂತ. ಇಲ್ಲಿ ನಮಗೆಲ್ಲ ಏನಂದರೆ ಪ್ರಾಬ್ಲಮ್ ಸಾಲ್ವ್ ಆಗಬೇಕು, ಆ ವಿಷಯಗಳು ಸಾಲ್ವ್ ಆಗಬೇಕು. ಲಾಸ್ಟ್ ಕಟ್ಟ ಕಡೆಯದು ಯಾರಿಗೆ ಹೆಲ್ಪ್ ಆಗಬೇಕಂದ್ರೆ ವಿದ್ಯಾರ್ಥಿಗೆ ಹೆಲ್ಪ್ ಆಗಬೇಕು. ಆ ದೃಷ್ಟಿಯಲ್ಲಿ ನಾವೆಲ್ಲ ಉಡುಪಿ ಜಿಲ್ಲೆಯಲ್ಲಿ ಭಾಳ ಅದೃಷ್ಟವಂತರು. ಒಬ್ಬ ಒಳ್ಳೆಯ ಒಂದು ಆಡಳಿತ ಚುಕ್ಕಾಣಿನ ಹಿಡ್ಕೊಂಡು ನಮ್ಮ ಸುಮಾರು ವರ್ಷಗಳಿಂದ ನಮ್ಮ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಪದವಿ ಪೂರ್ವ ಕಾಲೇಜನ್ನು ಕರ್ನಾಟಕದಲ್ಲಿ ಸುಮಾರು ಬಾರಿ ನಂಬರ್ 1 ಮಾಡೋದ್ರಲ್ಲಿ ಬಹಳ ಶ್ರಮಿಸಿರುವಂಥ ಮಾರುತಿಯವರು ನಮ್ಮ ಒಟ್ಟಿಗಿದ್ದಾರೆ. ಅವರು ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಒಟ್ಟಿಗೆ ಇದ್ದಾರೆ. ಅವರು ಸಪರೇಟ್ ಅಲ್ಲ, ಅವರು ನಾವು ಗೌರ್ಮೆಂಟ್ ಅಂತ ಅಂದ್ಕೊಳ್ಳೋದೇ ಇಲ್ಲ. ಅವರು ನಮ್ಮ ಆತ್ಮೀಯರು ಸಹಿತ ಅವ್ರು ನಮ್ಮ ಒಟ್ಟಿಗಿದ್ದಾರೆ. ಅವರಿಗೂ ಸಹಿತ ನಮ್ಮ ಸಮಿತಿಯ ಪರವಾಗಿ ಸ್ವಾಗತ ಸುಸ್ವಾಗತ ಕೋರ್ತೀನಿ. ಬೇರೆ ಬೇರೆ ಕಡೆಗಳಲ್ಲಿ ಪ್ರಾಬ್ಲಮ್ಗಳು ಸಮಸ್ಯೆಗಳಿರ್ತದೆ, ಅದನ್ನು ಮೆಟ್ಟಿ ನಿಲ್ಲುವ ಛಲ ಅದು ಕೆಲವು ವ್ಯಕ್ತಿಗಳಲ್ಲಿ ನೋಡಿರೋದು. ಅಂಥದ್ರಲ್ಲಿ ರಾಧಾಕೃಷ್ಣ ಶೆಣೆಯವರು SVS ಕುಂದಾಪುರ ಕಾಲೇಜಲ್ಲಿ ಎಲ್ಲ ಕಷ್ಟಗಳನ್ನು ದಾಟಿ ಒಂಥರ ಭಗೀರಥ ಪ್ರಯತ್ನ, ಅವರು ಸರಿಯಾದ ಸಮಯಕ್ಕೆ ಕಾಲೇಜಸ್ ಏನು ಬೇಕು ಸ್ಕೂಲಲ್ಲಿ ಏನು ಬೇಕು ಅಂತ ಮಾಡ್ತಾ ಇರೋರು. ನಮ್ಮ ಹತ್ರ ಇರುವಂಥದ್ದೇ ಆ ಸಮಯದಲ್ಲಿ ಆ ಏಜಿನಲ್ಲಿ ನಮ್ಮ ಹತ್ರ ಇರುವಂಥದ್ದೇ ನಮಗೊಂದು ಬಲವನ್ನು ಕೊಟ್ಟಿದೆ. ರಾಧಾಕೃಷ್ಣ ಶೆಣೆಯವರು ನಮ್ಮ ಹತ್ತಿಗೆ ಇದ್ದಾರೆ ಅಂತ ಹೇಳೋ ಖುಷಿ ಆಗುತ್ತೆ. ಅವರಿಗೂ ಸ್ವಾಗತ ಸುಸ್ವಾಗತವನ್ನು ಕೋರ್ತೀನಿ. ಹಾಗೆ ಈ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಗೆ ಮೂಲ ಇದಕ್ಕೆ ಒಂದು ಚಾಲನೆ ಕೊಡಬೇಕಲ್ಲ, ಎಲ್ಲರಿಗೂ ಹೊಡಿಬೇಕಲ್ಲ, ಅದು ಯಾರು ಅಂತ ಹೇಳಿದರೆ ನಮ್ಮ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು. ಅವರ ಯೋಚನೆ ಮತ್ತು ಅವರ ಆಲೋಚನೆ ಬಹಳ ದೂರದ್ದು. ಹಾಗಾಗಿ ಅವರು ಇದಕ್ಕೆ ಉಡುಪಿಗೊಂದು ಬೇಗ ಆಗಬೇಕು ಅಂತ ಕಾರಣಾಂತರಗಳಿಂದ ಪೋಸ್ಟ್ಪೋನ್ ಆಯಿತು. ನಾವು ಎಣಿಸ್ಕೊಂಡು 2 ತಿಂಗಳೇನೋ ಮೀಟಿಂಗ್ ಮಾಡಿದ್ವಿ. ನಂತರ ಮಾಡಬೇಕು ಅಂದಾಗ ಮೋದಿಜಿ ಬಂದಂದ್ರೆ ಮತ್ತೆ ಪೋಸ್ಟ್ಪೋನ್ ಆಯಿತು. ದೀಪಾವಳಿಗಳು ಹಾಗೆ ಬ್ಯಾಕ್ ಟು ಬ್ಯಾಕ್, ಮತ್ತು ಡಿಸೆಂಬರ್ ಫುಲ್ ಪ್ರೋಗ್ರಾಮ್ ಮತ್ತು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್, ಅದೆಲ್ಲದರಲ್ಲಿ ಲಾಸ್ಟಿಗೆ ಇವತ್ತು ಸಮಯ ಕೂಡಿ ಬಂದಿದೆ ಮತ್ತು ಒಳ್ಳೆ ದಿನ ಕೂಡಿ ಬಂದಿದೆ. ಇದಕ್ಕೆ ಮೂಲ ಕಾರಣಕರ್ತರು ನಮ್ಮ ಡಾಕ್ಟರ್ ಸುಧಾಕರ್ ಶೆಟ್ಟಿಯವರು. ನಮ್ಮ ಬೆನ್ನೆಲುಬಾಗಿಯೂ ಮುಂದೆನೂ ಹಿಂದೆನೂ ಎರಡೂ ಇದ್ದಾರೆ. ಅವರು ಒಂಥರ ಹಿಂದೆ ಇದ್ದು ನಮಗೆ ಗೈಡ್ ಮಾಡುವಂಥ ಸುಧಾಕರ್ ಶೆಟ್ಟಿಯವರು ಇದ್ದಾರೆ. ಹಾಗಾಗಿ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿ ನಂಬರ್ 1 ಆಗೋದಿಲ್ಲ ಅನ್ನೋದಕ್ಕೆ ಯಾವ ಕಾರಣವೂ ಇಲ್ಲ. ಇಂಥವರೆಲ್ಲ ನಮ್ಮೊಟ್ಟಿಗೆ ಇದಕ್ಕೋಸ್ಕರ ನಂಬರ್ 1 ಮಾಡೋಕ್ಕೆಲ್ಲ ನಾವು ತಯಾರಿಯನ್ನು ಮಾಡ್ತೇವೆ. ನಮ್ಮ ಮಾರ್ಗದರ್ಶಕರು ಆಗಿರುವಂಥ ನಮ್ಮ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಖಜಾಂಚಿನೂ ಮತ್ತು ಸ್ಟೇಟ್ ಕಮಿಟಿಯನ್ನು ರೆಪ್ರೆಸೆಂಟ್ ಮಾಡಿರೋ ಡಾಕ್ಟರ್ ಸುಧಾಕರ್ ಶೆಟ್ಟರಿಗೆ ನಾನು ಸ್ಪೆಷಲ್ ಆಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತೀನಿ. ಹಾಗೆ ನಮ್ಮ ಇಂದಿನ ಸಮಿತಿಯ ಪದಾಧಿಕಾರಿಗಳಾಗಿರುವಂಥ ಶ್ರೀ ರಮೇಶ್ ಶೆಟ್ಟಿಯವರು, ಶ್ರೀಮತಿ ದೀಪಾ ಹೆಗಡೆ, ದೇವಿ ಪ್ರಸಾದ್ ಶೆಟ್ಟಿ, ಸತೀಶ್ ಪೈ, ಅಶ್ವಥ್ SL ಇವರೆಲ್ಲರೂ ಉಪಾಧ್ಯಕ್ಷರ ಸ್ಥಾನವನ್ನು ತಗೊಂಡಿದ್ದಾರೆ, ಕಾರ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಮತ್ತು ಅಶ್ವಥ್ ಒಂಥರ ಬಹಳ ದೋಸ್ತಿ ಇದ್ದಾಗೆ. ಅವರು ನನ್ನೊಟ್ಟಿಗೆ ಕಾರ್ಯದರ್ಶಿಯ ಸ್ಥಾನವನ್ನು ತುಂಬೋದಲ್ಲದೆ ಸುಮಾರಷ್ಟು ಕಾರ್ಯಗಳಿಗೆ ನಿಂತು ಮಾಡಿಸಿದ್ದಾರೆ. ಅವರಿಗೂ ನಮ್ಮ ಹಾಗೇನೆ ಒಟ್ಟಿಗೆ ಹೋಗುವಂಥ ಮನಸ್ಸು ಮತ್ತು ಬೇಗ ಏನೋ ದಾಟಬೇಕು, ಒಂದು ಟಾರ್ಗೆಟೆಡ್ ವರ್ಕ್ ಮಾಡೋದ್ರಲ್ಲಿ ಅಶ್ವಥ್ ಒಂದು ಕೈ ಚಳಕ ಇದೆ. ಅವರು ನಮ್ಮೊಟ್ಟಿಗೆ ಕಾರ್ಯದರ್ಶಿಗಳಾಗಿದ್ದಾರೆ. ಅವರಿಗೂ ನಾನು ಸ್ವಾಗತ ಸುಸ್ವಾಗತವನ್ನು ಕೋರ್ತಿದ್ದೀನಿ. ಜಂಟಿ ಕಾರ್ಯದರ್ಶಿಗಳಾಗಿ ಡಾಕ್ಟರ್ ಗಣನಾಥ್ ಶೆಟ್ಟಿ B, ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗಳು, ಪ್ರತಾಪ್ ಶೆಟ್ಟಿ, ಸುಜ್ಞಾನ್ ಶಿಕ್ಷಣ ಸಂಸ್ಥೆಗಳು ಕುಂದಾಪುರ, ತಾವಿಬ್ಬರು ಬಂದಿದ್ದೀರಾ, ಧನ್ಯವಾದಗಳು, ಸ್ವಾಗತ ಸುಸ್ವಾಗತ. ಹಾಗೆ ಇದೆಲ್ಲದಕ್ಕಿಂತ ಮೇಯ್ನಾಗಿ ಇದಿಷ್ಟು ಸಣ್ಣ ನಂಬರ್, ಆದರೆ ದೊಡ್ಡ ನಂಬರಲ್ಲಿ ಆಲ್ಮೋಸ್ಟ್ ಈ ಹಾಲ್ ಮುಕ್ಕಾಲ್ಗಿಂತ ಜಾಸ್ತಿ ಫುಲ್ ಆಗಿರೋಕ್ಕೆ ಕಾರಣ ಈ ಶಿಕ್ಷಣದ ಬಗ್ಗೆ ಅಭಿಮಾನ. ಎಲ್ಲ ಕೆಲಸವನ್ನು ತೆಗೆದು ನಾವೇನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಪ್ರಪಂಚದಲ್ಲಿ ಬದಲಾವಣೆ ಸಾಧ್ಯ ಇದೆ ಅಂದರೆ ಅದು ಶಿಕ್ಷಣದಿಂದ ಮಾತ್ರ ಅಂತ ಬಲವಾಗಿ ನಂಬಿರುವಂಥ ಶಿಕ್ಷಣಾಭಿಮಾನಿಗಳು, ಬೇರೆ ಬೇರೆ ಕಾಲೇಜಿಂದ ಬಂದ ಪದಾಧಿಕಾರಿಗಳು, ಆಡಳಿತ ವರ್ಗ,
ಟೀಚಿಂಗ್ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ತಾವು ಬಂದಿದ್ದೀರಾ. ತಮಗೆ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಪರವಾಗಿ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಮತ್ತೆ ಲಾಸ್ಟಿಗೆ ಏನಂದರೆ, ಇನ್ನು ನಾಳೆ ಎಲ್ಲ ನಾಡಿದ್ದು ಪರ್ಯಾಯ ಇದೆ. ಭಾಳ ಜೋರಾಗಿ ಬೇರೆ ಡಿಸ್ಟಿಕ್ಕಿಂದ ಬಂದವರು ಇದು ಮಾತ್ರ ಅಲ್ಲ, ಪರ್ಯಾಯವನ್ನು ಸಹಿತ ನೋಡಿ ಕೃಷ್ಣನ ಆಶೀರ್ವಾದ ಪಡ್ಕೊಂಡು ಹೋಗಬೇಕು ಅಂತ ಹೇಳ್ತಾ ನನ್ನ 2 ಮಾತು ಕೃಷ್ಣಾರ್ಪಣ ಮಸ್ತು. ಜೈ ಹಿಂದ್, ಜೈ ಕರ್ನಾಟಕ. ಇದೀಗ ಸರ್ವರನ್ನು ಸ್ವಾಗತಿಸಿದ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಅಧ್ಯಕ್ಷರು ಹಾಗೂ ತ್ರಿಷಾ ಸಮೂಹ ಸಂಸ್ಥೆಗಳು ಉಡುಪಿ ಇದರ ಮುಖ್ಯಸ್ಥರು ಆಗಿರುವ ಶ್ರೀ CA ಗೋಪಾಲಕೃಷ್ಣ ಭಟ್ ಅವರಿಗೂ ಎಲ್ಲರ ಪರವಾಗಿ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ವೇದಿಕೆಯಲ್ಲಿರುವ ಗೌರವಾನ್ವಿತರಿಗೆ ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ಶ್ರೀ CA ಗೋಪಾಲಕೃಷ್ಣ ಭಟ್ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿದ ಡಾಕ್ಟರ್ M ಮೋಹನ್ ಆಳ್ವ ಅವರಿಗೆ, ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರಿಗೆ, ಉಪಸ್ಥಿತರಿರುವ ಅತಿಥಿಗಳಾದ ಶ್ರೀ ಮಾರುತಿ ಅವರಿಗೆ ಹಾಗೆ ಶ್ರೀ ಕೆ ರಾಧಾಕೃಷ್ಣ ಶೆಣೈ ಅವರಿಗೆ ಹೂ ನೀಡಿ ಸ್ವಾಗತ. ಮುಂದೆ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಸಂಘಟಿತ ಕಾರ್ಯಕ್ರಮಗಳ ಬಗ್ಗೆ ಆಶಯ ನುಡಿಗಳನ್ನು ಆಡಬೇಕಾಗಿ ಜ್ಞಾನಸುಧಾ ಶಿಕ್ಷಣ ಸಂಸ್ಥೆಗಳು ಕಾರ್ಕಳ ಇದರ ಅಧ್ಯಕ್ಷರು ಹಾಗೂ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಖಜಾಂಜಿಗಳಾಗಿರುವ ಡಾಕ್ಟರ್ ಶೆಟ್ಟಿ ಅವರಲ್ಲಿ ವಿನಂತಿಸ್ತೇನೆ. ಕುಪ್ಮದ ಉಡುಪಿಯ ಜಿಲ್ಲಾ ಸಮಿತಿಯ ಪದಗ್ರಹಣ ಸಮಾರಂಭದಲ್ಲಿ ಇಂದು ನಮ್ಮೊಂದಿಗಿದ್ದು ಉದ್ಘಾಟನೆ ಮಾಡಲಿಕ್ಕಿರುವಂಥ ನಮ್ಮ ಹೆಮ್ಮೆಯ ಗೌರವಾನ್ವಿತ ಡಾಕ್ಟರ್ M ಮೋಹನ್ ಆಳ್ವರವರೇ, ಈ ಉಡುಪಿಯ ಗೌರವಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಸರ್ ಅವರೇ, ಇಂದಿನ ಘನ ಉಪಸ್ಥಿತಿಯಲ್ಲಿರುವವರು ನಮ್ಮ ಉಡುಪಿಯ ಜಿಲ್ಲಾ ಉಪನಿರ್ದೇಶಕರಾಗಿರುವಂಥ ಮಾರುತಿ ಸರ್ ಅವರೇ, ಮತ್ತು ವೇದಿಕೆಯ ಮೇಲಿರುವಂಥ ಹಿರಿಯರಾಗಿರುವಂಥ ಮತ್ತು ರಾಜ್ಯ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂಥ ಡಾಕ್ಟರ್ ಕೆ ರಾಧಾಕೃಷ್ಣ ಶೆಣೈ ಅವರೇ, ಈ ಉಡುಪಿ ಜಿಲ್ಲೆಯ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗದಂಥ CA ಗೋಪಾಲಕೃಷ್ಣ ಭಟ್ರವರೇ, ಕಾರ್ಯದರ್ಶಿ ಅಶ್ವಥ್ SL ಅವರೇ, ಜೊತೆಗೆ ಉಪಾಧ್ಯಕ್ಷರುಗಳಾದ ರಮೇಶ್ ಶೆಟ್ಟಿ ತುಜ್ಞಾನ ಶಿಕ್ಷಣ ಸಂಸ್ಥೆ, ಶ್ರೀಮತಿ ದೀಪಾ M ಹೆಗ್ಡೆ ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆ, ದೇವಿ ಪ್ರಸಾದ್ ಶೆಟ್ಟಿ ರಾಜೇಶ್ವರಿ ಶಿಕ್ಷಣ ಸಂಸ್ಥೆಗಳು, ಶ್ರೀ ಸತೀಶ್ ಪೈ ಅಮೃತ ಭಾರತಿ ಶಿಕ್ಷಣ ಸಂಸ್ಥೆಯ ಎಲ್ಲ ಉಪಾಧ್ಯಕ್ಷರುಗಳೇ, ಜಂಟಿ ಕಾರ್ಯದರ್ಶಿಗಳಾಗಿರುವಂಥ ಡಾಕ್ಟರ್ ಗಣನಾಥ್ ಶೆಟ್ಟಿ ಮತ್ತು ಶ್ರೀ ಪ್ರತಾಪ್ ಚಂದ್ರ ಶೆಟ್ಟಿಯವರೇ, ಬೇರೆ ಬೇರೆ ಕಾಲೇಜಿನಿಂದ ಆಗಮಿಸಿದಂಥ ಆಡಳಿತ ಮಂಡಳಿಯ ಬೇರೆ ಬೇರೆ ಹುದ್ದೆಯಲ್ಲಿರುವಂಥ ಗೌರವಾನ್ವಿತ ವ್ಯಕ್ತಿಗಳೇ ಮತ್ತು CA ಗೋಪಾಲಕೃಷ್ಣನವರ ಧರ್ಮಪತ್ನಿ ಮತ್ತು ಕುಟುಂಬ, 2 ಮಕ್ಕಳು ಬಂದಿದ್ದಾರೆ. ಅಪ್ಪ ಅಧ್ಯಕ್ಷ ಸ್ಥಾನವನ್ನು ಪದಗ್ರಹಣ ಮಾಡುವಾಗ ಅದನ್ನು ಅನುಭವಿಸಲಿಕ್ಕೆ ಬಂದಿದ್ದಾರೆ. ಅವರ ಕುಟುಂಬದ ಸದಸ್ಯರೇ ಮತ್ತು ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಸಹೃದಯರೇ, ಡಾಕ್ಟರ್ ಮೋಹನ್ ಆಳ್ವರವರು ಬಂದಿದ್ದರಿಂದ 3 ಗಂಟೆ ಅಂದರೆ 3 ಗಂಟೆಗೆ ಪ್ರಾರಂಭ ಆಗಬೇಕು ಅಂತ ಹಿಂದುಗಡೆ ಚರ್ಚೆ ನಡೀತಾ ಇತ್ತು. ಮತ್ತು ನನಗೆ ಖುಷಿ ಕೂಡ ಆಯಿತು, ಗೋಪಾಲಕೃಷ್ಣ ಭಟ್ರು ಮಾತಾಡುವಾಗ ಸ್ವಲ್ಪ ಮುಂದೆ ಮಾತಾಡಲಿ, ದಾರಿಯಲ್ಲಿದ್ದವರೆಲ್ಲ ಬಂದು ಸೇರಿಕೊಳ್ತಾರೆ, ಒಂದು ಸ್ವಲ್ಪ ಮುಕ್ಕಾಲು ವಾಸಿ ಆದರೂ ಆಗ್ತದೆ ಅಂತ ನನಗೆ ಅದರಿಂದ 3 ಗಂಟೆಗೆ ಪ್ರಾರಂಭ ಆಗಿದೆ ಕಾರ್ಯಕ್ರಮ ಅಂತ ಡಾಕ್ಟರ್ M ಮೋಹನ್ ಆಳ್ವರಿಗೆ ನೆನಪು ಮಾಡಿಕೊಂಡು, ನಿಮ್ಮ ಸಮಯ ಪ್ರಜ್ಞೆಯಿಂದ ನಾವೆಲ್ಲ ಹೆದರುವಂತಾಗಿದೆ, ಈಗ ನಮ್ಮ ಪರಿಸ್ಥಿತಿ ಭಾಳ ಕಷ್ಟ ಅಂತ ಹೇಳಿಕೊಂಡು ಮುಂದಿನ ಎಲ್ಲ ಮೀಟಿಂಗ್ಗಳು ಸಮಯಕ್ಕೆ ಸರಿಯಾಗಿ ನಾವು ನಡೆಸಬೇಕು ಅನ್ನುವಂತಹ ಒಂದು ಆಶಯ, ಇಲ್ಲೊಂದು ಆಶಯ ನುಡಿ ಅಂತ ಕೇಳಿದ್ದಾರೆ ನನ್ನ ಹತ್ರ, ಅದು ನನ್ನ ಮೊದಲ ಆಶಯ. ಮೊದಲಿಗೆ ಪ್ರೊಫೆಸರ್ ಆಲ್ಬನ್ ರೊಡ್ರಿಗಸ್ ಅವರು ತುಂಬ ಚೆನ್ನಾಗಿ ಲಾಸ್ಟ್ ಟೈಮ್ ನಮ್ಮ ಹತ್ರ ಹೇಳಿದರು, ನಮ್ಮ ಮ್ಯಾನೇಜ್ಮೆಂಟ್ನ ಅಧ್ಯಕ್ಷರನ್ನಾಗಿ ಅವರನ್ನು ಗೌರವಾಧ್ಯಕ್ಷರನ್ನಾಗಿ ನೀವು ಮಾಡಬೇಕು ಅಂತ. ಆಲ್ಬನ್ ರೊಡ್ರಿಗಸ್ ಅಂತ ಹೇಳಿದರೆ ನಮಗೆಲ್ಲ ಒಂದು ಭಾಳ ಗೌರವದ ಟೀಚರ್. ಅವರು ಈಸ್ ಒನ್ ಆಫ್ ದ ಬೆಸ್ಟ್ ಇಂಗ್ಲೀಷ್ ಟೀಚರ್ ನನ್ನ ಪ್ರಕಾರ, ಅಕಾರ್ಡಿಂಗ್ ಟು ಮೀ. ಇವತ್ತೆಲ್ಲ ಹೇಳೋದು, ಮುಖಕ್ಕೆ ಹೇಳೋದಲ್ಲ. ಮತ್ತು ಅವರು ಕೂಡ ಕಾಪು ಅವರ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಡಾಕ್ಟರ್ ಪ್ರಶಾಂತ್ ಶೆಟ್ಟರನ್ನು ನಾನು ಅಭಿನಂದಿಸ್ತೇನೆ. ನಮ್ಮೊಟ್ಟಿಗೆ ನೀವು ಇದ್ದು ಕೆಲಸ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ. ಮತ್ತು ಕುಪ್ಮದ ಬಗ್ಗೆ ಗೊತ್ತಿದೆ, ಕೊರೋನಾ ಕಾಲಘಟ್ಟದಲ್ಲಿ ಡಾಕ್ಟರ್ ಮೋಹನ್ ಆಳ್ವ ಮತ್ತು MB ಪುರಾಣಿಕ್, ನರೇಂದ್ರ ನಾಯಕ್ ಇವರೆಲ್ಲ ಸೇರಿಕೊಂಡು ನಾವೆಲ್ಲ ಒಟ್ಟಾಗಿರೋಣ ಅಂತ
ಕಾರ್ಯಕ್ರಮ ಮಾಡಿದ್ದೆವು. ಬಹುಶಃ ಸಾಧಾರಣ ದೊಡ್ಡದಿರುವ ಸಂಸ್ಥೆಗಳಿಗೆಲ್ಲ ಅವರವರ ಕೆಲಸ ಅವರವರು ಮಾಡಿರ್ತಾರೆ. ಆದರೆ ಸಾಧಾರಣ ಸಂಸ್ಥೆಗಳಿಗೆ ಈ ಕುಪ್ಮ ಬೇಕೇ, ಇದರ ಅನಿವಾರ್ಯತೆ ಇದೆ. ಆದರೆ ಹೆಚ್ಚಿನವರಿಗೆ ಅದು ಗೊತ್ತಿಲ್ಲ. ನಾವು ಮ್ಯಾನೇಜ್ಮೆಂಟ್ಗಳೆಲ್ಲ ನಮ್ಮದೇ ಸಮಸ್ಯೆಯಲ್ಲಿ ಮುಳುಗಿರ್ತೇವೆ. ಬೇರೆ ಬೇರೆ ಸಮಸ್ಯೆಗಳು, ಹಣಕಾಸಿನ ಸಮಸ್ಯೆ, ಪರ್ಮಿಷನ್ನ ಸಮಸ್ಯೆ, ಬಹುಶಃ ರೆಕಾರ್ಡ್ ಆಗ್ತಾ ಇದೆ, ಲಂಚ ಅಂತ ಹೇಳಲಿಕ್ಕಾಗೋದಿಲ್ಲ, ಇಂಥ ವ್ಯವಸ್ಥೆ, ಇದರಲ್ಲೆಲ್ಲ ನಾವೆಲ್ಲ ಒದ್ದಾಟ ಮಾಡ್ತಾ ಇರುವಾಗ ಯಾರಿಗೂ ಪುರುಸೊತ್ತಿರುವುದಿಲ್ಲ. ಅದರ ನಡುವೆ ಡಾಕ್ಟರ್ ಆಳ್ವಾರವರು ಹೇಗೆ ಸಮಯ ಜೋಡಿಸ್ತಾರಂತ ಗೊತ್ತಿಲ್ಲ. ನಾನು ಆ ನಂತರದ ಎಲ್ಲ, ಈಗ ವಿಧಾನಸೌಧಕ್ಕೆ ಹೋದದ್ದಿರ್ಬೋದು, ಎಷ್ಟೆಷ್ಟೋ ಕೆಲಸಗಳನ್ನು ಮಾಡಿಸಿದ್ದಿರ್ಬೋದು, ಮೀಟಿಂಗ್ಗಳಲ್ಲಿ ಇನ್ವಾಲ್ವ್ ಆದದ್ದಿರ್ಬೋದು, ಸ್ಟೇಟ್ ಲೆವೆಲನ್ನು ಆಳ್ವರೇ ಕಂಡಕ್ಟ್ ಮಾಡಿದ್ದಿರ್ಬೋದು, ಹೆಚ್ಚಿನ ಸಂದರ್ಭದಲ್ಲಿ ಎಲ್ಲ ಖರ್ಚು ವೆಚ್ಚಗಳನ್ನು ಅವರೇ ನೋಡಿದ್ದಿರ್ಬೋದು. ಇದನ್ನೆಲ್ಲ ಅವರ ಎದುರಿಗೆ ಕೂತು ಹೇಳುವುದಲ್ಲ. ಅದರಲ್ಲಿ ಬಹುಶಃ ಆಳ್ವರಿಗೆ ಈ ಕುಪ್ಮದ ಅವಶ್ಯಕತೆ ಇರಲಿಕ್ಕಿಲ್ಲ. ಆದರೆ ಒಂದಂತೂ ನಾನು ಹೇಳ್ತೇನೆ, ಈ ಕುಪ್ಮ ಆದದ್ರಿಂದ ನಾವೆಲ್ಲ ಮ್ಯಾನೇಜ್ಮೆಂಟ್ಗಳು ಹತ್ತಿರ ಆಗಿದ್ದೇವೆ. ಇಲ್ಲದ್ರೆ ನಿಮ್ಮ ನಡುವೆ ಏನೋ ಒಂದು ಸ್ಪರ್ಧೆ ಇದೆ ಅಂತ ನಾವೇ ತಿಳ್ಕೊಳ್ಳೋದು. ಅವರ ಬಗ್ಗೆ ನಮಗೆ ಅಸಮಾಧಾನ, ನಮ್ಮ ಬಗ್ಗೆ ಅವರಿಗೆ ಅಸಮಾಧಾನ. ನಾವೊಂದು ಒಟ್ಟಾದಾಗ ಎಲ್ಲರಿಗೂ ಇರುವ ಸಮಸ್ಯೆಗಳನ್ನು ಮರೆತು ಸ್ವಲ್ಪ ಹೊತ್ತು ನಗಾಡ್ಲಿಕ್ಕಾಗತ್ತೆ, ಸ್ವಲ್ಪ ಹೊತ್ತು ಮಾತಾಡಲಿಕ್ಕಾಗತ್ತೆ. ಆದ್ದರಿಂದ ನಾವು ಎಲ್ಲ ಸಂಸ್ಥೆಗಳು ಒಟ್ಟಾಗಬೇಕು ಅನ್ನೋದು ಮೊದಲ ಆಶಯ. ಎರಡನೇದ್ದು ಗೋಪಾಲಕೃಷ್ಣ ಕಾಮತ್ ಹೇಳಿದ ಹಾಗೆ, ಕೊನೆಗೆ ನಾವೆಲ್ಲ ಮಾಡೋದು ಯಾರಿಗೆ? ಮಕ್ಕಳಿಗೆ ಮಾಡುವಾಗ ಸಂಪಾದನೆಯ ಒಂದಷ್ಟು ಭಾಗವನ್ನು ನಾವು ಯಾವುದೋ ಟ್ಯಾಕ್ಸ್ ಕಟ್ಟಿಕೊಂಡು ಯಾವುದೋ ಮಾಡಿಕೊಂಡು ಮಾಡುವಾಗ ಒಂದು ಕಾನೂನಾತ್ಮಕವಾದ ಹೋರಾಟವೂ ಬೇಕಾಗುತ್ತೆ. ನಾವು ಯಾವತ್ತೂ ಕೂಡ ಸರ್ಕಾರಿ ಉದ್ಯೋಗಿಗಳಲ್ಲಿ, ಸರ್ಕಾರದ ವ್ಯವಸ್ಥೆಯಲ್ಲಿ ಉಡಾಪೆ ಮಾತಾಡಲೇಬಾರ್ದು ಅಂತ ನಾನು ಹೇಳೋದು, ನಾನೆಲ್ಲರಿಗೂ ಕೂಡ. ಮತ್ತು ಯಾವತ್ತೂ ಸಂಘದ ಒಂದು ಪದಾಧಿಕಾರಿ ಹುದ್ದೆ ಇರ್ಬೋದು, ಯಾವುದೇ ಇರ್ಬೋದು, ಅದನ್ನು ವೈಯಕ್ತಿಕಕ್ಕಾಗಿ ಬಳಸಬಾರ್ದು ಅನ್ನೋದು ನನ್ನ ಆಶಯ. ಯಾವುದಾದ್ರೂ ನಾವೊಂದು ಪೇಪರ್ ಸ್ಟೇಟ್ಮೆಂಟ್ ಕೊಡೋದಾದರೆ ಕುಪ್ಮದ ಪರವಾಗಿ ಕೊಡುವಾಗ ಅದನ್ನು ಒಂದು ಡ್ರಾಫ್ಟ್ ಮಾಡಿ ಸ್ಟೇಟ್ ಕಮಿಟಿ ಅಧ್ಯಕ್ಷರಿಗೆಲ್ಲ ಕಳಿಸಿ ಅವರಿಂದ ಒಂದು ಅಪ್ರೂವಲ್ ತಗೊಂಡು ಆಮೇಲೆ ನಾವು ಅದನ್ನು ಪತ್ರಿಕೆಗೆ ಕೊಡಬೇಕು. ಕೆಲವೊಮ್ಮೆ ಏನಾಗುತ್ತೆ, ವೈಯಕ್ತಿಕವಾಗಿ ನಾವು ಯಾವುದೋ ಒಂದು ಸ್ಟೇಟ್ಮೆಂಟನ್ನು ಪತ್ರಿಕೆಗೆ ಕೊಡ್ತೇವೆ. ಕೊಟ್ಟಾಗ ಅವರು ಬರೀತಾರೆ, ಕುಪ್ಮ ಕೆಂಡ ಕಾರಿದೆ. ಎಂಥದ್ದು ಕೆಂಡ ಕಾರುದು ಹೇಳಿ? ಕುಪ್ಮ ಕೆಂಡ ಕಾರಿದೆ. ಅದೆಲ್ಲ ಶಬ್ದಗಳನ್ನೆಲ್ಲ ಭಾಳ ಜಾಗ್ರತೆ ಮಾಡಬೇಕು. ಯಾಕಂತೇಳಿದರೆ ನಾವು ಇಲ್ಲಿ ಈ ವಿಷಯಕ್ಕೋಸ್ಕರ ಕುಪ್ಮ ಕೆಂಡ ಅಂತ ಹೇಳಿಕೊಂಡು ಮತ್ತೆ ನಾವು ವಿಧಾನಸೌಧಕ್ಕೆ ಹೋಗುವಾಗ ನಮ್ಮನ್ನವರು ಹೀಗೆ ನೋಡ್ತಾರೆ. ಆ ಮಿನಿಸ್ಟ್ರುಗಳ ಹತ್ರ ಮಾತಾಡಬೇಕು ನಾವು. ನಮ್ಮ ಈ ಶಬ್ದದಿಂದಾಗಿ ಅವರು ಕೆಂಡ ಆಗಿರ್ತಾರೆ, ಅಲ್ಲಿ ನಮ್ಮ ಎಂಥ ಕೆಲಸವೂ ಆಗೋದಿಲ್ಲ. ಆಮೇಲೆ ನಾವೆಲ್ಲ ಡಿಪ್ಲೊಮ್ಯಾಟಿಕ್ ಆಗಿ ಹೋಗಬೇಕು. ಮತ್ತು ಮಾರುತಿಯವರು ನಾನು ಕಂಡಂಥ ಭಾಳ ಸರಳ ಆಫೀಸರ್ ಅವರು ಯಾರೇ ನಮ್ಮ ಒಂದು ಜಿಲ್ಲೆಯವರು ಯಾರು ಹೋಗಲಿ, ಅವರು ಯಾರು ಜೋರು ಮಾಡಿ ಮಾತಾಡುವವರಲ್ಲ, ಅವರು ಅದು ಅಧಿಕಾರದ ಮದ ತೋರಿಸುವವರಂತೂ ಅಲ್ಲವೇ ಅಲ್ಲ. ಅವರ ಸಮಕ್ಷಮದಲ್ಲಿ ಇದು ಆಗ್ತಾ ಇದೆ. ನಾನು ಮಾರುತಿ ಸರ್ಗೆ ಹೇಳೋದು, ಇದು ನಿಮ್ಮೊಟ್ಟಿಗೆ ಹೋರಾಟಕ್ಕೋಸ್ಕರ ನಾವು ಮಾಡಿದ ಸಂಘ ಅಲ್ಲ, ಆದರೆ ನಮ್ಮದು ಆಗದೇ ಇದ್ದರೆ ಹೋರಾಟ ಉಂಟು. ಅದನ್ನೊಂದು ಸ್ವಲ್ಪ ಗುಟ್ಟಿನಲ್ಲಿ ಹೇಳ್ಕೊಂಡು ವಿದಿನ್ ದ ಬ್ರ್ಯಾಕೆಟ್ ಅದು ಉಂಟು. ಅದಕ್ಕೆ ನೀವು ಎದುರಿನಲ್ಲಿ ಸಪೋರ್ಟ್ ಮಾಡೋದಿದ್ರು ಗುಟ್ಟಿನಲ್ಲಿ ನಮಗೆ ಹೋರಾಟಕ್ಕೆ ಸಪೋರ್ಟ್ ಮಾಡಬೇಕು. ನೀವು ಎದುರಿನಲ್ಲಿ ನಿಮಗೂ ಕಷ್ಟ ಆಗುತ್ತೆ, ನಮ್ಗೆ ಗೊತ್ತಾಗುತ್ತೆ ಅಂತ ಹೇಳಿಕೊಂಡು ಇನ್ನೂ ಕೂಡ ಅವರೊಂದು 6-7 ತಿಂಗಳು ನಮ್ಮ ಜೊತೆ ಇದ್ದಾರೆ. ಒನ್ ಆಫ್ ದ ಬೆಸ್ಟ್ ಆಫೀಸರ್ ದ್ಯಾಟ್ ಐ ಹ್ಯಾವ್ ಸೀನ್. ವೆರಿ ಸಿಂಪಲ್ ಆ್ಯಂಡ್ ವೆರಿ ನೈಸ್, ವೆರಿ ಕೋಆಪರೇಟಿವ್. ನಾನು ಅವರಿಗೆ ಯಾವಾಗಲೂ ಹೇಳೋದುಂಟು, ಇಂಥ ಡಿ ಡಿಗಳು ನಮಗೆ ಭಾಳ ಪ್ಲಸ್ ಅಂತ. ಯಾಕಂತೇಳಿದ್ರೆ ಹಿಂದಿನ ಕೆಲವು ಡಿ ಡಿಗಳಲ್ಲಿ ನಾವು ಅನುಭವಿಸಿದ್ದಿದೆ. ಅದು ಯಾವ ನಮೂನೆ ಅನುಭವಿಸುವುದು ಅಂತ ಹೇಳಿದರೆ ಭಾಳ ಕಷ್ಟ ಆಗುತ್ತೆ, ಅದನ್ನು ಹೇಳಲಿಕ್ಕಾಗೋದಿಲ್ಲ ಇಲ್ಲಿ. ಆದ್ದರಿಂದ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೇವೆ. ಕಡೆ ಪಕ್ಷ ನೀವು ಯಾವ ಕಾಲೇಜ್ನವರು ಮ್ಯಾನೇಜ್ಮೆಂಟ್ ಅಂತ ಮಾತಾಡಿಕೊಳ್ಳಿ, ಇವತ್ತು ಅಷ್ಟು ಮಾಡಿದರೂ ಸಾಕು. ಮತ್ತೊಂದು ಪ್ರೀತಿಯಿಂದ ಮಾತಾಡಿಕೊಳ್ಳಿ. ಕಾಂಪಿಟಿಷನ್ ಇರಲಿ, ಅವರವರ ವೈಯಕ್ತಿಕ ರಿಸಲ್ಟ್ನ ಬಗ್ಗೆ ಮಾಡ್ತಾರೆ, ಫೀಸ್ನ ಬಗ್ಗೆ ಮಾಡ್ತಾರೆ, ಹೆಸರಿನ ಬಗ್ಗೆ ಮಾಡ್ತಾರೆ, ಅದೆಲ್ಲ ಇರಲಿ, ಅದು ವೈಯಕ್ತಿಕ, ಆ ಕಾಲೇಜಿಗೆ ಸಂಬಂಧಪಟ್ಟದ್ದು. ಆಸ್ ಎ ಟೀಮ್ ಆಗಿ ಒಂದು ಕುಟುಂಬವಾಗಿ ನಾವು ಬೆಳೆಯುವ ಅಂತ. ಈಗ ಕೆಲವೊಂದು ವಿಷಯಗಳಿಗೆ ಕೆಲವೊಂದು ಕಾಲೇಜುಗಳು ನಮಗೆ ತುಂಬ ಇಷ್ಟ ಆಗುತ್ತೆ. ಉದಾಹರಣೆಗೆ ಆಳ್ವಾಸ್ನ ಚಿಂತನೆಯನ್ನು ನಮಗೆ ಯಾರಿಗೂ ಮಾಡಲಿಕ್ಕೆ ಕಷ್ಟ. ಸಂಸ್ಕೃತಿಗೆ ಅವರ ಕೊಡುಗೆ, ಕ್ರೀಡೆಗೆ ಅವರ ಕೊಡುಗೆ. ಇವತ್ತು 3 ದಿವಸದಿಂದ ಇಂಟರ್ ಯೂನಿವರ್ಸಿಟಿ ಕ್ರೀಡಾಕೂಟ ನಡೀತಾ ಇದೆ. ಎಷ್ಟು ಖರ್ಚಾಗ್ಬೋದು ಅಂತ ಕೇಳಿದರೆ ಒಂದು 3.5 ಕೋಟಿ ರೂಪಾಯಿ ಖರ್ಚಾಗ್ಬೋದು ನನ್ನ ಅಸೆಸ್ಮೆಂಟ್ ಪ್ರಕಾರ. ಅದಕ್ಕಿಂತ ಕಡಿಮೆ ಇರಲಿಕ್ಕಿಲ್ಲ, ಜಾಸ್ತಿ ಆಗ್ಬೋದು. ಅದು ಅವರೇ ಮತ್ತೆ ಮಾತಾಡುವಾಗ ಬೇಕಾದರೆ ಹೇಳ್ಬೋದು. ಅವರು ಕಡಿಮೆ ಆಗಿದ್ದರೆ ಇವರು ಕಡಿಮೆ ಹೇಳಿದರು ಅಂತ ಹೇಳ್ಬೋದು. ಸರ್ಕಾರ ಎಷ್ಟು ಕೊಡುತ್ತೆ ಅಂತ ಕೇಳಿದರೆ ಹೇಳ್ಬೋದಲ್ಲ ಸರ್? ಹೌದು, 1 ಕೊಡ್ತೇವೆ ಅಂತ ಹೇಳ್ತಾರೆ. ಮತ್ತು ಅದು ಇಲ್ಲಿಗೆ ಬರುವಾಗ
50ಕ್ಕೆ ಇಳಿತದೆ. ಅದು ನಡುವೆ ಎಲ್ಲಿ ಸೋರ್ತದೆ ಅಂತ ಒಂದು ಅಂದಾಜಾಗೋದಿಲ್ಲ ನಮಗೆ. ಇದೆಲ್ಲ ಒಳಗಡೆ ನಾವು ಮಾತಾಡೋದು, ಯಾಕಂದರೆ ಸರ್ ಅದನ್ನು ತಪ್ಪು ತಿಳ್ಕೊಳ್ಳೋದಿಲ್ಲ. ಅಂದರೆ ಅದನ್ನು ಯಾಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಒಂದು ಇಡೀ ದೇಶದ್ದು ಯೂನಿವರ್ಸಿಟಿಯ 4500ರಷ್ಟು ಕ್ರೀಡಾಧಿಕಾರಿಗಳು ಅಲ್ಲಿ ಮೂಡುಬಿದ್ರೆಯಲ್ಲಿ ಸೆಟ್ಲಾಗಿ ಮಾಡ್ತಾರೆ ಅಂತ ಹೇಳಿ ನಾನು ಆಳ್ವರನ್ನು ಹೊಗಳಬೇಕಾಗಿಲ್ಲ, ಈ ಹೊಗಳಿಕೆಯಿಂದ ಏನು ಆಗಬೇಕಾಗಿಲ್ಲ ಅವರಿಗೆ. ಆದರೆ ಹಿಂದಿರುವ ಶ್ರಮ ಏನು ಅಂತ, ಒಂದು 60,000 ಮಕ್ಕಳನ್ನು ಸ್ಕೌಟ್ಸ್ ಆ್ಯಂಡ್ ಗೈಡೆನ್ಸ್ ಪ್ರೋಗ್ರಾಮನ್ನು ಹಾಸ್ಟೆಲ್ ಕೊಟ್ಟುಕೊಂಡು, ಅದೇನು ಸಾಮಾನ್ಯವ? ನಮಗೆ ಒಂದು 500 ಮಕ್ಕಳದ್ದೇ ಒಂದು ಹಾಸ್ಟೆಲ್ನಲ್ಲಿ ಕಾರ್ಯಕ್ರಮ ಮಾಡುವಾಗ ಚಳಿ ಜ್ವರ ಎಲ್ಲ ಬಂದುಬಿಡುತ್ತೆ ಅಲ್ವಾ, ಬೇರೆ ಬೇರೆ ಸಮಸ್ಯೆಗಳು. ನಾಳೆ ವ್ಯತ್ಯಾಸ ಆದಾಗ ಜನರು ಬರೆಯುವಂಥ ರೀತಿ ಒಳ್ಳೆಯದನ್ನು ನೋಡೋದಿಲ್ಲ, ಎಲ್ಲೋ ಒಂದು ಸಣ್ಣ ಘಟನೆ ಆದರೆ ಬರೀತಾರೆ. ಅದನ್ನೆಲ್ಲ ಹೇಳುವ ಉದ್ದೇಶ ಏನು ಅಂತ ಹೇಳಿದರೆ, ಇಲ್ಲಿ ಆಶಯ ನುಡಿ ಅಂತ ಇದ್ದದ್ರಿಂದ ಹೇಳೋದು ನಾನು. ಒಂದು ಉಡುಪಿಯವರು ಒಂದು ಒಳ್ಳೆಯ ಒಂದು ಕಲ್ಚರ್ ಸ್ಟಾರ್ಟ್ ಮಾಡುವ, ಎಲ್ಲ ಮ್ಯಾನೇಜ್ಮೆಂಟ್ಗಳು ಕುಪ್ಮ ಕಮಿಟಿ ಮಾಡಬೇಕು. ಇಡೀ ರಾಜ್ಯದಲ್ಲಿ 100% ಮೆಂಬರ್ಶಿಪ್ ಆದಂಥ ಜಿಲ್ಲೆ ಯಾವುದು ಫಸ್ಟಿಗೆ ಅಂತ ಕೇಳಿದರೆ ಅದು ಉಡುಪಿ ಅನ್ನುವಂಥ ಕೀರ್ತಿ ನಾವು ಇನ್ನೊಂದು ತಿಂಗಳ ಒಳಗೆ ಮಾಡುವ ಒಂದು ಪ್ರತಿಜ್ಞೆಯನ್ನು ಕೂಡ ನಾವು ಇವತ್ತಿಲ್ಲಿ ಮಾಡಿಕೊಳ್ಳಬೇಕು. ಜೊತೆಗೆ ಕಮಿಟಿ ಒಂದು ತಿಂಗಳಲ್ಲಿ ಒಮ್ಮೆ ಆದರೂ ಸೇರಬೇಕು. ಇಷ್ಟರವರೆಗೆ ನಾವು ಕಮಿಟಿ ಸೇರ್ತೇವೆ ಮಂಗಳೂರಿನಲ್ಲಿ, ನಾವೇ ಖರ್ಚು ಮಾಡಿಕೊಳ್ಳೋದು, ಯಾರು ಅಲ್ಲ. ನಾವೇ ಅಂತೇಳಿದರೆ ಅದರಲ್ಲಿ 90% ಆಳ್ವರು, ಮತ್ತೊಂದು 5-6% ನಾಯಕರು, ಮತ್ತು ಉಳಿದದ್ದು ನಾವೇ ಮಾಡಿಕೊಂಡದ್ದು. ಹಾಗೆ ನೀವು ಕೂಡ ಒಂದು ಸದ್ಯದ ಪರಿಸ್ಥಿತಿಯಲ್ಲಿ ನಮ್ಮ ಕಮಿಟಿ ಗಟ್ಟಿಯಾಗುವ ತನಕ ನಿಮ್ಮಲ್ಲೇ ಒಬ್ಬರು ಆ ಖರ್ಚನ್ನು ಭರಿಸಿಕೊಳ್ಳೋದು, ಅದೊಂದು ನನ್ನ ಸಜೆಷನ್ ಅಷ್ಟೇ. ಯಾಕಂದರೆ ನಾವು ಈ ಕಲೆಕ್ಷನ್ ಏನು ಮಾಡ್ತೇವೆ 10,000 + 1,000, ಅದನ್ನು ನಾವು ಸ್ಟೇಟ್ ಕಮಿಟಿ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲಿಯಾದರೂ ಲೀಗಲ್ ಫೈಟ್ ಇದ್ದರೆ ಅದಕ್ಕೆ ಬೇಕಾದಾಗ ಖರ್ಚು ಮಾಡಲಿಕ್ಕೆ ಆ ಹಣಗಳು ಬೇಕಾಗ್ತವೆ. ಅದರಿಂದ ನನ್ನ ಮಾತು ನಾನು ಮುಗಿಸ್ತೇನೆ. ಯಾಕಂತೇಳಿದ್ರೆ ಆಲ್ಮೋಸ್ಟ್ ಬಂದವರು ಬಂದಾಗಿದೆ, ಬರುವುದು ಇನ್ನೂ ಸ್ವಲ್ಪ ಇದೆ ಅಂತಾದರೆ ಇನ್ನೊಂದು 5 ನಿಮಿಷ ಮುಂದುವರಿಸ್ತಿದ್ದೆ, ಯಾರು ಕೂಡ ಅನ್ಯತಾ ಭಾವಿಸಬಾರ್ದು. ನಾನು ಉಡುಪಿ ಜಿಲ್ಲೆಯ ಆಡಳಿತ ಮಂಡಳಿಗಳು ಏನು ಇವತ್ತು ಬಂದಿದ್ದೀರಾ, ನಿಮ್ಮ ಹತ್ರ ನನ್ನ ನಮ್ರ ಪ್ರಾರ್ಥನೆ ಏನಂತೇಳಿದರೆ, ನಿಮ್ಮ ಹತ್ತಿರದ ಮ್ಯಾನೇಜ್ಮೆಂಟ್ಗಳು ಯಾರು ನಮ್ಮೊಟ್ಟಿಗೆ ಆಗಲಿಲ್ವ, ಎನ್ರೋಲ್ ಮಾಡಲಿಲ್ವ, ಅವರನ್ನೊಂದು ಎನ್ರೋಲ್ ಮಾಡಿಸಿ 100% ಮೆಂಬರ್ಶಿಪ್ ಆದಮೇಲೆ ಒಂದು 3 ತಿಂಗಳಿಗೆ ಒಮ್ಮೆ ಆದರೂ ನಾವು ಉಡುಪಿಯ ಎಲ್ಲ ಮ್ಯಾನೇಜ್ಮೆಂಟ್ಗಳು ಸೇರಬೇಕು. ಒಂದು 3 ತಿಂಗಳಲ್ಲಿ ಒಮ್ಮೆ ಆದರೂ ಅದಕ್ಕೆ ನಾವು ಸ್ಟೇಟ್ ಕಮಿಟಿಯಿಂದ ಯಾರನ್ನಾದರೂ ಆಳ್ವರಂಥವರನ್ನು ಅಥವಾ MB ಪುರಾಣಿಕರಂಥವರನ್ನೆಲ್ಲ ಕರೆದು ಆ ಕಾರ್ಯಕ್ರಮವನ್ನು ಜೋಡಿಸಿಕೊಂಡು ಒಂದು ಚಂದದ ಕಾರ್ಯಕ್ರಮ ಮಾಡಿಕೊಂಡು ನಾವು ವರ್ಷಕ್ಕೆ ಒಂದು 4 ಸಲ ಆದರೂ ಎಲ್ಲ ಮ್ಯಾನೇಜ್ಮೆಂಟ್ಗಳು ಒಟ್ಟಾಗಬೇಕು. ಪ್ರತಿ ತಿಂಗಳು ನಮ್ಮ ಕಮಿಟಿ ಏನಿದೆ, ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರುವಂಥ CA ಗೋಪಾಲ್ ಕೃಷ್ಣರನ್ನು ಸೇರಿಕೊಂಡು ಈ ಉಡುಪಿ ಜಿಲ್ಲೆಯ ಕುಪ್ಮ ಕಮಿಟಿ ಏನಿದೆ ಅದು ಸೇರಬೇಕು. ಮುಂದಿನ ದಿನಗಳಲ್ಲಿ ಬಹುಶಃ ನಮ್ಮದು ಒಂದು ಪ್ರಪೋಸಲ್ ಇದೆ, ನಿವೇದನೆ ಇದೆ, ಎಲ್ಲ ಡಿಸ್ಟಿಕ್ ಕಮಿಟಿಯ ಹೆಡ್ಡನ್ನು ಸ್ಟೇಟ್ ಕಮಿಟಿಗೆ ಸೇರಿಸಬೇಕು ಅನ್ನುವಂಥದ್ದೊಂದು ಆಶೆ ಇದೆ. ಆಗ ಕೊಂಡಿ ಭಾಳ ಸುಲಭದಲ್ಲಿ ಆಗುತ್ತೆ. ಅಂದರೆ ಎಲ್ಲ ಡಿಸ್ಟಿಕ್ನ ಪ್ರೆಸಿಡೆಂಟ್ ಸ್ಟೇಟ್ ಕಮಿಟಿಯೊಟ್ಟಿಗೆ ಒಂದು ಜಾಯಿನ್ ಮಾಡುವಂಥ ಒಂದು ಪ್ರಕ್ರಿಯೆ ಎಲ್ಲ ಕಡೆಯ ಅಲ್ಲಿ ಇದು ಫಾರ್ಮೇಷನ್ ಆದ ಮೇಲೆ, ಇದು ಗೊತ್ತಿಲ್ಲ ನನಗೆ, ಇದು ಸ್ಟೇಟ್ ಕಮಿಟಿಗೆ ನಮ್ಮ ನಿವೇದನೆ, ಅದು ಅದರ ಮೆರಿಟ್ಸ್ ಆ್ಯಂಡ್ ಡಿಮೆರಿಟ್ಸ್ ಅಲ್ಲಿ ಡಿಸ್ಕಷನ್ ಆದಮೇಲೆ ಅದು ತೀರ್ಮಾನಕ್ಕೆ ಬರ್ತಾರೆ. ಈಗ ಸುಧಾಕರ್ ಶೆಟ್ಟರು ಹೇಳಿದರು ಮತ್ತು ಆಗಿಲ್ಲ ಅಂತಲ್ಲ, ಅದು ಏನು ಅಂತ ಅದರದ್ದು ಅಷ್ಟು ಮಂದಿಯನ್ನು ಸೇರಿಸ್ಲಿಕ್ಕಾಗುತ್ತಾ, ಕೋರಮ್ ಆಗುತ್ತಾ, ಕೋರಮ್ ಆಗದಿದ್ದರೆ ಹೇಗೆ ಮೀಟಿಂಗ್ ಮಾಡೋದು, ಇದೆಲ್ಲ ಸಮಸ್ಯೆಗಳು ಇರ್ತವೆ. ಆದ್ದರಿಂದ ಒಂದು ಮೀಟಿಂಗ್ ಅಂತ ಹೇಳಿದ ಮೇಲೆ ಕೋರಮ್ ಬೇಕಾಗುತ್ತೆ. ನಾನು ಹೇಳೋದು ಉಡುಪಿಯ ವಿಷಯದಲ್ಲಿ ನೀವು ಉಡುಪಿ ಜಿಲ್ಲಾ ಕಮಿಟಿಯ ಮೀಟಿಂಗ್ ಮಾಡುವಾಗ ಕೋರಮ್ 100% ಅಂತ ಮಾಡಿಕೊಳ್ಳಿ, ಯಾವತ್ತೂ ಕೂಡ ಅದನ್ನು 75% ಹಾಗೆ ಮಾಡಿಕೊಳ್ಬೇಡಿ ಅಂತ ಹೇಳಿಕೊಂಡು ಇವತ್ತು ಬಂದಂಥ ಎಲ್ಲರಿಗೆ ಮತ್ತೊಮ್ಮೆ ಕುಪ್ಮದಿಂದ ನಮ್ಮ ಹಾರ್ದಿಕ ಧನ್ಯವಾದಗಳನ್ನು ಸಲ್ಲಿಸಿಕೊಂಡು ಈ ಕುಪ್ಮವನ್ನು ಬೆಳೆಸೋಣ. ತದನಂತರ ಈ ಕುಪ್ಮದಿಂದ ಈಗ ಕಾಂಟ್ರಿಬ್ಯೂಷನ್ ಎಲ್ಲ ನಮ್ಮದೇ 12. ನೀವು ಏನೇ ಹೇಳಿ ಸರ್, ಪ್ರೈವೇಟ್ ಇನ್ಸ್ಟಿಟ್ಯೂಷನ್ನಿಂದ ಶಿಕ್ಷಣಕ್ಕೆ ಎಷ್ಟು ದೊಡ್ಡ ಕೊಡುಗೆ ಇದೆ ಅಂತ ನೀವು ಹೇಳಬೇಕು. ಅಂದರೆ ನಾಳೆ ಈಗ ಹೇಳಬೇಡಿ ನಮಗೆ ಸರ್ಕಾರದಲ್ಲಿ ಬೇಕಾದಷ್ಟು ಒಳ್ಳೆಯ ಮಕ್ಕಳು ಬರುವುದಿಲ್ಲ ಅಂತ. ಒಳ್ಳೆಯ ಮಕ್ಕಳನ್ನು ಬರೆಸಿಕೊಳ್ಳುವುದು ಕೂಡ ಒಂದು ಶಿಕ್ಷಣ ಸಂಸ್ಥೆಯ ಒಂದು ಒಳ್ಳೆಯ ಕೆಲಸ ಅಲ್ವಾ. ಒಳ್ಳೆಯವರು ಯಾಕೆ ಬರ್ತಾರೆ? ವಿಶ್ವಾಸ ಇದ್ದಾಗ ಬರ್ತಾರೆ. ಇಲ್ಲ ನಮ್ಮಲ್ಲಿಗೆ ಬರುವ ಮಕ್ಕಳೆಲ್ಲ ಹಾಗೆ ಬಡತನದ ಮಕ್ಕಳು, ಹಾಗೇನಿಲ್ಲ. ನಮ್ಮಲ್ಲಿಯೂ ಬಡತನದ ಮಕ್ಕಳಿಗೆ ಈಗ ಕರ್ನಾಟಕದಲ್ಲಿ ಕನ್ನಡ ಮೀಡಿಯಂ, ಈಗ ಆಳ್ವಾಸ್ನಲ್ಲಿ ಕನ್ನಡ ಮೀಡಿಯಂಗೆ ಎಷ್ಟು ಮಂದಿ ಎಕ್ಸಾಮ್ ಬರೀತಾರೆ, ಮತ್ತು 1 ರೂಪಾಯಿ ಕೊಡದೆ ಇಡೀ
6ನೇಯಿಂದ ಅವ್ರದ್ದು ಕನ್ನಡ ಮೀಡಿಯಂನಲ್ಲಿ ಶಿಕ್ಷಣ ಆಗುತ್ತೆ, 1 ರೂಪಾಯಿ ಕೊಡದೆ. ಒಂದು ಮಗುವಿನ ಮೇಲೆ ನನ್ನ ಪ್ರಕಾರ ಕಡಿಮೆ ಅಂತ ಹೇಳಿದ್ರು ಆಳುವರಿಗೆ 10 ಲಕ್ಷ ಖರ್ಚುಂಟು, ಅಷ್ಟು ವರ್ಷ ಶಿಕ್ಷಣ ಕೊಡುವಾಗ. ಅದರಿಂದ ಬಡತನಕ್ಕೆ ಕೂಡ ನಮ್ಮ ಎಲ್ಲ ಪ್ರೈವೇಟ್ ಸಂಸ್ಥೆಗಳು ಒಂದೊಂದು ಇಷ್ಟು ಸೀಟನ್ನು ಕೊಡ್ತವೆ. ಕೆಲವರು ಸ್ವಲ್ಪ ಜಾಸ್ತಿ ಇರ್ಬೋದು, ಕೆಲವರು ಸ್ವಲ್ಪ ಕಡಿಮೆ ಇರ್ಬೋದು, ಬಡತನಕ್ಕೆ ಕೊಡ್ತದೆ. ಅದು ಗೌರ್ಮೆಂಟೇ ಅಂತಲ್ಲ. ಈಗ ಗೌರ್ಮೆಂಟ್ನಲ್ಲಿ ಕೂಡ ಈಗ ಒಂದು ಮಗುವಿನ ಮೇಲೆ ಎಷ್ಟು ಖರ್ಚು ಬೀಳ್ತದೆ ಅಂತ ನೀವು ಕೇಳಿದರೆ, ನನ್ನ ಪ್ರಕಾರ PUC ಶಿಕ್ಷಣದ ಗೌರ್ಮೆಂಟ್ ಕಾಲೇಜಿನಲ್ಲಿ ಒಂದು ಮಗುವಿನ ಹಿಂದೆ ಸರ್ಕಾರಕ್ಕೆ ಒಂದು 70,000 ಖರ್ಚು ಬೀಳುತ್ತೆ. 100% ಅಷ್ಟು ಖರ್ಚು ಬೀಳುತ್ತೆ. ಅದು ಮಕ್ಕಳಿಗೆ ಫ್ರೀ ಇರ್ಬೋದು, ಆದರೆ ನಾವು ಕಟ್ಟಿದಂಥ ತೆರಿಗೆಯ ಹಣ, ಇದೆಲ್ಲ ಗೊತ್ತಿರಬೇಕು. ಆದ್ದರಿಂದ ಇಲ್ಲಿ ತುಂಬ ವಿಷಯಗಳನ್ನು ನಮಗೆ ಮನನ ಮಾಡಿಕೊಳ್ಳಿಕ್ಕಾಗತ್ತೆ. ಕಡೆ ಪಕ್ಷ ತಿಂಗಳಿಗೆ ಒಮ್ಮೆ ಆದರೂ ಕಮಿಟಿ ಸೇರಿಕೊಂಡು, ಕಡೆ ಪಕ್ಷ 3 ತಿಂಗಳಿಗೊಮ್ಮೆ ಆ ಜಿಲ್ಲೆಯ ಎಲ್ಲ ಜನರು ಸೇರಿಕೊಂಡು, ವರ್ಷಕ್ಕೆ ಒಮ್ಮೆ ಈ ಎಲ್ಲ ಮ್ಯಾನೇಜ್ಮೆಂಟ್ಗಳು ನಮ್ಮ ಸ್ಟೇಟ್ ಕನ್ವೆನ್ಷನ್ ಏನಾಗುತ್ತೆ, ರಾಜ್ಯ ಮಟ್ಟದ ಜನರಲ್ ಬಾಡಿ ಸಭೆ ಏನಾಗುತ್ತೆ, ಅದರಲ್ಲಿ ಪ್ರತಿಯೊಬ್ಬರೂ ಭಾಗವಹಿಸಬೇಕು ಅನ್ನೋದು ನಮ್ಮ ಆಶಯ. ಅದರಿಂದ ನಮ್ಮ ಸೆಕ್ರೆಟರಿ ನನ್ನಲ್ಲಿ ಕೇಳಿಕೊಂಡ ಮೇರೆಗೆ, ಸರ್ ನೀವೊಂದು ಆಶಯ ನುಡಿ ಹೇಳಬೇಕು ಅಂತ ಹೇಳಿದ್ದಾರೆ. ಬಹುಶಃ ಆಶಯದ ಅರ್ಧ ಭಾಗವನ್ನು CA ಗೋಪಾಲಕೃಷ್ಣ ಭಟ್ಟೆ ಹೇಳಿದ್ದಾರೆ, ನಂತರದ ಭಾಗವನ್ನು ನಾನು ಮುಗಿಸಿದ್ದೇನೆ. ಇವತ್ತು ಬಂದು ಈ ಕಾರ್ಯಕ್ರಮವನ್ನು ಚಂದಗೊಳಿಸಿಕೊಟ್ಟಂಥ, ದಯವಿಟ್ಟು ಒಂದು ವೇದಿಕೆ ಮೇಲೆ ಒಂದು ಚೇರ್ ಹಾಕಿ, ನಮ್ಮ ಡಾಕ್ಟರ್ ರೇವಣ್ಕರ್ ಮಂಗಳೂರಿನಿಂದ ಬಂದಿದ್ದಾರೆ. ಅವರನ್ನು ನೇರವಾಗಿ ನಾವು ವೇದಿಕೆಗೆ ಕರೀತಾ ಇದ್ದೇವೆ. ರುಪ್ಸಾದಲ್ಲಿ ಭಾಳ ಕೆಲಸ ಮಾಡಿದ್ದಾರೆ ಇವರು, ಭಾಳ ಆ್ಯಕ್ಟಿವ್ ಮೆಂಬರ್ ಇವರು. ಅದರಿಂದ ಡಾಕ್ಟರ್ ಮಂಜುನಾಥ್ ರೇವಣ್ಕರ್ ಅವರನ್ನು ಕೂಡ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಭಾಳ ಆತ್ಮೀಯತೆಯಿಂದ ಸ್ವಾಗತಿಸ್ತಾ ಇದ್ದೇನೆ ಸರ್. ಮತ್ತೊಮ್ಮೆ ವೇದಿಕೆಯ ಮೇಲಿರುವಂಥ ಎಲ್ಲ ಉದ್ಘಾಟಕರಿಗೆ, ಅತಿಥಿ ಅಭ್ಯಾಗತರಿಗೆ ಉಡುಪಿ ಜಿಲ್ಲಾ ಕುಕ್ಮಾದ ವತಿಯಿಂದ ಹಾರ್ದಿಕವಾದ ಧನ್ಯವಾದಗಳನ್ನು ಸೂಚಿಸುವುದರೊಂದಿಗೆ, ಮುಂಭಾಗದಲ್ಲಿ ಕೂತಂಥ ನೀವೆಲ್ಲ ಇವತ್ತಿನ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಟ್ಟಿದ್ದೀರಿ ಅಂತ ಹೇಳಿಕೊಂಡು, ನಮ್ಮ ಉಡುಪಿ ಕುಪ್ಮ ಗಟ್ಟಿಯಾಗಿ ಬೆಳೀಲಿ ಅಂತ ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು. ಅತಿಥಿಗಳಾಗಿ ಆಗಮಿಸಿದ ಶ್ರೀ ಮಂಜುನಾಥ್ ರೇವಣ್ಕರ್ ಅವರಿಗೆ ಕುಪ್ಮ ಉಡುಪಿ ಜಿಲ್ಲಾ ಸಮಿತಿ ಇದರ ಅಧ್ಯಕ್ಷರಾದ ಶ್ರೀ CA ಗೋಪಾಲಕೃಷ್ಣ ಭಟ್ ಅವರು ಹೂವನ್ನು ನೀಡಿ ಸ್ವಾಗತಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ಮುಂದೆ ಸಮಾರಂಭದ ಪ್ರಧಾನ ಹಂತವನ್ನು ತಲುಪಿದ್ದೇವೆ. ಜ್ಞಾನ ಜ್ಯೋತಿಯನ್ನು ಬೆಳಗುವುದರ ಮೂಲಕ ಸಮಾರಂಭಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಬೇಕಾಗಿ ಆಳ್ವಾಸ್ ಶಿಕ್ಷಣ ಸಂಸ್ಥೆಯ ಸಾಮ್ರಾಟ, ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘದ ರಾಜ್ಯ ಸಮಿತಿಯ ಅಧ್ಯಕ್ಷರು ಆದ ಡಾಕ್ಟರ್ M. ಮೋಹನ್ ಆಳ್ವ ಅವರಲ್ಲಿ ಪ್ರಾರ್ಥಿಸಿಕೊಳ್ತೇನೆ. ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘ ಇದರ ಉಡುಪಿ ಸಮಿತಿಯ ಪದಾಧಿಕಾರಿಗಳಿಂದ ಪ್ರಮಾಣ ವಚನ ಸ್ವೀಕಾರ, ಪದಗ್ರಹಣ ಕಾರ್ಯಕ್ರಮ. ಪ್ರಮಾಣ ವಚನವನ್ನು ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ M. ಮೋಹನ್ ಆಳ್ವ ಅವರು ಬೋಧಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ನಿಯೋಜಿತ ಉಡುಪಿ ಜಿಲ್ಲಾ ಕುಪ್ಮ ಸಮಿತಿಯ ಪದಾಧಿಕಾರಿಗಳು ವೇದಿಕೆಯ ಮುಂಭಾಗದಲ್ಲಿ ಬಂದು ಸೇರಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ಗೌರವಾಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, ಅಧ್ಯಕ್ಷರಾದ ಶ್ರೀ CA ಗೋಪಾಲಕೃಷ್ಣ ಭಟ್, ಉಪಾಧ್ಯಕ್ಷರುಗಳಾದ ಶ್ರೀ ರಮೇಶ್ ಶೆಟ್ಟಿ, ಶ್ರೀಮತಿ ದೀಪಾ M. ಹೆಗಡೆ, ಶ್ರೀ ದೇವಿ ಪ್ರಸಾದ್ ಶೆಟ್ಟಿ, ಶ್ರೀ ಸತೀಶ್ ಪೈ, ಹಾಗೆ ಕಾರ್ಯದರ್ಶಿಗಳಾದ ಶ್ರೀ ಅಶ್ವಥ್ SL, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಗಣೇಶ್ ಶೆಟ್ಟಿ B ಹಾಗೂ ಶ್ರೀ ಪ್ರತಾಪ್ ಚಂದ್ರ ಶೆಟ್ಟಿ, ಅಂತೆ ಖಜಾಂಜಿಗಳಾದ ಡಾಕ್ಟರ್ ಸುಧಾಕರ್ ಶೆಟ್ಟಿ ಇವರು ರಾಜ್ಯ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ M. ಮೋಹನ್ ಆಳ್ವ ಅವರಿಂದ ಪ್ರಮಾಣ ವಚನವನ್ನು ಸ್ವೀಕರಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕುಪ್ಮ ರಾಜ್ಯ ಸಮಿತಿಯ ಆಶೋತ್ತರಗಳ ಅಡಿಯಲ್ಲಿ ಕರ್ನಾಟಕ ಅನುದಾನ ರಹಿತ ಪದವಿ ಪೂರ್ವ ಕಾಲೇಜು ಆಡಳಿತ ಮಂಡಳಿಗಳ ಸಂಘದ, ಅಂದರೆ ಕುಪ್ಮದ ಉಡುಪಿ ಜಿಲ್ಲೆಯ ಕುಪ್ಮ ಘಟಕದ ಕಾರ್ಯಕಾರಿಣಿ ಸಮಿತಿಗೆ ಅಧ್ಯಕ್ಷನಾಗಿ, ಉಪಾಧ್ಯಕ್ಷರಾಗಿ, ಕಾರ್ಯದರ್ಶಿಯಾಗಿ, ಸದಸ್ಯನಾಗಿ ಎಂಬ ಹೆಸರಿನವನಾದ ನಾನು
ವಿಧಿದ್ವಾರ ಸ್ಥಾಪಿತವಾದ ಭಾರತದ ಸಂವಿಧಾನದ ವಿಷಯದಲ್ಲಿ ಶ್ರದ್ಧೆಯಿಂದಲೂ ನಿಷ್ಠೆಯಿಂದಲೂ ಕೂಡಿರುತ್ತೇನೆಂದು ಕುಪ್ಪಮದ ಆಶೋತ್ತರಗಳ ರೀತಿ ನಿಯಮಗಳ ಪ್ರಕಾರ ನಮ್ಮ ಕರ್ನಾಟಕ ರಾಜ್ಯದ ಪದವಿ ಪೂರ್ವ ಹಂತದ ವಿದ್ಯಾರ್ಥಿಗಳ, ಶಿಕ್ಷಕರ, ಕಾಲೇಜುಗಳ ಹಿತದೃಷ್ಟಿಯಿಂದ ನಿಯಮಾನುಸಾರ ನನ್ನ ಕರ್ತವ್ಯಗಳನ್ನು ಶ್ರದ್ಧೆಯಿಂದಲೂ ನಿರ್ವಹಿಸುತ್ತೇನೆಂದು ಪಕ್ಷಪಾತವಿಲ್ಲದೆ ಕುಪ್ಪಮದ ಎಲ್ಲ ಸದಸ್ಯರಿಗೂ ಭಾರತದ ಸಂವಿಧಾನದ ಮತ್ತು ಕುಪ್ಪಮದ ಅನುಸಾರವಾಗಿ ನ್ಯಾಯಯುತವಾಗಿ ಕಾರ್ಯನಿರ್ವಹಿಸುತ್ತೇನೆಂದು ಈ ಮೂಲಕ ನಾನು ಪ್ರಮಾಣ ಮಾಡ್ತೇನೆ. ಒಮ್ಮೆ ಹೇಳಿ ಸರ್, ಪ್ರಮಾಣ ಮಾಡ್ತೇನೆ ಅಂತ. ಇದೀಗ ಉದ್ಘಾಟಕರ ಮಾತು ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಂದ. ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಂಥ ನನ್ನ ಸಹೃದಯ ಬಂಧು ಡಾಕ್ಟರ್ ಪ್ರಶಾಂತ್ ಶೆಟ್ಟರವರಿಗೆ ಕೈ ಮುಗಿದುಕೊಂಡು, ಘನ ಉಪಸ್ಥಿತಿಯಲ್ಲಿರುವಂಥ ಜಿಲ್ಲಾ ಉಪನಿರ್ದೇಶಕರಾದಂಥ ಶ್ರೀ ಮಾರುತಿಯವರಿಗೂ, ಶ್ರೀ ಕೆ ರಾಧಾಕೃಷ್ಣ ಶೆಣೆಯವರಿಗೂ, ರೇವಣ್ಕರ್ರವರಿಗೂ ಕೈ ಮುಗಿದುಕೊಂಡು, ಎದುರು ಇದ್ದಂಥ ನಮ್ಮ ಸುಧಾಕರ್ ಶೆಟ್ಟರವರಿಗೆ ಮತ್ತು ಅಧ್ಯಕ್ಷರಾದಂಥ ಗೋಪಾಲಕೃಷ್ಣ ಭಟ್ರಿಗೆ, ಕಾರ್ಯದರ್ಶಿಯಾದಂಥ ಅಶ್ವಂತ್ ಎಲ್ರಿಗೆ ಕೈ ಮುಗಿದುಕೊಂಡು ಸೇರಿದ ಸಹೃದಯ ಬಂಧುಗಳೇ, ಉಡುಪಿ ಜಿಲ್ಲಾ ಕುಷ್ಮ ಸಮಿತಿಯ ಪದಗ್ರಹಣ ಸಮಾರಂಭದಲ್ಲಿ ನಾವಿದ್ದೇವೆ. ಈಗಾಗಲೇ ಇದರ ಬಗ್ಗೆ ಸುಧಾಕರ್ ಶೆಟ್ಟರವರು ಮತ್ತು ಗೋಪಾಲಕೃಷ್ಣ ಭಟ್ರವರು ವಿಸ್ತಾರವಾಗಿ ಹೇಳಿದ್ದಾರೆ. ಅದನ್ನು ಪುನಃ ನಾನು ಉಲ್ಲೇಖ ಮಾಡಲಿಕ್ಕೆ ಹೋಗುವುದಿಲ್ಲ. ಈಗ ನಮ್ಮ ರಾಜ್ಯದಲ್ಲಿ ಈಗಾಗಲೇ ಒಂದು ಸಮಿತಿ ಇದ್ದುಕೊಂಡು ಬಹಳಷ್ಟು ವರ್ಷಗಳಿಂದ, ಈಗ ಕೆಲವಾರು ವರ್ಷಗಳಿಂದ ನಾವು ಅಲ್ಲಲ್ಲಿ ನಮ್ಮ ಪ್ರಾಮಾಣಿಕ ಪ್ರಯತ್ನ ಆಗ್ತಾ ಇದೆ. ಆದರೆ ಇನ್ನೂ ಕೂಡ ನಾನೊಬ್ಬ ಇದರ ಅಧ್ಯಕ್ಷನಾಗಿ ನನಗೊಂದು ಸಮಾಧಾನ ಎಂಬುದು ಖಂಡಿತ ಇಲ್ಲ. ಇದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾತಕ್ಕಂತ ಹೇಳಿದರೆ, ಒಟ್ಟು ಈಗ ಕಾಲೇಜುಗಳ ಸಂಖ್ಯೆ ನಮ್ಮ ರಾಜ್ಯದಲ್ಲಿ ಪದವಿ ಪೂರ್ವ ಕಾಲೇಜುಗಳ ಸಂಖ್ಯೆ 6189 ಪದವಿ ಪೂರ್ವ ಕಾಲೇಜು ಇದೆ. ಇದರಲ್ಲಿ 3637 ಪ್ರೈವೇಟ್ ಕಾಲೇಜುಗಳಿದೆ ಎಂಬುದನ್ನು ನಾವು ಅರ್ಥೈಸಬೇಕು. 3637 ಪ್ರೈವೇಟ್ ಕಾಲೇಜುಗಳು ಇದ್ದರೂ ಕೂಡ ಇವತ್ತು ಇಂಥ ಒಂದು ನಾವು ಕುಪ್ಪ ಒಂದು ಸಮಿತಿಯನ್ನು ರಾಜ್ಯದಲ್ಲಿ ಮಾಡಿದ ಮೇಲೆ ನಮಗೊಂದು 10% ಕೂಡ ಒಂದು ಪ್ರೈವೇಟ್ ಕಾಲೇಜಿನವರನ್ನು ಅದರಲ್ಲಿ ಸೇರಿಸಲಿಕ್ಕೆ ನಮ್ಮಿಂದ ಆಗದ್ದು, ಅದು ನಮ್ಮ ಬಹಳ ದೊಡ್ಡ ಸೋಲು ಅಂತ ನಾವು ನೆನೆಸ್ಕೊಂಡಿದ್ದೇವೆ. ಇದು ಅದಕ್ಕೆ ನಾನು ಸಮಾಧಾನ ಇಲ್ಲ ಅಂತ ಹೇಳಿದೆ. ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ತೆಗೆದು ನೀವೊಂದು ಆಲೋಚನೆ ಮಾಡಿ. ಪ್ರತಿಯೊಂದು ಕಡೆಯಲ್ಲೂ ಕೂಡ ಒಂದು ಸರ್ಕಾರಿ ಧೋರಣೆ ಎಂಬುದಿದೆ, ಮತ್ತೊಂದು ಪ್ರೈವೇಟ್ ಧೋರಣೆ ಎಂಬುದೇ ಎಲ್ಲ ಕ್ಷೇತ್ರಗಳಲ್ಲೂ ಇದೆ. ಸರ್ಕಾರ ಇವತ್ತಿನವರೆಗೆ ಕಾಲಕಾಲದಲ್ಲಿ ಮಾಡಿದಂಥ ಕೆಲಸ, ಅದು ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರಗಳಿರ್ಬೋದು, ಇದೆಲ್ಲೋ ಬಹಳ ದೊಡ್ಡ ಕೆಲಸವನ್ನು ಪ್ರತಿ ಕ್ಷೇತ್ರದಲ್ಲೂ ಅವರು ಮಾಡಿದ್ದಾರೆ. ಆದರೆ ಅದಕ್ಕಿಂತ ಮಿಗಿಲಾಗಿ ಇವತ್ತು ಪ್ರೈವೇಟ್ ಧೋರಣೆಯಲ್ಲೂ ಕೂಡ ಎಲ್ಲ ಕ್ಷೇತ್ರದಲ್ಲೂ ಕೂಡ ಬಹಳ ದೊಡ್ಡ ಕೆಲಸ ಆದದ್ದರಿಂದ ಈ ದೇಶ ಜಾಗತಿಕ ಮಟ್ಟದಲ್ಲಿ ಗುರುತಿಸಲಿಕ್ಕೆ ಆಗಿದೆ ಎಂಬುದನ್ನು ನಾವು ನೆನಪಿಸಬೇಕು. ಇಂಥ ಸಂದರ್ಭದಲ್ಲಿ ಪ್ರಮುಖವಾದಂಥ 2 ಸಂಗತಿಯನ್ನು ಹೇಳೋದಾದರೆ, ಒಂದು ಆರೋಗ್ಯ ಕ್ಷೇತ್ರವನ್ನೇ ನಮ್ಮ ಆಲೋಚನೆ ಮಾಡಿ ಕೂತ್ಕೊಳ್ಳುವ. ಒಂದು ವೇಳೆ ಆರೋಗ್ಯ ಕ್ಷೇತ್ರ ಕೇವಲ ನಮ್ಮ ರಾಜ್ಯ ಕೇಂದ್ರ ಸರ್ಕಾರಗಳೇ ಮಾಡುವಂಥ ಕೆಲಸ ಇದ್ದರೆ, ಅಥವಾ ನಮ್ಮ ಸರ್ಕಾರಿ ಒಂದು ಆಸ್ಪತ್ರೆಗಳನ್ನೇ ನಂಬಿಕೊಂಡು ನಾವು ಕೂತ್ಕೊಳ್ತಿದ್ದರೆ, ಈ ನಮ್ಮ ಆರೋಗ್ಯದ ಈ ಸ್ಥಿತಿಗತಿಗಳು ಇಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಇತ್ತ. ಅದಕ್ಕೆ ಬೇಕಾದಷ್ಟು ಪ್ರೈವೇಟ್ ಧೋರಣೆಗಳು ಬಂದದ್ದರಿಂದ, ಬೇರೆ ಎಲ್ಲ ಕ್ಷೇತ್ರಗಳಲ್ಲಿ ಮೊನೋಪೊಲಿ ಆದದ್ದರಿಂದ ಇವತ್ತು ಇಡೀ ಜಾಗತಿಕ ಮಟ್ಟದಲ್ಲಿ ನಾವು ಒಂದು ಆರೋಗ್ಯದ ಸಮಸ್ಯೆಗೆ ಉತ್ತರ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವು ಬಂದಿದ್ದೇವೆ. ಇವತ್ತು ವಿದ್ಯಾಕ್ಷೇತ್ರವನ್ನು ತೆಗೆದು ನೋಡಿದರೆ, ಸರ್ಕಾರಿ ಶಾಲೆ, ಸರ್ಕಾರಿ ವ್ಯವಸ್ಥೆಗಳನ್ನೇ ನಾವು ನಂಬಿಕೊಂಡು ಕೂತ್ಕೊಳ್ತಿದ್ದರೆ, ವಿದ್ಯಾಕ್ಷೇತ್ರದಲ್ಲಿ ಇವತ್ತು ಇಂಥ ಒಂದು ಜಾಗತಿಕ ಮಟ್ಟದಲ್ಲಿ ಒಂದು ಸವಾಲು ಕೊಡುವ ಕೆಲಸ ಮಾಡಲಿಕ್ಕೆ ಸಾಧ್ಯತೆ ಹೇಳಿ. ಇವತ್ತು ಇಡೀ ಪ್ರೈವೇಟ್ ಚಿಂತನೆ ಮುಖಾಂತರ ಇವತ್ತು ಎಷ್ಟು ವಿದ್ಯಾಸಂಸ್ಥೆಗಳು ಕಟ್ಟಿದ್ದರಿಂದ, ಕಾಲಕಾಲದಲ್ಲಿ ಬೇರೆ ಬೇರೆ ವ್ಯಕ್ತಿಗಳು ಕಟ್ಟಿದ್ದರಿಂದ ಇವತ್ತು ಒಂದು ವಿದ್ಯಾಭ್ಯಾಸ ಎಂಬುದು ನಮ್ಮ ದೇಶದ ಒಂದು ಸರ್ವಶ್ರೇಷ್ಠ ವಿದ್ಯಾಭ್ಯಾಸ ಅಂತೇಳಿ ಈಗ ಆಗಿ ಹೋಗಿದೆ. ಇದನ್ನು ಹಲವಾರು ಆಯಾಮದ ಮುಖಾಂತರ ನಾವು ಹೇಳ್ಬೋದು. ಹೀಗಿರುವಾಗ ಪದವಿ ಪೂರ್ವ ಕಾಲೇಜನ್ನು ತೆಗೆದು ನೋಡಿದರೆ 6189 ವಿದ್ಯಾಸಂಸ್ಥೆಗಳು ನಮ್ಮಲ್ಲಿ ಇದ್ದರೆ, ಇದರಲ್ಲಿ ಸರ್ಕಾರಿ ಮತ್ತು ಅನುದಾನಿತ ತೆಗೆದು ಪ್ರೈವೇಟ್ 3637 ವಿದ್ಯಾಸಂಸ್ಥೆಗಳು ಇರುವುದು, ಮತ್ತು ಅತಿ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಇರುವುದು ಯಾವುದು ಕೇಳಿದರೆ ಪ್ರೈವೇಟ್ ವಿದ್ಯಾಸಂಸ್ಥೆಯಲ್ಲಿ ಎಂಬುದನ್ನು ನಾವು ನೆನಪಿಟ್ಟುಕೊಳ್ಬೇಕು.
ಖಾಲಿ ಅತಿ ಹೆಚ್ಚು ಸಂಖ್ಯೆ ಮಾತ್ರ ಅಲ್ಲ, ಇಡೀ ಒಂದು ಕ್ವಾಲಿಟಿ ಮತ್ತು ಅದರ ಕೊಡುಗೆಯನ್ನು ನಾವು ಒಮ್ಮೆ ಆಲೋಚನೆ ಮಾಡಿ. ಇವತ್ತು ಯಾವುದೇ ಒಂದು NCERT ಸಿಲೆಬಸ್ಸಲ್ಲಿ ಬರುವಂಥ ಒಂದು ರಿಸಲ್ಟಲ್ಲಿರ್ಬೋದು, ಒಂದು ಪ್ರೈವೇಟ್ ವಿದ್ಯಾಸಂಸ್ಥೆಯಲ್ಲಿ, ಒಂದು ಅನುದಾನಿತ ವಿದ್ಯಾಸಂಸ್ಥೆಯಲ್ಲಿ, ಒಂದು ಸರ್ಕಾರಿ ವಿದ್ಯಾಸಂಸ್ಥೆಯಲ್ಲಿ ಬರುವಂಥ ಒಂದು ರಿಸಲ್ಟನ್ನು ಗಮನಿಸಿದಾಗ ಅರ್ಥ ಆಗ್ತದೆ. ಅದಕ್ಕಿಂತಲೂ ಮುಖ್ಯವಾಗಿ ಈಗ ಪೂರಕ ಎಕ್ಸಾಮ್ಗಳು, ಈಗ NCERT ಸಿಲೆಬಸ್ಸೇ ಅಂತಿಮ ಅಲ್ಲ, ಪೂರಕ ಎಕ್ಸಾಮ್ಗಳು ಬಹಳಷ್ಟು ಅಗತ್ಯ ಇದೆ. ಇಂಥ ಸಂದರ್ಭದಲ್ಲಿ ಪೂರಕ ಎಕ್ಸಾಮ್, ಅದು ಸೈನ್ಸ್ ಇರ್ಬೋದು, ಕಾಮರ್ಸ್ ಇರ್ಬೋದು, ಆರ್ಟ್ಸ್ ಇರ್ಬೋದು, ಮೂರರಲ್ಲೂ ಪೂರಕ ಎಕ್ಸಾಮ್ಗಳನ್ನು ಇದ್ದುಕೊಂಡು ಇಂಟಗ್ರೇಟೆಡ್ ಸಿಸ್ಟಮ್ನಲ್ಲಿರುವಂಥ ವಿದ್ಯಾಭ್ಯಾಸ. ಇಂಥ ಸಂದರ್ಭದಲ್ಲೂ ಗಮನಿಸಿದರೆ ಇವತ್ತು ಪೂರಕ ಎಕ್ಸಾಮ್ನಲ್ಲಂತೂ ಬಹುಪಾಲು ಅಂದರೆ 100ರಲ್ಲಿ 90% ರಿಸಲ್ಟ್ಗಳು ಬರುವುದೇ ಯಾವುದು ಕೇಳಿದ್ರೆ ಅದು ಪ್ರೈವೇಟ್ ಚಿಂತನೆ ಧೋರಣೆ ಮುಖಾಂತರ. ಇವತ್ತು CET ಇರ್ಬೋದು, ನೀಟ್ ಇರ್ಬೋದು, JEE ಇರ್ಬೋದು, ಅಥವಾ ನಾಟಾ ಇರ್ಬೋದು, NDA ಇರ್ಬೋದು, ಅಥವಾ ಯಾವುದೇ CSನ ಫೌಂಡೇಶನ್ಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಇವತ್ತು ಪ್ರೈವೇಟ್ ಧೋರಣೆಯಲ್ಲಿ ಈ ಒಂದು ದೊಡ್ಡ ಒಂದು ಕೆಲಸ ಆಗಲಿಕ್ಕೆ ಸಾಧ್ಯ ಆಗಿದೆ. ಇದನ್ನು ಪ್ರಾಮಾಣಿಕವಾಗಿ ಸರ್ಕಾರವು ಒಪ್ಪಬೇಕು, ಇಲಾಖೆ ಒಪ್ಪಬೇಕು, ಮಾಧ್ಯಮದವರು ಒಪ್ಪಬೇಕು, ಸಾರ್ವಜನಿಕರು ಇದನ್ನು ಒಪ್ಪಬೇಕು ಎಂಬುದೇ ನನ್ನ ವಿನಂತಿ. ಯಾಕಂತೇಳಿದರೆ ಇವತ್ತು ಇಷ್ಟೆಲ್ಲ ಕೆಲಸ ಮಾಡಿಕೊಂಡು ಬಂದಾಗ ಬಹಳ ದೊಡ್ಡ ಅಪವಾದ ನಮ್ಮ ಮೇಲೆ ಕೇಳಿ ಬರ್ತದೆ. ಇದು ಸರ್ಕಾರವು ಕೂಡ ನಮ್ಮನ್ನು ಬೇರೆ ಕಣ್ಣಲ್ಲಿ ನೋಡ್ತಾ ಇದೆ, ಇವತ್ತು ಇಲಾಖೆಗಳು ಕೂಡ ನಮ್ಮನ್ನು ಬೇರೆ ಕಣ್ಣಲ್ಲಿ ನೋಡ್ತಾ ಇರ್ತದೆ, ಮಾಧ್ಯಮದವರು ಬೇರೆ ಬೇರೆ ರೀತಿಯ ಪದಗಳನ್ನು ಉಪಯೋಗಿಸಿಕೊಂಡು ನಮ್ಮನ್ನು ಉಲ್ಲೇಖ ಮಾಡೋದನ್ನು ನಾನು ಗಮನಿಸಿದ್ದೇನೆ. ಆದರೆ ಇದು ತಪ್ಪು. ಇದನ್ನು ಸರಿಯಾಗಿ ಆಲೋಚನೆ ಮಾಡಿಕೊಂಡು ಇವತ್ತು ಪ್ರೈವೇಟ್ ಧೋರಣೆ ಮುಖಾಂತರ ಎಂಥ ಕ್ರಾಂತಿ ಆಗಿದೆ ಎಂಬುದನ್ನು ನೋಡಬೇಕು. ಈಗ ಹಲವಾರು ವ್ಯಾಪಾರಿಗಳು ಇದರೊಳಗೆ ಹುಕ್ಕಿರ್ಬೋದು. ಇವತ್ತು ಇಡೀ ಉದ್ಯಮ ಎಲ್ಲವೂ ಇವತ್ತು ಬೇರೆ ಬೇರೆ ರೀತಿ ಆಗುವಾಗ ಇವತ್ತು ಬೇರೆ ಬೇರೆ ರೀತಿಯಿಂದ ಇಲ್ಲೂ ಕೂಡ ವ್ಯಾಪಾರಿಗಳ ಮನೋಧರ್ಮದವರು ಬಂದಿರ್ಬೋದು. ಇದನ್ನು ಕಂಟ್ರೋಲ್ ಮಾಡಲಿಕ್ಕೆ ಇರಬೇಕಾದವರು ಇಲಾಖೆಯವರು, ಸರ್ಕಾರ ಇದನ್ನು ಕಂಟ್ರೋಲ್ ಮಾಡಬೇಕು. ಇದನ್ನು ಕಂಟ್ರೋಲ್ ಮಾಡಿಕೊಂಡು ಇದರಲ್ಲಿ ನಿಜವಾದ ವ್ಯಾಪಾರ ಮನೋಧರ್ಮದವರು ಯಾರು, ನಿಜವಾದ ಸೇವಾ ಮನೋಧರ್ಮದಲ್ಲಿ ಆಗುವಂಥ ವಿದ್ಯಾಸಂಸ್ಥೆಗಳು ಯಾವುದು ಎಂಬುದನ್ನು ಅರ್ಥೈಸಬೇಕು. ದುಡ್ಡು ಎಂಬುದು ಎಲ್ಲರಿಗೂ ಬೇಕೇ. ಯಾವ ಪ್ರೈವೇಟ್ ಚಿಂತನೆ ಮಾಡಿದರೂ ಕೂಡ ನಾವೇನು ದುಡ್ಡಿಲ್ಲದೆ, ನಮಗೆ ಸಂಪತ್ತು ಬರದೆ ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ವಿದ್ಯಾಸಂಸ್ಥೆಯನ್ನು ಇದರ ಹಿಂದೆ ಕಟ್ಟಿದಂಥ ದೊಡ್ಡ ದೊಡ್ಡ ದಿಗ್ಗಜರು ನಮ್ಮ ಜಿಲ್ಲೆಯಲ್ಲಿದ್ದರು, ರಾಜ್ಯದಲ್ಲಿದ್ದರು, ದೇಶದಲ್ಲಿದ್ದರು. ಇವರು ಇಡೀ ಒಂದು ಕಟ್ಟಿಕೊಂಡು ಬರುವಾಗ ಅದನ್ನು ಸೇವಾ ಮನೋಭಾವ ಎಂಬ ಒಂದು ಹೆಸರನ್ನೇ ಇಟ್ಟುಕೊಂಡು ಇದು ಪಾವಿತ್ರವಾದಂಥ ಕ್ಷೇತ್ರ ಅಂತ ಹೇಳಿಕೊಂಡು ಅದನ್ನು ಹೇಗೆ ಮುನ್ನಡೆಸಿಕೊಂಡು ಬಂದರು ಎಂಬುದನ್ನು ಗಮನಿಸಿ. ಕ್ರಮೇಣ ಹಲವಾರು ಕಾರಣಗಳಿಂದ, ಬೇರೆ ಬೇರೆ ಧೋರಣೆಗಳಿಂದ ಬಹಳಷ್ಟು ವ್ಯಾಪಾರ ಮನೋಧರ್ಮದವರು ಇವತ್ತು ಆರೋಗ್ಯ ಕ್ಷೇತ್ರಕ್ಕೆ ಬಂದ ಹಾಗೆ ವಿದ್ಯಾಕ್ಷೇತ್ರಕ್ಕೂ ಬಂದರೆ ಅಂಥವರನ್ನು ಇಡೀ ಕಂಟ್ರೋಲ್ ಮಾಡಬೇಕಾದವರು ಯಾರು ಕೇಳಿದರೆ ನಾನು ಆಗ ಹೇಳಿದಂಥ ವ್ಯಕ್ತಿಗಳು. ಎಲ್ಲರನ್ನೂ ಒಂದು ತಕ್ಕಡಿಯಲ್ಲಿ ಇಟ್ಟುಕೊಂಡು ನೀವು ತೂಕ ಮಾಡಿದರೆ ಅಲ್ಲಿ ನ್ಯಾಯ ಅಲ್ಲ. ಇಂಥ ತಕ್ಕಡಿಯನ್ನು ಅವರು ನೋಡಬೇಕಾದ್ದು ಅವರ ಕರ್ತವ್ಯ. ಈ ದೃಷ್ಟಿಯಲ್ಲಿ ಇವತ್ತು ನಾವು ಪ್ರೈವೇಟ್ ಚಿಂತನೆಯಲ್ಲಿರುವಂಥ ನಾವುಗಳು ಕೂಡ ಬಹಳಷ್ಟು ನಾವು ಜಾಗೃತವಾಗಿರಬೇಕು. ಇವತ್ತು ನಾವು ನಮ್ಮ ನೆಲೆಯನ್ನು ಪ್ರತಿ ಜಿಲ್ಲೆಯಲ್ಲಿ ನಾವು ಕಟ್ಟಲೇಬೇಕು. ಇದು ನಮ್ಮ ಬಹಳ ದೊಡ್ಡ ಅಸಡ್ಡತನ. ಇಂಥ ಸಂದರ್ಭದಲ್ಲಿ ನಾವು ಏನು ಜಗಳ ಮಾಡಲಿಕ್ಕಲ್ಲ, ನಾವು ಏನು ಯಾರ ವೈರತ್ವವನ್ನು ಮಾಡಲಿಕ್ಕಲ್ಲ. ನಮ್ಮ ಇಡೀ ಸಂಘ ಎಂಬುದು ಹಾಲು ನೀರಿನ ಸಂಬಂಧದ ಹಾಗೆ, ಹಾಲು ಜೇನಿನ ಸಂಬಂಧದ ಹಾಗೆ ನಾವು ಬೆಳೆಸಬೇಕು. ನಾವು ಎಂದೂ ಇಲಾಖೆ ಜೊತೆ ಆಗಲಿ ಅಥವಾ ಸರ್ಕಾರ ಜೊತೆ ಆಗಲಿ ನಾವು ಜಗಳ ಮಾಡಲಿಕ್ಕಾಗಿ, ಅನಗತ್ಯವಾಗಿ ಟಿಪ್ಪಣಿಯನ್ನು ಮಾಡಲಿಕ್ಕಾಗಿ ನಾವು ಇರುವವರಲ್ಲ. ಆದರೆ ನಮಗೆ ಬರುವಂಥ ಹಲವಾರು ಕಷ್ಟಗಳು ನಮ್ಮನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಳದೆ ಇರುವಾಗ ನಮಗೆ ಬಹಳ ದೊಡ್ಡ ಒಂದು ಬೇಸರ ಆಗ್ತದೆ. ಎಷ್ಟೋ ಬಾರಿ ಇಷ್ಟೆಲ್ಲ ನಮ್ಮ ಪ್ರಾಮುಖ್ಯತೆ ಇದ್ದರೂ ಕೂಡ ಒಂದು ಕ್ವಶನ್ ಪೇಪರ್ ಮಾಡುವಾಗ ಇರ್ಬೋದು, ಒಂದು ಕರೆಕ್ಷನ್ ಮಾಡುವಾಗ ಇರ್ಬೋದು, ಅಥವಾ ಬಹಳ ಪ್ರಧಾನವಾದಂಥ ಕೆಲವು ಸುತ್ತೋಲೆಗಳನ್ನು ಕಳಿಸುವಾಗಿರ್ಬೋದು, ನಾವು ಬಹಳ ಬಾರಿ ಹೇಳಿದೆವು, ನಮ್ಮನ್ನು ಒಂದು ಆ ಮೀಟಿಂಗಿಗೆ ವಿಶ್ವಾಸಕ್ಕೆ ಕರೆದುಕೊಂಡು ಒಂದು ಸುತ್ತೋಲೆಯನ್ನು ಕಳಿಸುವ ಮೊದಲು ಸ್ವಲ್ಪ ಚರ್ಚೆ ಮಾಡಿಕೊಂಡು ಆಮೇಲೆ ಸುತ್ತೋಲೆ ಕಳಿಸಿ ಅಂತ ಹೇಳಿದರೆ ಪ್ರತಿ ಸಲವೂ ಒಪ್ಪುತ್ತಾರೆ, ಪ್ರತಿ ಸಲವೂ ನಮ್ಮನ್ನು ಮರೆತು ಬಿಡ್ತಾರೆ. ಇದು ನಮ್ಮ ದುರಾದೃಷ್ಟ. ಹೀಗೆ ಆಗಬಾರ್ದು. ಯಾಕೆಂದರೆ ಇದು ಪ್ರೈವೇಟ್ ಧೋರಣೆ ಮತ್ತು ಸರ್ಕಾರ ಧೋರಣೆ ಎರಡೂ ಕೂಡ ಎಲ್ಲ ಕ್ಷೇತ್ರಗಳಲ್ಲಿ ಸೇರಿಕೊಂಡು ಹೋದರೆ ಮಾತ್ರ ನಾವು ಅದನ್ನು ಬಲಿಷ್ಠವಾಗಿ ಕಟ್ಟಬಹುದು ಹೊರತು ಇದು ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ, ಇಡೀ ಜಗತ್ತಿನಲ್ಲಿ ಎಂತೆಂಥ ಮುಂದುವರೆದ ರಾಷ್ಟ್ರಗಳಲ್ಲೂ ಕೂಡ ಇಂಥ ಧೋರಣೆ ಇದ್ದುಕೊಂಡು ಇದು ನಡೆಯುವಂಥ ಕೆಲಸ. ಹಾಗಿರುವಾಗ ಇದನ್ನು ಅರ್ಥೈಸಬೇಕು ಎಂಬುದೇ ನಮ್ಮ ಆಶೆ. ಆದ್ದರಿಂದ ನಾವು ನಿಮ್ಮಲ್ಲಿ ವಿನಂತಿ ಮಾಡೋದಿಷ್ಟೇ, ಪ್ರತಿ ಜಿಲ್ಲೆಗಳಲ್ಲಿ ನಾವು ಬಲಿಷ್ಠವಾಗಿ ನಮ್ಮ ಸಂಸ್ಥೆಯನ್ನು ಕಟ್ಟಿಕೊಂಡು ಆ ಜಿಲ್ಲೆಯಲ್ಲಿದ್ದಂಥ ಪ್ರತಿಯೊಂದು ಕೂಡ ಪ್ರೈವೇಟ್ ವಿದ್ಯಾಸಂಸ್ಥೆ ಪದವಿ ಪೂರ್ವ ಕಾಲೇಜು ಅದರಲ್ಲಿ ನೋಂದಾಣಿಸಿಕೊಳ್ಬೇಕು. ನಮ್ಮ ದುರಾದೃಷ್ಟ ಅಂತ ಹೇಳಿದ್ರೆ ಕೆಲವು ಹೆಸರಿದ್ದು
ಒಂದೊಂದು ಇಡೀ ರಾಜ್ಯದಲ್ಲಿ 50-100 ಸಂಸ್ಥೆಗಳಿರುವಾಗ ನಮಗೆ ಭಾಳ ಅಡೆತಡೆ ಬರ್ತದೆ. ಈಗ 3637 ತೆಗೆದರೆ ಇದರಲ್ಲಿ ಈಗ ಕ್ರೈಸ್ತರಿಗೆ ಸಂಬಂಧಪಟ್ಟ ಬ್ಯಾಷಲ್ ಮಿಷನ್ ತೆಗೆದರೆ ಒಂದಿಷ್ಟು ಸಂಸ್ಥೆ, ಆದಿಚುಂಚನಗಿರಿ ಸ್ವಾಮೀಜಿಯನ್ನು ತೆಗೆದರೆ ಒಂದಿಷ್ಟು 50 ಸಂಸ್ಥೆ, ಸುತ್ತೂರು ಮಠವನ್ನು ತೆಗೆದರೆ ಇವರದೊಂದು 75 ಸಂಸ್ಥೆ, ಆಚೆಯಿಂದ ಕೇಲಿಯನ್ನು ತೆಗೆದರೆ ಅದೊಂದು 50 ಸಂಸ್ಥೆ. ಹೀಗೆ ನಾರಾಯಣ ಅಂತ ತೆಗೆದರೆ ಇನ್ನು ಹೊರ ರಾಜ್ಯದಿಂದ ಬಂದವರಿದ್ದಾರೆ, ಭಾಳ ದೊಡ್ಡ ದೊಡ್ಡ ಕುಲಗಳು. ನಾರಾಯಣ ಅಂತ ಬಂದರೆ ಒಂದು ಬೆಂಗಳೂರು ತೆಗೆದರೆ ಅಲ್ಲೊಂದು ಗಲ್ಲಿಗಳಲ್ಲಿ 25 ಸಂಸ್ಥೆ, ಆಚೆಯಿಂದ ಇನ್ನೊಂದು ಚೈತನ್ಯ ಅಂತ ತೆಗೆದರೆ ಅದೊಂದು ಇಷ್ಟು ಸಂಸ್ಥೆ. ಪುನಃ ಈಗ ಆಕಾಶ್ ಎಲೆನ್ ಅಂತೇಳಿ ನಾರ್ತಿಂದ ಬಂದಿದ್ದಾರೆ, ಇವರ ಒಂದು ಇಷ್ಟು ಸಂಸ್ಥೆಗಳು. ಇವರು ಯಾರೂ ನಮಗೆ ಸಿಕ್ಕುವುದಿಲ್ಲ, ಇವರು ಯಾರೂ ನಮ್ಮ ಕೈಗೆ ಸಿಕ್ಕುವುದಿಲ್ಲ. ಇಲ್ಲಿಯ ದೊಡ್ಡ ದೊಡ್ಡ ಸ್ವಾಮೀಜಿಗಳು ಕೂಡ ನಮ್ಮ ಇದಕ್ಕೆ ಬರುವುದಿಲ್ಲ, ಆಚೆಯಿಂದ ದೊಡ್ಡ ಹೇಳಿದಂಥ ಸಂಸ್ಥೆಗಳು ಕೂಡ ನಮ್ಮ ಇದಕ್ಕೆ ಬರುವುದಿಲ್ಲ. ಹೊರ ರಾಜ್ಯದಿಂದ ಬಂದವರಂತೂ ನಮಗೆ ಯಾರು ಅಂತಲೇ ಗೊತ್ತಾಗೋದು, ನಾವು ನೋಡೋದು ಬಿಡಿ. ಅದನ್ನು ಮುನ್ನಡೆಸಿಕೊಂಡು ಹೋಗುವ ಶಿಕ್ಷಕರಾಗಲಿ, ಅಲ್ಲಿ ಕಲಿಯುವಂಥ ಮಕ್ಕಳಾಗಲಿ, ಅಲ್ಲಿ ಪಾಲಕರಾಗಲಿ ಅವರ ಮುಖ ನೋಡಿರುವುದಿಲ್ಲ. ಅಂಥ ಸಂಸ್ಥೆಗಳೇ ಇವತ್ತು ಇಡೀ ರಾಜ್ಯದಲ್ಲಿರುವಾಗ ನಾವು ಒಟ್ಟಾಗುವುದು ಹೇಗೆ ಎಂಬ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಇವತ್ತು ಇಂಥ ಸಂದರ್ಭದಲ್ಲಿ ಇದನ್ನು ಮುಟ್ಟುವುದಂತ ಹೇಳಿದ್ರೆ ಅಷ್ಟು ಸುಲಭ ಅಲ್ಲ. ಆಗಿದ್ದರೂ ನಾವು ಕರ್ನಾಟಕದವರು, ಅಟ್ಲೀಸ್ಟ್ ನಾವು ಕರ್ನಾಟಕದವರು, ನಾವು ಆದಷ್ಟು ಜನರು ಇಂಥ ಮನಸ್ಸಿನವರು, ನಾವು ಒಟ್ಟಾಗಬೇಕಾದ್ದು ನಮ್ಮ ಕರ್ತವ್ಯ. ಇದು ಆಗದೆ ಹೋದರೆ ಈ ಒಂದು ಸಂಸ್ಥೆ ಕೇವಲ ಕೆಲವೇ ಜಿಲ್ಲೆಗಳಲ್ಲಿ ಇದ್ದು ಬಿಟ್ಟರೆ ಇದು ಅಷ್ಟು ಸರಿಯಲ್ಲ ಅಂತ ನನಗೆ ಆಸೆ. ನಾಳೆ ನಾವು ಮಾತಾಡಲಿಕ್ಕೆ ಹೋಗುವಾಗ ಕೇವಲ ದಕ್ಷಿಣ ಕನ್ನಡ ಅಥವಾ ಉಡುಪಿ ಜಿಲ್ಲೆಯೇ ಮೊನೊಪೊಲಿ ಅಲ್ಲ, ಇಡೀ ರಾಜ್ಯದ 34 ಜಿಲ್ಲೆಗಳಲ್ಲೂ ಎಲ್ಲದಕ್ಕೆ ಸಂಬಂಧಪಟ್ಟವರು ಬಂದು ಮಾತನಾಡಿದರೆ ಅದಕ್ಕೊಂದು ವಿಶೇಷವಾದ ಶಕ್ತಿ ಬರ್ತದೆ ಅಂತೇಳಿ ನನಗೆ ಆಸೆ. ಈ ದೃಷ್ಟಿಯಲ್ಲಿ ಉಡುಪಿ ಜಿಲ್ಲೆ ಒಂದು ಮಾದರಿ ಆಗಬೇಕು. ಕೇವಲ ಅದು ಇಲ್ಲಿ ಹೇಳುವುದು ಮಾತ್ರ ಅಲ್ಲ, ಅದನ್ನು ನೀವು ಮಾಡಿ ತೋರಿಸ್ಕೊಂಡು ನಿಮ್ಮ ಇಡೀ ಉಡುಪಿ ಜಿಲ್ಲೆಯಲ್ಲಿರುವಂಥ ಎಲ್ಲ ನಮ್ಮ ಪ್ರೈವೇಟ್ ಕಾಲೇಜುಗಳು ಇದರ ಸದಸ್ಯತನ ಪಡೆದುಕೊಂಡು ಬಹಳಷ್ಟು ಕೆಲಸಗಳು ಇಲ್ಲಿ ಕೊಡುಕೊಳ್ಳು ಪ್ರಯೋಗಗಳು ಆಗಬೇಕು. ಇದರಲ್ಲಿ ಬಹಳ ಮುಖ್ಯವಾಗಿ ಇಂಥ ನಮ್ಮ ಸಂಸ್ಥೆಯನ್ನು ತೆಗೆದು ನೋಡಿದರೆ ಇದಕ್ಕೆ 4 ಜನರು ಇದಕ್ಕೆ ಬಹಳ ಪ್ರಮುಖರು. ಒಂದು, ಇದನ್ನು ಮುನ್ನಡೆಸಿಕೊಂಡು ಹೋಗುವಂಥ ಒಂದು ಆಡಳಿತ ಮಂಡಳಿ, ಇನ್ನು ಅಲ್ಲಿರುವಂಥ ಶಿಕ್ಷಕೇತರರು, ಆಮೇಲೆ ಅಲ್ಲಿರುವ ಪಾಲಕರು, ಆಮೇಲೆ ಮಕ್ಕಳು. ಈ 4 ಜನರು ನಾವು ಸೇರಿಕೊಂಡಿರುವಂಥ ಇದನ್ನು ಮಾಡಬೇಕು. ಇದನ್ನು ಎಂದೂ ನಮ್ಮ ಆಡಳಿತ ಮಂಡಳಿಗೆ ಸೀಮಿತಗೊಳಿಸೋದಲ್ಲ, ಇದನ್ನು ಬಹಳಷ್ಟು ಬಲಿಷ್ಠ ಮಾಡಬೇಕಾದ್ರೆ ಈ 4 ಜನರು ಕೂಡ ಸೇರಿಕೊಂಡು ಇದು ನಮ್ಮ ಕುಟುಂಬ ಅಂತ ನಾವು ತೋರಿಸ್ಬೇಕು. ನಮ್ಮ ಕೂಗಿಗೆ ಇವರೆಲ್ಲ ಬಂದು ಸೇರಬೇಕಾಗ್ತದೆ. ನಮ್ಮ ಶಿಕ್ಷಕರನ್ನು ಕೂಡ ನಾವು ಪ್ರತ್ಯೇಕ ಮಾಡಬೇಕು ಅಂತಿಲ್ಲ. ಎಂಥ ಒಂದು ನಮ್ಮ ರಾಜ್ಯ ಸರ್ಕಾರ ಎಷ್ಟು ದೊಡ್ಡ ತಪ್ಪು ಮಾಡ್ತಾ ಇದೆ. ಇವತ್ತು ಶಿಕ್ಷಕ ವರ್ಗದಲ್ಲಿರುವಂಥ ಪ್ರೈವೇಟ್ ಶಿಕ್ಷಕರ ವರ್ಗವನ್ನು ಎಂದಾದರೂ ಅವರು ವಿಶ್ವಾಸಕ್ಕೆ ತೆಗೆದುಕೊಳ್ತಾರಾ ಎಂಬುದನ್ನು ನೋಡಿ. ಯಾವುದೇ ಒಂದು ಸನ್ಮಾನ ಆಗುವಾಗ, ಯಾವುದೇ ಒಂದು ರೀತಿ ಆಗುವಾಗ ಇವತ್ತು ಸರ್ಕಾರಿ ನೌಕರರಿಗೆ, ಅಲ್ಲೇ ಶಿಕ್ಷಕರಿಗೆ ಬೇರೆ ಇಟ್ಟು ಕೊಡ್ತಾರೆ ಹೊರತು ಇವತ್ತು ಒಂದೇ ಒಂದು ಪ್ರೈವೇಟ್ ವಿದ್ಯಾಸಂಸ್ಥೆ ಒಂದು ಶಿಕ್ಷಕರನ್ನು ಗಣನೆ ತೆಗೆದುಕೊಳ್ಳುವುದಿಲ್ಲ. ಎಂತೆಂಥ ಒಂದು ಶಿಕ್ಷಕರು ಅಲ್ಲಿ ಇದ್ದಾರೆ ನಮ್ಮ ಲೋಕದಲ್ಲಿ, ಎಂದೂ ಅವರನ್ನು ಗಣನೆ ತೆಗೆದುಕೊಳ್ಳುವಂಥ ಪ್ರಶ್ನೆ ಇಲ್ಲ. ಇಂಥ ಸಂದರ್ಭದಲ್ಲಿ ನಾವು ಅಟ್ಲೀಸ್ಟ್ ನಮ್ಮ ಈ ಸಂಘ ನಮ್ಮಲ್ಲಿರುವಂಥ ಶಿಕ್ಷಕರನ್ನು ನಾವು ಒಟ್ಟು ಮಾಡಿ ಇಡಬೇಕು, ನಮ್ಮ ಶಿಕ್ಷಕರನ್ನು ಒಟ್ಟು ಮಾಡಿ ಬಿಡಬೇಕು. ಇದರಲ್ಲಿ ಎಂದೂ ನಾವು ತಪ್ಪು ತಿಳ್ಕೋಬಾರ್ದು. ಎಲ್ಲಿಯಾದರೂ ಇವರೇ ಶಿಕ್ಷಕರು ನಮ್ಮ ಮೇಲೆ ನಾಳೆ ಸವಾರಿ ಮಾಡ್ತಾರೆ ಎಂಬುದನ್ನು ತಪ್ಪು ತಿಳ್ಕೋಬೇಡಿ. ನಾವು ಗಟ್ಟಿ ಆಗಬೇಕಾದ್ರೆ ನಾವು ಗಟ್ಟಿ ಹಾಕ್ಕೊಂಡು ನಮ್ಮಲ್ಲಿರುವ ಶಿಕ್ಷಕೇತರರು ಕೂಡ ನಮ್ಮ ಕೂಟದಲ್ಲಿ ಅವರು ಗಟ್ಟಿ ಆಗಬೇಕು. ಅವರನ್ನೂ ನಾವು ಕೆಲವು ಸಂದರ್ಭದಲ್ಲಿ ನಾವು ಒಟ್ಟಿಗೆ ತೆಗೆದುಕೊಳ್ಬೇಕಾಗ್ತದೆ. ಅದರ ಜೊತೆಯಲ್ಲಿ ಪಾಲಕರು ಭಾಳ ಮುಖ್ಯ. ಇದರೆಲ್ಲ ಪ್ರಯೋಜನವನ್ನು ಪಡೆಯುವವರು ಪಾಲಕರು ಮತ್ತು ಮಕ್ಕಳು. ಅವರು ನಮ್ಮ ಮೇಲೆ ಒಲವಿದ್ದದ್ದರಲ್ಲೇ ಇಷ್ಟು ಜನ ನಮಗೆ ಸೇರ್ತಾರೆ, ನಮಗೆ ಬೇಕಾಗುವ ಫೀಸ್ಗಳನ್ನು ಅವರು ಕೊಡ್ತಾರೆ. ಇದು ಒಂದು ಬೆಣ್ಣೆ ಮತ್ತು ಕೂದಲನ್ನು ತೆಗೆಯುವ ಹಾಗೆ ಭಾಳ ಜಾಗರೂಕತೆಯಿಂದ ನಮ್ಮ ಸಂಬಂಧ ಅದರಲ್ಲಿ ನಡೆದುಕೊಂಡು ಹೋಗುವಂಥ ಒಂದು ಕ್ರಿಯೆ. ಇಂಥ ಸಂದರ್ಭದಲ್ಲಿ ನಮ್ಮಲ್ಲಿರುವಂಥ ಅಸಂಖ್ಯಾತ ವಿದ್ಯಾರ್ಥಿಗಳನ್ನು ನಾವು ಸೇರಿಸಿಕೊಳ್ಬೇಕು. ಇದರೊಟ್ಟಿಗೆ ನಾವು ಪಾಲಕರನ್ನು ಸೇರಿಸಿಕೊಳ್ಬೇಕು ಅಂತ ಹೇಳಿದರೆ ಇಂಥ ಮೀಟಿಂಗೇ ಅಲ್ಲ, ಅವರವರಿಗೆ ಬೇಕಾದಂಥ ಕಾರ್ಯಕ್ರಮಗಳನ್ನು ಬೇರೆ ಇಟ್ಟುಕೊಂಡು ನಮ್ಮ ಕುಪ್ಪವನ್ನು ನಾವು ಈ 4 ಇದರ ಇಟ್ಟುಕೊಂಡು ನಾವು ಅದನ್ನು ಕಾಪಾಡಿಕೊಂಡು ಬರಬೇಕು. ಇದರ ಜೊತೆಯಲ್ಲಿ ನಾವು ಇಡೀ ವರ್ಷದಲ್ಲಿ ಇದು ಕೂಡ ಹಾಗೆ ಕೇವಲ ಒಂದು ನಮ್ಮ ದೈವದ ಆರಾಧನೆ ಆದ ಹಾಗೆ ಉದ್ಘಾಟನೆ ಮಾಡುವುದು, 4 ಕೋಟ್ ಹಾಕಿ ಅಲ್ಲಿಂದ ಬಿಟ್ಟು ಬಿಡುವುದು ಇಷ್ಟೇ ಅಲ್ಲ ಸ್ವಾಮಿ. ಇನ್ನೂ ಬಹಳಷ್ಟು ಕೆಲಸ ಇದೆ. ಇವತ್ತೊಂದು ಖಾಲಿ ಕೋಟ್ ಹಾಕಿದ ಕೂಡಲೇ ಇಲ್ಲಿಗೆ ಆಗೋದಿಲ್ಲ, ನಾನೆಲ್ಲ ಇದಕ್ಕೆ ಹೋಗ್ತಾ ಇದ್ದೇನೆ. ಇದೆಲ್ಲ ನಮಗೆ ಪಾಶ್ಚಾತ್ಯರು ತಂದುಕೊಟ್ಟಂಥ ಕೆಲವು ರೋಗಗಳು, ಇದೇ ರಾಟ್ರಿ ಲಯನ್ಗಳು ಕೊಟ್ಟಂಥ ರೋಗಗಳು, ಅದನ್ನೇ ನೀವು ಪುನರಾವರ್ತನೆ ಮಾಡೋದು ಬೇಡ. ಅದೇ ಒಂದು ಕೋಟುಗಳು, ಅದೇ ಕ್ರಮಗಳು, ಅದೇ ಬೆಲ್ಲು ಹೊಡೆಯುವುದು ಅಂಥದ್ದೆಲ್ಲ ಈಗ ಅಗತ್ಯ ಇಲ್ಲ. ನಮಗೆ ನಮ್ಮದೇ ಆದಂಥ ಒಂದು ವ್ಯವಸ್ಥೆ ಇರ್ತದೆ. ಇದ್ದುಕೊಂಡು ನಾವು ಈ ಉಮೇದನ್ನು ನಮ್ಮ ಎಲ್ಲ ಇದರಲ್ಲಿ ನಾವು ಮಾಡಬೇಕಾದ್ದು ನಮ್ಮ ಕರ್ತವ್ಯ. ಇಂಥ ಸಂದರ್ಭದಲ್ಲಿ ಹಲವಾರು ರೀತಿಯಲ್ಲಿ ನಾವು ಸಂಘಟನೆ ಆಗಲಿಕ್ಕೆ ಈಗಾಗಲೇ ಹೇಳಿದಾಗೆ ತಿಂಗಳಿಗೊಮ್ಮೆ ನಾವು ಒಟ್ಟಾಗ್ಬೋದು,
ತಿಂಗಳಿಗೊಮ್ಮೆ ಒಟ್ಟಾಕಿ ನಾವು ಇಡೀ ಕುಟುಂಬದವರೆಲ್ಲ ಒಟ್ಟಿಗೆ ಸೇರ್ಬೋದು. ಒಂದು ರೀತಿಯಲ್ಲಿ ಏನಿಲ್ಲದರೂ ಕೂಡ ಆ ದಿವಸ ಸ್ವಲ್ಪ ನೆಗಾಡೋದು ಹೇಗೆ ಅಂತಾದರೂ ಗೊತ್ತಾಗಲಿ, ಸ್ವಲ್ಪ ಮಾತಾಡೋದಂದ್ರೆ ಹೇಗೆ ಗೊತ್ತಾಗಲಿ, ಸ್ವಲ್ಪ ಪ್ರೀತಿ ಹುಟ್ಟಲಿ, ಒಂದು ಹತ್ರ ಬರಲಿ. ನಮ್ಮ ಸ್ಪರ್ಧೆಗಳು, ನಮ್ಮ ರಿಸಲ್ಟ್ಗಳು, ನಮ್ಮ ಒಂದು ಆಡಳಿತ ಮಾಡುವ ಕ್ರಮಗಳು ವಿಭಿನ್ನವಾಗಿರ್ಬೋದು. ಆದರೆ ಅಂಥ ಸಮಯದಲ್ಲಿ ಕೆಲವು ಒಟ್ಟಾಕೊಂಡು ನಮ್ಮ ಕೊಡುಕೊಳ್ಳು ಪ್ರಯೋಗಗಳನ್ನು ಆ ದಿವಸ ಮಾಡಿಕೊಂಡು ಇವತ್ತು ಅದರ ಜೊತೆಯಲ್ಲಿ ಇವತ್ತು ಯಾರನ್ನಾದರೂ ಸಂಪನ್ಮೂಲ ವ್ಯಕ್ತಿಗಳನ್ನು ತಂದು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರವನ್ನು ಮನ್ನಣೆ ಮಾಡುವವರು ಇವತ್ತು ಎಷ್ಟು ಮಂದಿ ಇಲ್ಲ ಹೇಳಿ ರಾಜ್ಯದಲ್ಲಿ. ಇಂಥ ಒಂದು ಪ್ರೈವೇಟ್ ಧೋರಣೆಯನ್ನು ಅರ್ಥಕೊಂಡಂಥ ವ್ಯಕ್ತಿಗಳನ್ನು ತಂದು ಅಂಥ ಸಮಯದಲ್ಲಿ ನಾವು ಒಂದು ಒಳ್ಳೆಯ ಟಾಕನ್ನೆಲ್ಲ ಕೊಡಿಸಿಕೊಂಡು ನಮ್ಮ ಜ್ಞಾನವನ್ನು ನಾವು ಹೆಚ್ಚಿಸ್ಬೋದು. ಇಂಥ ಕೆಲಸವನ್ನು ಮಾಡ್ಬೋದು. ಇದರ ಒಟ್ಟಿಗೆ ನಾವು ಎಲ್ಲರೂ ಒಟ್ಟಾಗಲಿಕ್ಕಾಗಿ ಈಗ ರಾಜ್ಯದಲ್ಲಿ ನಡೆಯುವಂಥ ಒಂದು ಸ್ಪೋರ್ಟ್ಸ್ ಮೀಟ್, ನೀವು ಸ್ಪೋರ್ಟ್ಸ್ ಬಗ್ಗೆ ಸ್ವಲ್ಪ ಹೇಳಿದಿರಿ. ನನಗಂತೂ ಅದು ಸ್ಪೋರ್ಟ್ಸ್ ಅಂತ ಹೇಳಿದ ಕೂಡಲೇ ಕಾಂತಾರ ದೈವ ಬರ್ತದೆ ನನ್ನ ಮೈಗೆ. ಯಾಕೆಂದರೆ ಅದನ್ನು ಮಾಡಿ ಅದರಲ್ಲಿ ಪೆಟ್ಟು ತಿಂದು ಸಾಕಾಗಿದೆ. ಇವತ್ತು ಅಂಥ ಸ್ಪೋರ್ಟ್ಸ್ ಮೀಟನ್ನು ಇವತ್ತು ಇಲಾಖೆ ಹೇಗೆ ಮಾಡ್ತದೆ ಎಂಬುದನ್ನು ಗಮನಿಸಿ. ನಮ್ಮ ಪದವಿ ಪೂರ್ವ ಕಾಲೇಜಿನ ನಮ್ಮ ಸ್ಪೋರ್ಟ್ಸ್ ಮೀಟ್ಗಳನ್ನು ನೋಡಿ ಅದಕ್ಕೆ ಏನಾದರೂ ಒಂದು ಒತ್ತು ಕೊಡ್ತಾರ ಹೇಳಿ. ಎಂಥ ಪ್ರಾಮುಖ್ಯವಾದಂಥ ಸಮಯ ಅದು. ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆಗೆ ಬರುವಂಥ ಸಮಯ, 16 ವರ್ಷದಿಂದ 18 ವರ್ಷಕ್ಕೆ ಬರುವ ಸಮಯ. ಇದು ಇಡೀ ಒಂದು ನಮ್ಮ ಇಡೀ ಬದುಕನ್ನು ಒಟ್ಟು ಮಾಡುವಂಥ ಸಮಯ. ಇಂಥ ಸಮಯದಲ್ಲಿ ಒಂದು ಸ್ಪೋರ್ಟ್ಸ್ ಎಂಬುದು ಎಷ್ಟು ಮುಖ್ಯ. ಈ ಸ್ಪೋರ್ಟ್ಸ್ ಮುಖ್ಯ ಆಗುವಾಗ ಇವತ್ತು ಪದವಿ ಪೂರ್ವ ಕಾಲೇಜಿನ ಒಂದು ಸ್ಪೋರ್ಟ್ಸನ್ನು ನೀವು ಆಲೋಚನೆ ಮಾಡಿ. ಇದೊಂದು ಸ್ಪೋರ್ಟ್ಸ, ಅದು ಸ್ಪೋರ್ಟ್ಸ. ಅದಕ್ಕೆ ನಾನು ಹೇಳಿದ್ದು, ದೈವದ ಕೆಲವು ಆರಾಧನೆ ಉಂಟು, ವರ್ಷಕ್ಕೊಮ್ಮೆ ತಿಂಗಳಿಗೊಮ್ಮೆ ಮಾಡುವಂಥದ್ದು. ಹಾಗೆ ಮಾಡಿ ನಮ್ಮನ್ನು ಬಾಯಿ ಮುಚ್ಚಿಸಿಬಿಡ್ತಾರೆ. ಇಂಥ ಸ್ಪೋರ್ಟ್ಸ್ ಮಿಸ್ನ ಜವಾಬ್ದಾರಿ ನಾವು ತೆಗೆದುಕೊಳ್ಳುವ. ನಾವು ಯಾಕೆ ಕುಪ್ಪಕ್ಕೆ ನಾವು ತೆಗೆದುಕೊಳ್ಬಾರ್ದು? ಕುಪ್ಪದಲ್ಲಿರುವಂಥ ಎಲ್ಲ ನಾವು ಒಟ್ಟಾಗಿಕೊಂಡು ನಮ್ಮ ಕುಪ್ಪದಲ್ಲಿ ಕಲಿಯುವಂಥ ಮಕ್ಕಳನ್ನಾದರೂ ಒಟ್ಟು ಮಾಡಿಕೊಂಡು ನಮಗೆ ಯಾಕೆ ಸ್ಪೋರ್ಟ್ಸ್ ಮೀಟ್ ಮಾಡಬಾರ್ದು? ಯಾಕೆ ಸಾಂಸ್ಕೃತಿಕ ಉತ್ಸವ ಮಾಡಬಾರ್ದು? ಆಚೆಯಿಂದ ಪ್ರತಿಭಾ ಕಾರಂಜಿ 10ನೇ ತರಗತಿವರೆಗೆ ಉಂಟು, ಆಚೆಯಿಂದ ಡಿಗ್ರಿಯಲ್ಲಿ ಯೋಜನೋತ್ಸವ ಉಂಟು, PUC ಆಗುವಾಗ ಯಾವುದೂ ಇಲ್ಲ. ಇದು ಯಾವ ನ್ಯಾಯ ಹೇಳಿ? ಹಾಗಾದರೆ ಕಂಟಿನ್ಯೂಷನ್ ಆಫ್ ದ ಪ್ರೋಗ್ರಾಮ್ ಎಂಥದ್ದು? ನಲಿಕಲಿ ಎಂಬ ಸೂತ್ರದಡಿಯಲ್ಲಿ 10ನೇ ತರಗತಿವರೆಗೆ ಕಲಿತು ಆಮೇಲೆ ಅವರು ಪ್ರಬುದ್ಧರಾಗಿ ಅಲ್ಲಿ ಮಾಡಬೇಕಾದಂಥ ಸಮಯದಲ್ಲಿ ಅಲ್ಲೇ 2 ವರ್ಷ ನಮಗೆ ಇದು ಯಾವುದಿಲ್ಲ, ಸ್ಪೋರ್ಟ್ಸ್ ಇಲ್ಲ, ಕಲ್ಚರಲ್ ಇಲ್ಲ, ಯಾವುದಿಲ್ಲದೆ ಹೋದರೆ ಆ ವಿಷಯ ಹೇಗೆ ಮುಂದೆ ಹೋಗೋದು ಹೇಳಿ? ಹಾಗಿರುವಾಗ ನಾವು ಯಾಕೆ ಮಾಡಬಾರ್ದು? ನಾವು ಇದನ್ನು ಬಹಳ ಅಲ್ಲಿರುವ ತಪ್ಪುಗಳನ್ನೆಲ್ಲ ಸರಿ ಮಾಡಿಕೊಂಡು ನಾವು ಇವತ್ತು ಮಾಡ್ಬೋದು. ಇನ್ನು ನೇಷನಲ್ ಲೆವೆಲ್ನ, ರಾಜ್ಯ ಲೆವೆಲ್ನ ಎಷ್ಟೋ ಪ್ರೋಗ್ರಾಮ್ಗಳಿದೆ. ಈ ಪ್ರೋಗ್ರಾಮ್ಗಳನ್ನು ನಾವು ಯಾಕೆ ಕುಪ್ಪದವರು ಮಾಡಬಾರ್ದು ಹೇಳಿ? 100% ನಾವು ಮಾಡ್ಬೋದು. ಇಂಥ ಕುಪ್ಪದವರು ನಾವು ಅದನ್ನು ಸೇರಿಕೊಂಡು ಮಾಡ್ಬೋದು. ಇವತ್ತೊಂದು ಡ್ರಗ್ ಮುಕ್ತವಾಗಿರುವಂಥದ್ದು, ನಶೆ ಮುಕ್ತ ಒಂದು ದೇಶವನ್ನು ಕಟ್ಟಬೇಕಾದ್ರೆ ಸರಿ, ಕುಪ್ಪದವರು ನಾವು ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ಕ್ಯಾಂಪಸ್ನಲ್ಲಿ ನಶೆಮುಕ್ತ ಇದರಾಗಿ ನಾವು ಮಾಡುವ, ನಶೆಮುಕ್ತ ಒಂದು ನಮ್ಮ ಕ್ಯಾಂಪಸ್ಗಳನ್ನು ಮಾಡುವ, ಪರಿಸರದ ಬಗ್ಗೆ ನಾವೇ ಮಾಡಿಕೊಳ್ಳುವ, ಯೋಗ, ಮೆಡಿಟೇಷನ್ ಎಲ್ಲವನ್ನೂ ನಾವು ಕಟ್ಟಿಕೊಳ್ಳುವ. ನಾನು ಹೇಳುವ ಉದ್ದೇಶ ಇಷ್ಟೇ. ಈ ಬೇಕಾದರೆ ಎಷ್ಟು ದೊಡ್ಡ ಪಟ್ಟಿಯನ್ನು ನಾನು ಹೇಳ್ತಾ ಹೋಗ್ಬೋದು. ಇದು ಎಲ್ಲವನ್ನು ನಾವು ಪ್ರೈವೇಟ್ ಧೋರಣೆಯಲ್ಲಿ ನಾವು ಮಾಡದೆ ಹೋದರೆ ಇದು ಮುಂದೆ ಹೋಗುವುದಿಲ್ಲ. ಸರ್ಕಾರವನ್ನೇ ನಂಬಿಕೊಂಡು, ಇಲಾಖೆಯನ್ನೇ ನಂಬಿಕೊಂಡು ಇಂಥ ಗಂಭೀರವಾದಂಥ ವಿಚಾರವನ್ನು ಮುಂದೆ ಕೊಂಡೋಗಬೇಕು ಅಂತ ಹೇಳಿದರೆ ಅಷ್ಟು ಸುಲಭ ಸಾಧ್ಯ ಅಲ್ಲ. ಇದೆಲ್ಲವನ್ನು ನಾವು ಹೇಗೆ ಈ ಪ್ರೈವೇಟ್ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದೇವೋ ಅದೇ ರೀತಿ ನಾವು ಇದೇ ರೀತಿ ಕಟ್ಟಿಕೊಂಡು ಹೋಗಬೇಕಾದ್ರೆ ಈ ಎಲ್ಲ ವಿಚಾರವನ್ನು ನಾವು ತೆಗೆದುಕೊಳ್ಬೇಕು. ಅದೇ ರೀತಿ CET, NEET, JEE ಎಕ್ಸಾಮ್ ಇದೆ. ನಾವೆಲ್ಲರೂ ಸೇರಿ ಸುಧಾಕರಣ ಯಾಕೆ ವರ್ಷದಲ್ಲಿ 1 ಅಥವಾ 2 ಅಥವಾ 3 ಎಕ್ಸಾಮನ್ನು ನಾವು ಯಾಕೆ ಮಾಡಬಾರ್ದು ಹೇಳಿ? ಎಲ್ಲರೂ ಸೇರಿಕೊಂಡು ನಮ್ಮ ವಿದ್ಯಾರ್ಥಿಗಳನ್ನ ಇಟ್ಕೊಂಡು, ನೀವು ಸುಧಾಕರಣ ಈಗ ನಿಮ್ಮ ಹತ್ರ ನಾನು ಎಷ್ಟೋ ಬಾರಿ ಕ್ವಶನ್ ಪೇಪರನ್ನು ತಗೊಳ್ತೇನೆ, ನಿಮ್ಮ ಹತ್ರ ತಗೊಳ್ತೇನೆ. ಎಷ್ಟೋ ಜನ ನಾನು ಎಲ್ಲಿ ಎಕ್ಸ್ಪರ್ಟ್ನಲ್ಲೋ ಬೇರೆ ಕಾಲೇಜಲ್ಲೂ ನಾನು ಕೇಳ್ತೇನೆ, ಒಂದು ವೇಳೆ ನಿಮ್ಮ ಕ್ವಶನ್ ಪೇಪರ್ ಇದ್ದರೆ ನನಗೆ ಕೊಡಿ ಅಂತೇಳಿ. ನನಗೇನಿಲ್ಲ, ನನಗೆ ಬೇಡಲಿಕ್ಕೆ ಭಾಳ ಸುಲಭನ, ನಾನೊಬ್ಬ ಬೇಡುವವ. ತೆಗೆದುಕೊಂಡು ನನಗೆ ಅಂಥ ಏನು ಮುಜುಗರವೂ ಇಲ್ಲ. ನಮ್ಮ ಮಕ್ಕಳಿಗೆ ಅದನ್ನು ನೋಡಲಿಕ್ಕೆ ಕೊಡ್ತೇವೆ. ಅದನ್ನೇ ನಾವು ಎಲ್ಲರೂ ಸೇರಿಕೊಂಡು ಇವತ್ತು ಇಂಥ CET ಅಥವಾ ಇಂಥ NEET ಅಥವಾ ಇಂಥ JEE ಎಕ್ಸಾಮನ್ನು ನಮ್ಮ ಪ್ರೈವೇಟ್ನವರು ಸಹ ಸೇರಿಕೊಂಡು ನಾವು ಯಾಕೆ ಒಮ್ಮೆ ಸಾಮೂಹಿಕವಾಗಿ ಇಡೀ ರಾಜ್ಯದಲ್ಲಿ ಮಾಡಬಾರ್ದು ಹೇಳಿ? ಇಂಥದ್ದೆಲ್ಲ ತುಂಬ ಮಾಡಲಿಕ್ಕೆ ಉಂಟು. ಇದನ್ನು ಇವತ್ತಿನ ದಿನ ಮಾತಾಡುವಂಥದ್ದಲ್ಲ, ಇದನ್ನೆಲ್ಲ ಸಮಯ ಬಂದಾಗ ಮಾತಾಡುವಂತ ಹೇಳಿಕೊಂಡು ಇವತ್ತು ನೀವು ಇದನ್ನು ಉದ್ಘಾಟನೆ ಮಾಡಿದಿರಿ. ನನಗೆ ಭಾಳ ಸಂತೋಷವಾಯಿತು. ಅಟ್ಲೀಸ್ಟ್ ಇಷ್ಟು ಜನ ಬಂದು ಇಷ್ಟು ಒಂದು ಸೀರಿಸಿ ಗಂಭೀರವಾಗಿ ಇದನ್ನು ಮಾಡಿದ್ದೀರಿ. ನನಗೆ ಅಧ್ಯಕ್ಷ ನೆಲೆಯಲ್ಲಿ ಸಮಾಧಾನ ಇಲ್ಲದೆ ಹೋದರೂ ಮುಂದೆ ನಮ್ಮ ಪ್ರಾಮಾಣಿಕ ಪ್ರಯತ್ನ ಆಗ್ತಾಯಿದೆ. ಬೇರೆ ಜಿಲ್ಲೆಗಳಲ್ಲಿ ಈಗ ಮೊನ್ನೆ ಮಂಗಳೂರು ಜಿಲ್ಲೆಯಲ್ಲಿ ಆಯಿತು, ಆಚೆಯಿಂದ ಹಾವೇರಿಯಲ್ಲೂ ಆಯಿತು, ಈಗ ಈ ವರ್ಷ ಧಾರವಾಡದಲ್ಲಿ ಈಗ ಪುನಃ ಕೇಳ್ತಾ ಇದ್ದಾರೆ, ನಮ್ಮನ್ನು ಬರಲಿಕ್ಕೆ ಕೇಳ್ತಾ ಇದ್ದಾರೆ, ನಮ್ಮ ದಿನಾಂಕವನ್ನು ನೋಡ್ತಾ ಇದ್ದಾರೆ. ಮೈಸೂರಿನಲ್ಲಿ ಆಯಿತು. ಇಂಥದ್ದೆಲ್ಲ ಹಲವು ಬೆಂಗಳೂರಲ್ಲಿ ಆಗಿದೆ. ಇಂಥ ಹಲವು ಇದರ ಮುಖಾಂತರ ಇವತ್ತು ಅಲ್ಲಲ್ಲಿ ಜಿಲ್ಲೆಗಳಲ್ಲಿ ಕುಪ್ಪದ ಸಂಘಟನೆ ಆಗುವುದು ನನಗೆ ಭಾಳ ಸಂತೋಷ ಕೊಟ್ಟಿದೆ ಅಂತ ಹೇಳಿಕೊಂಡು, ನೀವುಗಳು ಕೂಡ ಉಡುಪಿಯವರು ಕೂಡ ನೀವುಗಳು ಕೂಡ
ಸ್ವಲ್ಪ ಜವಾಬ್ದಾರಿ ತೆಗೆದುಕೊಂಡು ನಿಮ್ಮ ಹತ್ತಿರದ ಉತ್ತರ ಕನ್ನಡ ಇರ್ಬೋದು, ಅಥವಾ ಒಂದು ಚಿಕ್ಕಮಗಳೂರು ಇರ್ಬೋದು, ಶಿವಮೊಗ್ಗ ಇರ್ಬೋದು, ನಿಮ್ಮ ಇದನ್ನು ಕೂಡ ನೀವು ಸ್ವಲ್ಪ ಗಂಭೀರವಾಗಿ ತೆಗೆದುಕೊಂಡು ಒಮ್ಮೆ ಅಲ್ಲಿ ಪ್ರಯಾಣ ಮಾಡಿಕೊಂಡು ಬನ್ನಿ. ಹೋಗಿ ಅಲ್ಲಿ ಕೂಡ ನೀವು ಕೂಡ ಸಂಘಟನೆ ಮಾಡ್ತಾ ನಮ್ಮ ಇದನ್ನು ಸ್ವಲ್ಪ ಬಲವಾಗಿ ವಿಸ್ತರಣೆ ಮಾಡುವ ಒಟ್ಟಿನಲ್ಲಿ ಕುಪ್ಪ ಅಂತ ಹೇಳಿದರೆ ಅದು ಇಡೀ ರಾಜ್ಯದಲ್ಲಿ ಒಂದು ಒಳ್ಳೆಯ ಒಂದು ಸಂಘಟನೆ ಆಗಿ ಬಂದರೆ ನಮ್ಮ ವೈಯಕ್ತಿಕವಾದಂಥ ಹೋರಾಟಕ್ಕಲ್ಲ, ವೈಯಕ್ತಿಕ ಹೋರಾಟವೇ ಬೇರೆ. ಇದರ ಜೊತೆಯಲ್ಲಿ ಇವತ್ತು ನಾವು ಸಾಮೂಹಿಕವಾಗಿ ಹೋರಾಡುವಂಥ ಎಷ್ಟೋ ವಿಚಾರಗಳಿದೆ. ಅಂಥ ಸಾಮೂಹಿಕವಾದಂಥ ಹೋರಾಟದಲ್ಲಿ ಇಷ್ಟು ತನಕ ತುಂಬ ಹೋರಾಟಗಳನ್ನು ನಾವು ಮಾಡಿದೆವು, ಬಹಳ ಫಲಪ್ರದ ಆಗಿದೆ. ಈ ಕುಪ್ಪ ಆದಮೇಲೆ ಎಷ್ಟೋ ವಿಚಾರಗಳು ಇವತ್ತು ಒಂದು ಪದವಿ ಪೂರ್ವ ಶಿಕ್ಷಣದಲ್ಲಿ ಅದು ಕೂಡ ಬಂಗಾರಪ್ಪರನ್ನು ಇಟ್ಕೊಂಡು, UT ಖಾದರ್ರನ್ನು ಇಟ್ಕೊಂಡು, ನಮ್ಮ ಉಸ್ತುವಾರಿ ಸಚಿವರನ್ನು ಇಟ್ಕೊಂಡು ನಾವು ಅಲ್ಲಿ ವಿಧಾನಸೌಧದಲ್ಲಿ ಒಂದು 3 ಬಾರಿ ನಮ್ಮ ಮೀಟಿಂಗ್ಗಳು ನಡೆಯಿತು. ಬಹಳ ಫಲಪ್ರದವಾಗಿ ಮೂಡಿ ಬಂದಿದೆ. ಅದಕ್ಕಾಗಿ ಈ ಸಂಘಟನೆ ಎಂಬುದು ಬಹಳ ಮುಖ್ಯ ಅಂತ ಹೇಳಿಕೊಂಡು ಇಲ್ಲಿ ಎಲ್ಲ ನಾವು ಬೇರೆ ಬೇರೆ ವಿದ್ಯಾಸಂಸ್ಥೆ ಕಟ್ಟಿದವರು ಇರ್ಬೋದು, ನಾವೆಲ್ಲರೂ ಒಂದಲ್ಲ ಒಂದು ಪ್ರೀತಿಯಲ್ಲಿ ಇರಬೇಕಾಗಿದೆ. ನನ್ನನ್ನಂತೂ ಇಲ್ಲಿ ಬಂದಾಗ ಎಲ್ಲರೂ ಬಂದು ನನಗೆ ಕೈ ಮುಗಿತಾರೆ, ಎಲ್ಲರೂ ಕೂತ್ಕೊಂಡು ಒಬ್ಬೊಬ್ಬರು ಹೇಳ್ತಾರೆ, ಎಲ್ಲ ನಿಮ್ಮಿಲ್ಲೇ ಆದವರು ಅಲ್ಲಿ ಹೋಗಿದ್ದಾರೆ, ಇಲ್ಲಿ ಹೋಗಿದ್ದಾರೆ, ಅಲ್ಲಿದ್ದಾರೆ, ಇಲ್ಲಿದ್ದಾರೆ ಅಂತ ಹೇಳ್ತಾರೆ. ಭಾರಿ ಸಂತೋಷ ನನಗೆ. ನಾನೊಬ್ಬ ಆಲದ ಮರ ಅಂತ ನೀವು ನನಗೆ ಹೇಳ್ತೀರಿ, ನನ್ನನ್ನು ಅಶ್ವತ್ಥ ಮರ ಅಂತ ಹೇಳ್ತೀರಿ, ಎಲ್ಲ ಮರಗಳಿಗೆಲ್ಲ ನನ್ನನ್ನೇ ಹೇಳ್ತೀರಿ. ನನಗೂ ಸಂತೋಷ. ಆಗಲಿ, ಅದಕ್ಕೊಂದು ಯೋಗ್ಯತೆ ಬೇಕಲ್ಲ, ನನ್ನ ಒಂದೇ ವಿನಂತಿ, ನನ್ನನ್ನು ಎಷ್ಟು ಬೇಕಾದರೂ ನಕ್ಕಿ, ಆದರೆ ದನ ನಕ್ಕಿದಾಗೆ ನಕ್ಕಿ, ಭಾಳ ಪ್ರೀತಿನ ನಕ್ಕಿ, ಕರಡಿ ನಕ್ಕಿದಾಗೆ ಮಾತ್ರ ನಕ್ಕಬೇಡಿ ಅಂತ ನಿಮಗೆ ಹೇಳಿಕೊಂಡು, ನಿಮಗೆಲ್ಲರಿಗೂ ತಮಾಷೆಗಾಗಿ ನಾನು ಕೊನೆಗೆ ಒಂದು ತಮಾಷೆಗಾಗಿ ಹೇಳಿದ ಹೊರತು ಯಾವುದೇ ವೈಯಕ್ತಿಕವಾದಂಥ ಕಡೆಗೆ ಹೇಳ್ಬೋದು. ಪ್ರತಿಯೊಬ್ಬರು ಇದು ನನಗೆ ಹೇಳಿದ್ದು ಯಾರಿಗೂ ಹೇಳಿಲ್ಲ, ಇದು ಯಾರಿಗೂ ಹೇಳಲಿಲ್ಲ. ಇದು ನಾನು ಸುಮ್ಮನೆ ತಮಾಷೆಗಾಗಿ ಹೇಳಿದ ಹೊರತು ನನಗಂತೂ ಎಲ್ಲರಲ್ಲೂ ಪ್ರೀತಿ ವಿಶ್ವಾಸ ಇದೆ ಎಂಬುದನ್ನು ನೆನೆಸಿಕೊಂಡು ನಿಮಗೆಲ್ಲರಿಗೂ ಕೈ ಮುಗಿದು ಶುಭ ಕೋರಿ ನನ್ನ ಮಾತು ಮುಗಿಸ್ತೇನೆ. ಈ ಸಮಾರಂಭದ ಘನ ಉಪಸ್ಥಿತಿಯ ಅತಿಥಿಗಳಲ್ಲಿ ಓರ್ವರು ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ವಿಭಾಗ ಉಡುಪಿ ಜಿಲ್ಲೆ ಇದರ ಉಪನಿರ್ದೇಶಕರಾದ ಶ್ರೀ ಮಾರುತಿಯವರು. ಇದೀಗ ಶ್ರೀ ಮಾರುತಿಯವರು ಮಾತುಗಳನ್ನು ಆಡಬೇಕು ಅಂತ ವಿನಂತಿಸಿಕೊಳ್ತೇನೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಶುಭ ಸಂದರ್ಭದಲ್ಲಿ ನನಗೆ ಮಾತಾಡೋದಕ್ಕೆ ಜಾಸ್ತಿ ಬರೋದಿಲ್ಲ. ಮಾತಾಡ್ಲಿಕ್ಕೆ ಬರ್ತದೆ ಮಕ್ಕಳೆದುರು, ನಮ್ಮ ಸ್ಟೂಡೆಂಟ್ ಎದುರು. ಯಾಕಂದ್ರೆ ನಾನು ಟೀಚರು, ಲೆಕ್ಚರರ್ ಆಗಿ ವರ್ಕ್ ಮಾಡಿ ಮಕ್ಕಳಿಗೆ ಜೊತೆ ಮಾತಾಡಿ ಅಭ್ಯಾಸ ಉಂಟು. ಆದರೆ ಇಂಥ ದೊಡ್ಡ ದೊಡ್ಡ ಸಮಾರಂಭದಲ್ಲಿ ಮಾತಾಡಲಿಕ್ಕೆ ನನಗೆ ಅಷ್ಟು ಅಭ್ಯಾಸ ಇಲ್ಲ. ಆದರೂ ಕೂಡ ಈ ಒಂದು ಸಂದರ್ಭವನ್ನು ಬಳಸ್ಕೊಂಡು ಕುಪಮ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ಉದ್ಘಾಟನೆ ಮಾಡಿದಂಥ ಮತ್ತು ಅತಿ ಬೃಹದ್ದಾದಂಥ ಸಂಸ್ಥೆಯನ್ನು ನಡೆಸ್ತಕ್ಕಂಥ ಮತ್ತು ರಾಜ್ಯ ಸಮಿತಿ ಕುಪಮ ಅದರ ಅಧ್ಯಕ್ಷರಾದಂಥ ಡಾಕ್ಟರ್ ಮೋಹನ್ ಆಳ್ವ ಅವರೇ, ಈ ಒಂದು ಸಭೆಯ ಅಧ್ಯಕ್ಷತೆ ವಹಿಸಿದಂಥ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ, ಗೌರವಾಧ್ಯಕ್ಷರು ಉಡುಪಿ ಜಿಲ್ಲಾ ಸಮಿತಿ ಕುಪ್ಮ, ಇದರ ಸಭೆಯಲ್ಲಿ ಭಾಗವಹಿಸಿದಂಥ ಇನ್ನೊಬ್ಬ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ KC ನಾಯಕ್ ಅವರೇ, ಮತ್ತೊಬ್ಬರು ಗೌರವಾಧ್ಯಕ್ಷರಾದಂಥ ಡಾಕ್ಟರ್ K ರಾಧಾಕೃಷ್ಣ ಶೆಣೈ ಅವರೇ, ಇನ್ನೊಬ್ಬರು ಗೌರವಾಧ್ಯಕ್ಷರಾದಂಥ ಡಾಕ್ಟರ್ MB ಪುರಾಣಿಕ್ ಅವರೇ, ಹಾಗೂ ನಮ್ಮ ಜಿಲ್ಲೆಯಲ್ಲಿ ಅತಿ ದೊಡ್ಡದಾದಂಥ ಸಂಸ್ಥೆಯನ್ನು ಕಟ್ಟಿ ನಡೆಸ್ತಿರುವ ನಮ್ಮ ಸುಧಾಕರ್ ಶೆಟ್ಟಿಯವರೇ, ಇತರ ಗಣ್ಯರೇ, ತಮಗೆಲ್ಲ ಗೊತ್ತಿರೋ ಹಾಗೆ ಸರ್ ಹೇಳಿದಾಗೆ ಯಾವುದೇ ಒಂದು ದೇಶ ಸಮೃದ್ಧವಾಗಿ ಶಾಂತಿಯಿಂದ ಬೆಳಿಬೇಕಾದ್ರೆ ಅಲ್ಲಿರ್ತಕ್ಕಂಥ ಪ್ರಜೆಗಳ ಮೇಲೆ ಅವಲಂಬನೆ ಆಗಿರ್ತದೆ. ಆ ಪ್ರಜೆಗಳು ಹೇಗಿರಬೇಕು ಅಂದರೆ ವಿದ್ಯಾವಂತರಿರಬೇಕು. ಅಂಥ ಒಂದು ನಾಡಿನಲ್ಲಿ, ಅಂಥ ಒಂದು ದೇಶದಲ್ಲಿ ಎಲ್ಲ ಚೆನ್ನಾಗಿರ್ತದೆ, ನಮ್ಮ ದೇಶ ಅಭಿವೃದ್ಧಿ ಆಗ್ತದೆ. ಅಂಥ ಒಂದು ದೇಶವನ್ನು ಕಟ್ಟಲಿಕ್ಕೆ ಸಿದ್ಧರಾಗಿ ನಮ್ಮದೇ ಆದಂಥ ಒಂದು ಸಂಸ್ಥೆ ಬೇಕು
ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮದೇ ಒಂದು ಸಂಘಟನೆ ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಾವುಗಳೆಲ್ಲರೂ ಇವತ್ತು ಕುಪ್ಪಮಾದ ಉದ್ಘಾಟನೆಯನ್ನು ಒಂದು ಸಂಘವನ್ನು ರಚನೆ ಮಾಡಿದಿರಿ. ಈ ಸಂಘದ ಸುಮಾರು ಜನ ಅಧ್ಯಕ್ಷರು, ಸಮಿತಿ ಸದಸ್ಯರು ಅದರ ಪಾಲ್ದಾರಾಗಿದ್ದೀರಿ. ಸೊ ಅವರಿಗೆ ಮೊದಲಿಗೆ ನಾನು ಇಲಾಖಾ ವತಿಯಿಂದ ಹಾಗೂ ಜಿಲ್ಲೆಯ ವತಿಯಿಂದ, ಸಂಘದ ವತಿಯಿಂದ ನಾನು ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಸರ್ ಹೇಳಿದಾಗೆ ಒಂದು ದೇಶದಲ್ಲಿ ಇರ್ತಕ್ಕಂಥ ಎಲ್ಲ ಪ್ರಜೆಗಳಿಗೆ, ಇರ್ತಕ್ಕಂಥ ಎಲ್ಲ ಮಕ್ಕಳಿಗೆ, ವಿಶೇಷವಾಗಿ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಸಾಧ್ಯ ಇಲ್ಲ ಸರ್ಕಾರದಿಂದ ಅಂತ ಕಾರಣದಿಂದಲೇ ಇಲಾಖಾ ಆಗಿರ್ಬೋದು, ಸರ್ಕಾರ ಆಗಿರ್ಬೋದು, ಖಾಸಗಿ ಸಂಸ್ಥೆಗಳನ್ನು ಕಟ್ಟಲಿಕ್ಕೆ, ಬಳಸಲಿಕ್ಕೆ ಮತ್ತು ವಿದ್ಯೆ ಕೊಡಲಿಕ್ಕೆ ನಿಮಗೆ ಅನುಮತಿಯನ್ನು ನೀಡ್ತದೆ. ಯಾಕಂದರೆ ಎಲ್ಲ ಕಡೆ ಸರ್ಕಾರಿ ಸಂಸ್ಥೆಗಳು ನಡ್ಲಿಕ್ಕೆ ಆಗೋದೇ ಇಲ್ಲ. ಹಾಗಾಗಿ ಇಲಾಖಾ ನಿಮ್ಮನ್ನು ಪ್ರೈವೇಟ್ ಕಾಲೇಜುಗಳಿಗೂ ಕೂಡ ಅನುಮತಿಯನ್ನು ನೀಡ್ತಕ್ಕಂಥ ಉದ್ದೇಶ ಅಷ್ಟೇ, ನಮ್ಮಿಂದ ಆಗೋದಿಲ್ಲ. ಯಾಕಂದರೆ ನಮ್ಮಲ್ಲಿ ಬರ್ತಕ್ಕಂಥ ಸಂಪನ್ಮೂಲ ಕಡಿಮೆ, ಮತ್ತು ನಮ್ಮ ದೇಶ ಬೃಹತ್ತಾದಂಥ ದೇಶ, ಇದರಲ್ಲಿರ್ತಕ್ಕಂಥ ಜನಸಂಖ್ಯೆ ಜಾಸ್ತಿ. ಹಾಗಾಗಿ ಪ್ರತಿಯೊಂದು ಮಗುಗೂ ಕೂಡ ಸರ್ಕಾರದ ಸಂಸ್ಥೆಗಳಾಗಿರ್ಬೋದು, ಅನುದಾನಿತ ಸಂಸ್ಥೆಗಳಿಂದಾಗಿರ್ಬೋದು ಎಲ್ಲ ಮಕ್ಕಳಿಗೆ ಶಿಕ್ಷಣ ಕೊಡಲಿಕ್ಕೆ ಆಗೋದೇ ಇಲ್ಲ ಅಂತಕ್ಕಂಥ ನಿಟ್ಟಿನಿಂದನೇ ಸರ್ಕಾರ ಯೋಚನೆ ಮಾಡಿ ಎಲ್ಲೆಲ್ಲಿ ನೀಡಿದೆ, ಅವ್ರಿಗೆ ಬೇಕಾದಂಥ ಮೂಲಭೂತ ಸೌಕರ್ಯಗಳು ಯಾವ್ಯಾವ ಸಂಸ್ಥೆಗಳು ಸಿದ್ಧಪಡಿಸ್ಕೊಂಡಿದ್ದಾವೆ, ಯಾರಿಗೆ ಆ ಒಂದು ಅರ್ಹತೆ ಅಂಥವ್ರಿಗೆ ಶಿಕ್ಷಣ ನಮ್ಮ ಇಲಾಖೆ ಅನುಮತಿಯನ್ನು ನೀಡ್ತಾ ಇದೆ. ಸೊ ಅದರ ಪಾಲುದಾರರು ನೀವು, ಭಾಗಿದಾರರು ನೀವು. ಸೊ ಹಾಗಾಗಿ ಸರ್ ಹೇಳಿದ ಹಾಗೆ ಮತ್ತು ನಮ್ಮ ಇಲಾಖೆ ಅಥವಾ ಸರ್ಕಾರದ ಉದ್ದೇಶ ಏನಂತಂದರೆ ಯಾವುದೇ ಥರದ ಕಾನೂನಲ್ಲದ ನಿಯಮಗಳನ್ನು ನಾನಾಗಿರ್ಬೋದು, ಯಾವುದೇ ಅಧಿಕಾರಿಗಳಾಗಿರ್ಬೋದು ಕಾನೂನು ವ್ಯಾಪ್ತಿಯಲ್ಲಿ ಕೆಲಸ ಮಾಡಿ ಅಂತ ಹೇಳ್ತೀವಿ. ಬಿಟ್ಟರೆ ಕಾನೂನು ಬಿಟ್ಟು ಮಾಡಿದಾಗ ಆ ಜಾಗದಲ್ಲಿ ನೀವು ಯಾರಿದ್ರೂ ಕೂಡ ಅದೇ ಮಾಡಬೇಕಾಗತ್ತೆ. ಸೊ ಹಾಗಾಗಿ ನನ್ನ ವಿನಂತಿ ಏನಂದರೆ ಕಾನೂನು ಅಡಿಯಲ್ಲಿ ಮಾಡ್ತಕ್ಕಂಥವ್ರಿಗೆ ಯಾರಿಗೂ ಕೂಡ ಸರ್ಕಾರ ತೊಂದರೆ ಕೊಡಲಿಕ್ಕೆ ಹೋಗೋದೇ ಇಲ್ಲ. ಸೊ ಹಾಗಾಗಿ ನೀವು ಕಟ್ಟಿದಂಥ ಒಂದು ಸಂಘ ಚೆನ್ನಾಗಿ ನಡ್ಕೊಂಡು ಹೋಗಲಿ. ಸೊ ಈ ಸಂದರ್ಭದಲ್ಲಿ ಡಾಕ್ಟರ್ ರಾಧಾಕೃಷ್ಣ ನಮ್ಮ ದೇಶದ ಅತ್ಯುನ್ನತ ಶಿಕ್ಷಕ ಹಾಗೂ 2ನೇ ರಾಷ್ಟ್ರಪತಿ ಆದಂಥವ್ರು ಒಂದು ಮಾತನ್ನು ಹೇಳ್ತಾರೆ, ಯಾವೊಬ್ಬ ವ್ಯಕ್ತಿಯಲ್ಲಿ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿ ಬೆಳೆಯೋದಿಲ್ವೋ ಅಂಥ ಒಂದು ಶಿಕ್ಷಣ ಅಪೂರ್ಣ ಅಂತ. ಹಾಗಾಗಿ ನೀವುಗಳು ಆ ಮಕ್ಕಳಲ್ಲಿ ದೈಹಿಕ, ಮಾನಸಿಕ ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ತರಲಿಕ್ಕೆ ರೆಡಿಯಾಗಿ ನೀವು ಶಿಕ್ಷಣ ಸಂಸ್ಥೆಗಳನ್ನು ನಡೆಸ್ತಾ ಇದ್ದೀರಿ. ಹಾಗಾಗಿ ಆ ಗುರಿಗಳನ್ನು ನೀವು ಇಟ್ಕೊಂಡು ಮುಂದೆ ಹೊರದಿದ್ದೆ ಆದರೆ ನಮ್ಮ ದೇಶ ಸುಭದ್ರವಾಗಿ ಮತ್ತು ಮುಂದಿನ ದಿನಗಳಲ್ಲಿ ಒಳ್ಳೆಯ ಹೆಸರನ್ನು ಸಂಪಾದನೆ ಮಾಡ್ತಕ್ಕಂಥ ದೇಶ ಆಗ್ತದೆ. ಹಾಗಾಗಿ ಆ ಕೆಲಸಗಳನ್ನು ನೀವೆಲ್ಲ ಮಾಡ್ತಾಯಿದ್ದೀರಿ. ಅದರಿಂದ ಮುಂದುವರಿರಿ. ನಾವು ನಿಮ್ಮ ಜೊತೆಗಿದ್ದೀವಿ, ಸರ್ಕಾರ ನಿಮ್ಮ ಜೊತೆಗಿದೆ. ನಾನು ಆಗಲೇ ಹೇಳಿದೆ, ಯಾರಾದರೂ ಸರಿ ಸರ್ಕಾರ ನಿಮ್ಮ ಜೊತೆಗೆ, ನಿಮಗೆಲ್ಲ ನಾವು ನಿಮ್ಮನ್ನು ನಂಬಿಕೊಂಡು ನೀವು ಮಾಡ್ತೀರಿ ಅಂತಕ್ಕಂಥ, ಒಳ್ಳೆ ಮಕ್ಕಳಿಗೆ ಶಿಕ್ಷಣ ಕೊಡ್ತೀರಿ ಅಂತಕ್ಕಂಥ ಆಸೆ ಇಟ್ಕೊಂಡು, ನಂಬಿಕೆ ಇಟ್ಕೊಂಡು ನಿಮಗೆ ಅನುಮತಿ ಕೊಟ್ಟಿದ್ದೀವಿ ನಾವು. ಸೊ ಹಾಗಾಗಿ ಮುಂದೆ ಕೂಡ ಯಾರಿದ್ರೂ ಕೂಡ ನೀವು ಮಾಡ್ತಕ್ಕಂಥ ಒಳ್ಳೆ ಕೆಲಸಕ್ಕೆ ಸರ್ಕಾರ ಯಾವಾಗಲೂ ನಿಮ್ಮ ಜೊತೆಗಿರ್ತದೆ. ಅದ್ರ ಜೊತೆಗೆ ಶುಲ್ಕಕ್ಕೆ ಸಂಬಂಧಪಟ್ಟ ಹಾಗೆ ಕಾನೂನುಬದ್ಧವಾದಂಥ ಶುಲ್ಕಗಳು ತಗೊಳ್ತಕ್ಕಂಥದ್ದು ಮತ್ತು ನಿಮ್ಮ ಜವಾಬ್ದಾರಿ ನಿಮ್ಗೆ ಗೊತ್ತೇ ಇದೆ. ಅದ್ರ ಜೊತೆಗೆ ನಾವು ಯಾವಾಗಲೂ ಒಬ್ಬ ಅಧಿಕಾರಿಯಾಗಿ ನಾವೇನು ಆಸೆ ಪಡ್ತೀವಿ ಅಂದರೆ ಅಲ್ಲಿ ಯಾವುದು ತಪ್ಪಾಗಬಾರ್ದು. ಯಾಕಂದರೆ ಇಡೀ ವ್ಯವಸ್ಥೆ, ನಾನಾಗಿರ್ಬೋದು, ಸರ್ಕಾರ ಆಗಿರ್ಬೋದು, ಸಮಾಜ ಆಗಿರ್ಬೋದು, ಯಾರಾದರೂ ಪ್ರತಿಯೊಬ್ಬರೂ ಕೂಡ ಮುಂದೆ ಬರ್ತಕ್ಕಂಥ ಮಕ್ಕಳಿಗೆ ತೊಂದರೆ ಆಗಬಾರ್ದು. ಅವರೇ ಮುಂದೆ ನಮ್ಮ ಕಿರಣಗಳು. ಅವರು ಎಷ್ಟು ಚೆಂದ ಇರ್ತಾರೋ, ಎಷ್ಟು ಅವರಿಗೆ ನಾವು ನೈತಿಕ ಮೌಲ್ಯಗಳಾಗಿರ್ಬೋದು ಮತ್ತು ಪಾಠಕ್ಕೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಅವ್ರಿಗೆ ನಾವು ಎಷ್ಟು ಒಳ್ಳೆಯದನ್ನು ಕಲಿಸ್ತೀವಿ, ಅದ್ರ ಮೇಲೆ ನಮ್ಮ ದೇಶ ಅವಲಂಬನೆ ಆಗಿರ್ತದೆ. ಹಾಗಾಗಿ ಅಲ್ಲೇನು ತಪ್ಪಾಗಬಾರ್ದು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಒಂದು ಕಣ್ಣನ್ನು ಇಟ್ಟಿರ್ತೀವಿ. ಬಿಟ್ಟರೆ ಯಾವುದೇ ನಮ್ಮ ಖಾಸಗಿ ಸಂಸ್ಥೆ ಆಗಿರ್ಬೋದು ಮತ್ತು ಗೌರ್ಮೆಂಟ್ ಆಗಿರ್ಬೋದು ಮತ್ತು ಅನುದಾನಿತ ಯಾವುದೂ ತರಲಿ, ಆ ಕುಂತಿರ್ತಕ್ಕಂಥ ಜಾಗ ಅದು ಒಂದು ಒಳ್ಳೆಯ ಸ್ಥಾನದಲ್ಲಿರ್ತದೆ. ಇವರೇ ಬೇರೆ, ಅವರೇ ಬೇರೆ, ಅವರೇ ಬೇರೆ ಅಂದರೆ ಆ ಸ್ಥಾನಕ್ಕೆ ಅಲ್ಲಿ ಕುಂತ್ಕೊಳ್ಳಿಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಸೊ ಹಾಗಾಗಿ ಅಂಥ ಕೆಲಸವನ್ನು ನೀವು ಎಲ್ಲ ಮಾಡಿ ಅಂತ ಹೇಳ್ತಾ ಮುಂದೆ ಹೊರದು, ನಾವು ನಿಮಗೆಲ್ಲ ಗೊತ್ತೇ ಇದೆ, ನಾವು ಸರ್ಕಾರಿ ಸಂಸ್ಥೆಗಳಿಗೆ ಏನಂತೀರಿ
ಬಡವ್ರ ಮಕ್ಕಳು ಬರ್ತಾರೆ ಅಂತಕ್ಕಂಥ ನಂಬಿಕೆನ ಹಲವರಲ್ಲಿದೆ. ಅದ್ರ ಜೊತೆಗೆ ಈಗ ನಮ್ಮ ಸರ್ ಹೇಳಿದ ಹಾಗೆ ಅಲ್ಲಿರ್ತಕ್ಕಂಥ ಚಟುವಟಿಕೆಗಳೆಲ್ಲ ಮೇಲೆ ಕಣ್ಣಿಡಿ ಚಂದ ಮಾಡಿ, ಮತ್ತು ಜನರ ಮನಸ್ಸಲ್ಲಿ, ಮಕ್ಕಳ ಮನಸ್ಸಲ್ಲಿ ಆ ಸಂಸ್ಥೆ ಜ್ಞಾನಸುಧಾ ಅಂದರೆ ಶ್ರೀಮಂತರಿಗೆ ಮಾತ್ರ, ಬಡವರಿಗಿಲ್ಲ ಅಂತಕ್ಕಂಥ ಮನಸ್ಥಿತಿ ಮಕ್ಕಳಲ್ಲಿ ಅಥವಾ ಸಮಾಜದಲ್ಲಿ ಬರಲಾರ್ದ ರೀತಿಯಲ್ಲಿ ನೀವು ನೋಡ್ಕೊಳ್ಳಿ. ಯಾಕಂದರೆ ಒಬ್ಬ ರೈತ, ನಾನು ಬಡತನದಿಂದ ಬಂದವನು, ಹಳ್ಳಿಯಿಂದ ಬಂದವನು, ಹಾಗಾಗಿ ನನಗೆ ಸಾಕಷ್ಟು ಅಲ್ಲಿರ್ತಕ್ಕಂಥ ಬಡತನದ ಬಗ್ಗೆ, ಅಲ್ಲಿರ್ತಕ್ಕಂಥ ಸಾಮಾಜಿಕ ಜೀವನದ ಬಗ್ಗೆ, ಆರ್ಥಿಕ ಜೀವನದ ಬಗ್ಗೆ ಸಾಕಷ್ಟು ನನಗೆ ಜ್ಞಾನ ಇದೆ. ನಾವು ಸ್ವತಃ ಅನುಭವಿಸಿದವನು. ಸೊ ಹಾಗಾಗಿ ಅಂಥ ಸಂಸ್ಥೆಗಳು ಶ್ರೀಮಂತರಿಗೆ ಮಾತ್ರ ಇದೆ, ನಮಗೆಲ್ಲಪ್ಪ ಜಾಗ ಸಿಗ್ತದೆ ಅಲ್ಲಿ, ನಮ್ಮಂತರಿಗೆ ಯಾರು ಅಡ್ಮಿಷನ್ ಮಾಡ್ಕೊಳ್ತಾರೆ ಅಂತಕ್ಕಂಥ ಮನಸ್ಥಿತಿ ಮಕ್ಕಳಲ್ಲಿ, ಪೇರೆಂಟ್ಸಲ್ಲಿ ಇರ್ತದೆ. ಅಂಥವ್ರಿಗೂ ಕೂಡ ಸಾಧ್ಯ ಆದರೆ ನಿಮ್ಮ ವ್ಯಾಪ್ತಿಯಲ್ಲಿ ನಿಮ್ಮ ಶಕ್ತಿಗೆ ತಕ್ಕಂತೆ ನಿಮಗೆ ನಮ್ಮ ಒಂದಿರ್ತಕ್ಕಂಥ ಅವಕಾಶಕ್ಕೆ ತಕ್ಕಂತೆ ಅವಕಾಶವನ್ನು ಕೊಟ್ಟಿದ್ದೆ ಆದರೆ ನಾವುಗಳು ನಿಮಗೆ ಅನುಮತಿ ಕೊಟ್ಟಿದ್ದಕ್ಕೂ ಸಾರ್ಥಕ ಆಗ್ತದೆ. ಮತ್ತು ನೀವು ಆ ಸೇವೆಯಲ್ಲಿ ಇದ್ದೀರಿ, ನಿಮಗೂ ಕೂಡ ಒಂದು ಸಾರ್ಥಕ ಭಾವನೆ ಇರ್ತದೆ. ನಮ್ಗೆ ಇವರು ಸುಧಾಕರ್ ಶೆಟ್ಟಿ ಅವರು ತುಂಬ ಕ್ಲೋಸ್ ಆಗಿದ್ದಾರೆ. ಅವ್ರು ಸುಮಾರು ಹೇಳ್ತಾರೆ, ಸರ್ ನಾವು ಬರೀ ಬಡವರಿಗೆ ಮಾತ್ರ, ಶ್ರೀಮಂತರಿಗೆ ಮಾತ್ರ ಶಿಕ್ಷಣವನ್ನು ಕೊಡ್ತಾ ಇಲ್ಲ, ದುಡ್ಡಿರೋರಿಗೆ ಮಾತ್ರ ಅಲ್ಲ, ಎಷ್ಟೋ ಜನಕ್ಕೆ ಫ್ರೀ ಮಕ್ಕಳಿಗೆ ನಾವು ಟ್ಯೂಷನನ್ನು ಕೊಡ್ತಾಯಿದ್ದೀವಿ, ಫ್ರೀ ಏನಂತಾರೆ ಅಡ್ಮಿಷನನ್ನು ಮಾಡ್ಕೊಳ್ತಾ ಇದ್ದೀವಿ, ಅವ್ರು 2 ವರ್ಷ ನಾವೇ ದತ್ತು ತೊಗೊಂಡಿದ್ದೀವಿ ಅಂತ. ಸೊ ಆ ಒಂದು ಗುಣ, ಆ ಒಂದು ಮನಸ್ಥಿತಿ ಎಲ್ಲ ಖಾಸಗಿ ಸಂಸ್ಥೆಗಳಲ್ಲೂ ಬಂದರೆ ನಮಗೆ ಎಲ್ಲ ಮಕ್ಕಳಿಗೂ ಸಮಾಜದಲ್ಲೂ ಕೂಡ ಏನಂದರೆ ಅವರು ಬೇರೆ ನಾವು ಬೇರೆ ಅಂಥೇಳಿ ನೋಡಲಿಕ್ಕೆ ಆಗೋದಿಲ್ಲ ಅಂತ. ಅವಾಗಲೂ ಕೂಡ ನಮ್ಮ ದೇಶಕ್ಕೆ ಒಳ್ಳೆಯದಾಗ್ತದೆ. ಮತ್ತು ನಿಮಗೂ ಒಂದು ಸೇವಾ ಭಾವನೆ, ತೃಪ್ತಿ ಭಾವನೆ ಬರ್ತದೆ. ಇಲ್ಲ ಅಂದರೆ ಬರೀ ನಾವು ಒನ್ ವೇ ಹೋದಾಗ ನಮಗೇನೋ ಒಂಥರ ಕಳ್ಕೊಂಡಿವಿ ಅಂತಕ್ಕಂಥ ಭಾವನೆ ಇರ್ತದೆ ಅಂತ ನನ್ನ ಅಭಿಪ್ರಾಯ. ಸೊ ಹಾಗಾಗಿ ಈ ಒಂದು ಅವಕಾಶವನ್ನು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ರಿ. ಸೊ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಸಂಸ್ಥೆ, ನಿಮ್ಮ ಸಂಸ್ಥೆ ಅದು ನಮ್ಮ ಸಂಘವನ್ನು ಮಾಡ್ಕೊಂಡಿದ್ದೀರಿ. ನಿಮ್ಮ ಹಕ್ಕುಗಳನ್ನು ಕೇಳಲಿಕ್ಕೆ, ನಿಮ್ಗೆ ಆಗ್ತಕ್ಕಂಥ ತೊಂದರೆಯನ್ನು ಕೇಳಲಿಕ್ಕೆ, ನಿಮಗಿರ್ತಕ್ಕಂಥ ಸಮಸ್ಯೆಗಳನ್ನು ಹೇಳಲಿಕ್ಕೆ, ಮತ್ತು ಈ ಥರ ಏನೇನು ಸಮಸ್ಯೆಗಳು ಬರ್ತದೆ, ಅನುಕೂಲ ಅನಾನುಕೂಲ ಏನೇನಿದೆ ಅದೆಲ್ಲ ನಾವು ಬಗೆಹರಿಸಲಿಕ್ಕೆ ನಾವು ಯಾರಾದರೂ ಸರಿ, ಇಲಾಖೆ ಯಾವಾಗಲೂ ಸರ್ಕಾರ ನಿಮ್ಮ ಜೊತೆಗೆ ಇರ್ತದೆ. ಅದಕ್ಕೋಸ್ಕರ ನಾವು ನಿಮಗೆ ಅನುಮತಿ ಕೊಡ್ತೀವಿ, ಮಾಡಿಯಪ್ಪ. ಆ ಕಡೆ ಕಾಲೇಜ್ಗಳಿಲ್ವಾ, ನಿಮಗೆ ಬೇಕಾ ಮಕ್ಕಳು, ಅಲ್ಲಿ ನಿಮಗೆಲ್ಲ ಸೌಲಭ್ಯ ಇದೆಯಾ ಅಂತಕ್ಕಂಥದ್ದು ನೋಡಿಕೊಂಡು ಅನುಮತಿ ಸರ್ಕಾರ ಕೊಡ್ತದೆ. ಹಾಗಾಗಿ ಮಾಡಿ. ಮತ್ತು ಈ ಸಂದರ್ಭದಲ್ಲಿ ನಾನು ಆಗಲೇ ಹೇಳಿದೆ, ಹೆಚ್ಚಿಗೆ ಮಾತಾಡಲಿಕ್ಕೆ ಬರೋದಿಲ್ಲ, ಆದರೂ ಕೂಡ ನನಗೆ ತಿಳಿದು ಹೇಳೀನಿ. ನಿಮಗೇನಾದರೂ ನನ್ನಲ್ಲಿ ತಪ್ಪನ್ನು ಕಂಡು ಬಂದರೆ ಕ್ಷಮಿಸಿ ಅಂತ ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಧನ್ಯವಾದ. ಈ ದಿನ ಪದಗ್ರಹಣಗೊಂಡ ನೂತನ ಸಮಿತಿಗೆ ಶುಭವನ್ನು ಹಾರೈಸಬೇಕಾಗಿ ಮತ್ತೋರ್ವ ಅತಿಥಿಗಳಾದ ರಾಜ್ಯ ಸಮಿತಿಯ ಗೌರವಾಧ್ಯಕ್ಷರಾದ ಶ್ರೀ ಕೆ ರಾಧಾಕೃಷ್ಣ ಶೆಣೈ ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ವೇದಿಕೆಯಲ್ಲಿರುವ ಕುಪ್ಮಾದ ಗೌರವಾಧ್ಯಕ್ಷರಾದ ಮೋಹನ್ ಆಳ್ವಾರವರೇ, ನಮ್ಮ DDPU ಆದ ಮಾರುತಿಯವರೇ, ಮತ್ತು ದಂಡತೀರ್ಥಿಯ ಆಡಳಿತ ಮಂಡಳಿಯ ಅಧ್ಯಕ್ಷರೇ ಮತ್ತು ರೇವಣ್ಕರ್ರೇ, ಮುಂಭಾಗದಲ್ಲಿರೋ ಎಲ್ಲ ಗಣ್ಯರೇ, ನಾನೇನು ಜಾಸ್ತಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ನಾನು ಮಾತಾಡೋದು ಬಹಳ ಕಮ್ಮಿ. ಆದರೆ ಈ ಸಂಸ್ಥೆಯೆಲ್ಲ ಆದದ್ದು ಭಾಳ ಸಂತೋಷದ ವಿಷಯ. ಅದರ ಒಂದು ವಿಷಯ ನಿಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ನಮ್ಮಲ್ಲಿ ಕಾಂಪಿಟೀಷನ್ನು ಇದ್ದರೆ ಅದು ಹೆಲ್ತಿ ಕಾಂಪಿಟೀಷನ್ ಆಗಿರಬೇಕು. ಮತ್ತೀಗ ನಾನು ನೋಡ್ತಾ ಇದ್ದೇನೆ, ಏನೆಂದು ಹೇಳಿದರೆ ಸಲ್ಲದ್ದು ಅಡ್ವರ್ಟೈಸ್ಮೆಂಟ್ ಕೊಡ್ತಾ ಇರ್ತಾರೆ. ಅದು ಸರಿಯಲ್ಲ. ನಾವಾಗಿಯೇ ಮನಸ್ಸಿನಲ್ಲಿ ಎಣಿಸ್ಕೊಳ್ಬೇಕು, ನಾವು ಹಾಕಿದ್ದು ಸರಿಯಾ ಅಂತ ಹೇಳಿದರೆ ಇದ್ದದ್ದು ಸತ್ಯವನ್ನು ನಾವು ರಿವೀಲ್ ಮಾಡಲಿಕ್ಕೆ ಯಾವಾಗಲೂ ಇಂಟ್ರೆಸ್ಟೆಡ್ ಆಗಿರಬೇಕು. ಸುಳ್ಳು ಹಾಕೋದು, ಈಗ ಅಡ್ಮಿಷನ್ ತಗೊಳ್ಳೋದು, ಆ ಮಕ್ಕಳಿಗೆ ನಾವು ಒಂದು ಸರಿ ದಾರಿಗೆ ಹೋಗುವ ಬದಲಿಗೆ ಆಳ ದಾರಿಗೆ ಕರ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವಾ ಎಂಬುದು ಒಂದು ಪ್ರಶ್ನೆ ಈಗ ಉದ್ಭವ ಆಗ್ತಾ ಇದೆ. ನಾನು ಸ್ಪೆಷಲಿ ಯಾರು ಏನು ಎಂಥದ್ದು ಅಂತ ಹೇಳುವುದಿಲ್ಲ. ಯಾಕಂದರೆ ನಮಗೆಲ್ಲ ಗೊತ್ತಾಗೋದಿಲ್ಲ ಅಂದೇನೇನಿಲ್ಲ. ಸತ್ಯ ಇದ್ದದ್ದು ಹಾಕಿದರೆ ಯಾವಾಗಲೂ ಹೆದರಿಕೆ ಇಲ್ಲ ಅಥವಾ ಯಾರದ್ದು ತೊಂದರೆ ಇಲ್ಲ. ಯಾವುದೋ 3 ವರ್ಷ ಹಿಂದೆ ಬಂದ ರ್ಯಾಂಕನ್ನು ಈಗ ಹಾಕ್ಕೊಂಡು ಅಡ್ವರ್ಟೈಸ್ಮೆಂಟ್ ಹಾಕುವಂಥದ್ದು, ಇದೆಲ್ಲ ಯಾಕೆ ಮಾಡಿಕೊಳ್ಬೇಕು? ನಾವು ಸರಿಯಾದ ದಾರಿ ಹೋದರೆ ಇವತ್ತಲ್ಲ ನಾಳೆ ಅಂತ ಹೇಳಿದರೆ, ನಾನು 7 ಬೀಳಿನಲ್ಲಿ ಮುಂದೆ ಬಂದವ, ನನಗೆಲ್ಲ ವಿಷಯ ಗೊತ್ತಿಲ್ಲ ಅಂದೇಳಿ ಏನಿಲ್ಲ. ಆದರೆ
ಯಾವುದು ನಾನು ಸವಿವರಾಗಿ ಹೇಳಲಿಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕೆಳಿದರೆ ಅದು ಹೇಳುವುದು ಸಮಂಜಸ ಅಲ್ಲ. ಆದರೆ ನಾವು ಇದ್ದದ್ದನ್ನು ಇದ್ದ ಹಾಗೆ ಹೇಳಿ ಹೋದರೆ 1 ಅಥವಾ 2 ವರ್ಷದಲ್ಲಿ ನಾವು ನಮ್ಮ ಕಾಲ ಮೇಲೆ ನಿಂತ್ಕೊಳ್ಳಿಕ್ಕೆ ಆಗ್ತದೆ, ಆಗುವುದಿಲ್ಲ ಅಂದೇಳಿ ಏನಿಲ್ಲ. ಯಾಕೆಳಿದರೆ ನಮ್ಮ ವೆಂಕಟರಮಣ PU ಕಾಲೇಜ್ನಲ್ಲಿ ನಾವು ತಗೊಳ್ಳುವ ಫೀಸಸ್ ನೋಡಿದರೆ ಭಾಳ ಕಮ್ಮಿ. ಬರೀ 55,000 CET ನೀಟ್ ಕೊಟ್ಟು ನಾವಿದನ್ನು ಈಗ ಮಾಡ್ತಾ ಇದ್ದೇವೆ. ಅದರಲ್ಲಿ ಮಾಡಲಿಕ್ಕೆ ಆಗ್ತದ ಎಂಬುದು ಒಂದು ಕ್ವಶನ್ ಮಾರ್ಕ್. ಸುಧಾಕರ್ ಶೆಟ್ಟರು ಒಂದು ಸಾರಿ ನಾನು ಕೇಳಿದರು, ಎಂತ ಮಾಡ್ತೀರಿ ನೀವು ಅಂತ. ಪ್ರಶ್ನೆ ಇಷ್ಟೇ, ನಮ್ಮ ಶಾಲೆಯಲ್ಲಿ 3,550 ಮಕ್ಕಳಿದ್ದಾರೆ, ಎಲ್ಲರೂ ವಿದ್ಯೆ ಪಡಿತಾರೆ. ಆದರೆ ನಮ್ಮ ಸ್ಥಾಪಕರ ಇಚ್ಛೆ ಏನಿತ್ತು ಹೇಳಿದರೆ ರೀಸನಬಲ್ ಫೀಸಸ್ನಲ್ಲಿ ಬಡ ಮಕ್ಕಳಿಗೆ ಒಳ್ಳೆಯ ರೀತಿಯಲ್ಲಿ ಎಜುಕೇಷನ್ ಕೊಡಬೇಕು ಅಂತ ಆ ಸಂಸ್ಥೆ ಸ್ಥಾಪನೆ ಆದ್ದು. ಆದ್ದರಿಂದ ಆ ಇಚ್ಛೆಯನ್ನು ಇವತ್ತಿಗೂ ನಾವು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದೇವೆ. ಈ ವರ್ಷ ಸುಧಾ ಸಂತೋಷದಿಂದ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ನಮ್ಮ ಡಿಸ್ಟಿಕ್ನಲ್ಲಿ ನಾವೇ ಫಸ್ಟಲ್ಲಿದ್ದೇವೆ. 597 ಮಾರ್ಕ್ಸ್ ಅಂದರೆ ಡಿಸ್ಟಿಕ್ನಲ್ಲಿ ನಾವು PUದಲ್ಲಿ ಫಸ್ಟ್ ಆಗಿ ಬಂದಿದ್ದೇವೆ. ಇದು ಎಲ್ರಿಗೂ ತಿಳಿದ ವಿಷಯ. ಆದರೆ ನಾವೇನು ಭಾಳ ಹೈಲೈಟ್ ಮಾಡಿ ಹೋಗಿ ಅದನ್ನು ಹೇಳಲಿಕ್ಕೆ ಹೋಗಲೂ ಇಲ್ಲ, ಅದು ಇದು ಮಾಡಲಿಕ್ಕೆ 16 ರ್ಯಾಂಕನ್ನು ನಾವು ಪಡೆದಿದ್ದೇವೆ. ಆದರೆ ನಾನು ಹೇಳುವುದೇನೆಂದು ಹೇಳಿದರೆ, ನಾವೇನು ರ್ಯಾಂಕ್ ಪಡೆದಿದ್ದೇವೆ ಅಂತ ಹೇಳುವಂಥದ್ದು ತಪ್ಪು ಅಂತ ನನ್ನ ಒಂದು ಅಭಿಪ್ರಾಯ. ಇಂಥದ್ದೆಲ್ಲ ನಾವು ನಮ್ಮ ಮನಸ್ಸಿನಲ್ಲೇ ನಾವು ಬರೆಯುವಂಥ ಸರಿಯಾ ತಪ್ಪ ಆಗ ಹೇಳಿದಾಗ ಕೆಂಡದಂತಾಯ್ತು ಅಂತ ಹೇಳಿದ ವಿಷಯದ ಹಾಗೆ ನಾವು ಬೇಡದಿದ್ದದ್ದೆಲ್ಲ ಹೇಳಿಕೊಂಡು ನಮ್ಮೊಳಗೆ ಘರ್ಷಣೆ ಮಾಡಿಕೊಳ್ಳೋದಕ್ಕಿಂತ ಒಳ್ಳೆಯ ರೀತಿಯಲ್ಲಿ ಸೌಹಾರ್ದಯುತವಾಗಿ ನಾವೆಲ್ಲ ಇದ್ದು ನಾವು ಸಾತ್ವಿಕವಾಗಿ ನಡ್ಕೊಳ್ಳೋದು ಒಳ್ಳೆಯದು ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಮುಂದೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ಉಡುಪಿ ಜಿಲ್ಲಾ ಸಮಿತಿಯ ಗೌರವಾಧ್ಯಕ್ಷರು ಆಗಿರುವ ದಂಡತೀರ್ಥ ಸಮೂಹ ಶಿಕ್ಷಣ ಸಂಸ್ಥೆಗಳು ಕಾಪು ಇದರ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರಲ್ಲಿ ಅಧ್ಯಕ್ಷೀಯ ನುಡಿಗಳಿಗಾಗಿ ವಿನಂತಿಸಿಕೊಳ್ಳುತ್ತೇವೆ. ಇಂದಿನ ಈ ಸಮಾರಂಭವನ್ನು ಉದ್ಘಾಟನೆ ಮಾಡಿದಂತಹ ನನ್ನ ಆತ್ಮೀಯರಾದಂತಹ ಹಾಗೂ ಹಿರಿಯರಾದಂತಹ ಡಾಕ್ಟರ್ ಮೋಹನ್ ಆಳ್ವರೇ, ವೇದಿಕೆಯಲ್ಲಿ ಇರುವಂತಹ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಇದರ ಉಪನಿರ್ದೇಶಕರಾದಂತಹ ಶ್ರೀ ಮಾರುತಿಯವರೇ, ಶ್ರೀ ಕೆ ರಾಧಾಕೃಷ್ಣ ಶೆಣೆಯವರೇ ಹಾಗೂ ಡಾಕ್ಟರ್ ರೇವಣ್ಕರ್ ಅವರೇ, ಇಲ್ಲಿ ನೆರೆದಂಥ ಎಲ್ಲ ನನ್ನ ಸ್ನೇಹಿತರೇ ಹಾಗೂ ಪತ್ರಿಕಾ ಮಾಧ್ಯಮದವರೇ, ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಭಾಳಷ್ಟು ಸಂತೋಷವಾಗ್ತದೆ. ಯಾಕಂತ ಹೇಳಿದರೆ ಈ ಒಂದು ಕುಪ್ಪ ಒಂದು ಪ್ರಾರಂಭಿಸಿದಂತಹ ಡಾಕ್ಟರ್ ಮೋಹನ್ ಆಳ್ವರ್ ಅವರ ನೇತೃತ್ವದಲ್ಲಿ ಹಾಗೂ ಹಲವಾರು ರಾಜ್ಯದ ರೆಪ್ರೆಸೆಂಟೇಟಿವ್ ಆದಂಥ ಗೌರವಾಧ್ಯಕ್ಷ ಆದ ನಮ್ಮ ರಾಧಾಕೃಷ್ಣ ಶೆಣೆ ಅವರು, ಹಾಗೆ ಇಲ್ಲಿ ಎದುರುಗಡೆ ಭಾರಿ ಆ್ಯಕ್ಟಿವ್ ಸುಧಾಕರ್ ಶೆಟ್ಟಿ ಅವರಿದ್ದಾರೆ. ಹಾಗೆ ಈಗ ಹಲವಾರು ಅವರ ಟೀಮ್ ಮೆಂಬರ್ಸ್ ಈ ಒಂದು ಕುಪ್ಪವನ್ನು ಸ್ಥಾಪನೆ ಮಾಡಿದ್ದು 2004ರಲ್ಲಿ ಈ ಒಂದು ಕುಪ್ಪವನ್ನು ಸ್ಥಾಪನೆಗೊಂಡಿದೆ. ಇದು ಯಾಕಂತೇಳಿದರೆ ಈ ಒಂದು ಕುಪ್ಪವನ್ನು ಸ್ಥಾಪನೆ ಮಾಡಿದ್ದು ಭಾಳಷ್ಟು ಅಗತ್ಯವಾದದ್ದು. ಈಗಷ್ಟೇ ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ಹೇಳಿದ ಹಾಗೆ, ಮೋಹನಣ್ಣವರು ಹೇಳಿದ ಹಾಗೆ ಭಾಳಷ್ಟು ಬೇರೆ ಬೇರೆ ವಿಷಯಗಳು ನಮಗೆ ಪ್ರೈವೇಟ್ ಅವರಿಗೆ ಕಾಡಿ ಬರ್ತಾ ಇದೆ. ಅದನ್ನು ಕೇಳುವವರು ಯಾರಿರಲಿಲ್ಲ. ಎಲ್ಲ ಇದರಲ್ಲೂ ಕೂಡ ಸಂಘ ಸಂಸ್ಥೆಗಳಿದೆ. ಆದರೆ ನಮ್ಮ PUCಯಲ್ಲಿ ಈಗ ಶಾಲಾ ಇದರಲ್ಲಿ ಅಸೋಸಿಯೇಷನ್ಗಳು ಇರಲಿಲ್ಲ. ಇದನ್ನೊಂದು ಮಾಡಿದ್ದು ಭಾಳಷ್ಟು ಸಂತೋಷಕರವಾಗಿದೆ. ಹಾಗೆ ಇವತ್ತು ನಮ್ಮ ಉಡುಪಿ ಜಿಲ್ಲೆಯ ಈ ಒಂದು ಘಟಕವನ್ನು ಇವತ್ತು ನಮ್ಮ ಗೋಪಾಲ್ ಕೃಷ್ಣ ಭಟ್ ಇವರ ನೇತೃತ್ವದಲ್ಲಿ ಇಲ್ಲಿ ಒಂದು ಘಟಕವನ್ನು ನಾವು ಈಗ ಸ್ಥಾಪನೆ ಆಗಿದೆ. ಅವರು ಬಹಳ ಉತ್ಸಾಹ ಅಧ್ಯಕ್ಷ ಅಂತ ಹೇಳಿಕೆ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಅವರ ನೇತೃತ್ವದಲ್ಲಿ ನಮ್ಮ ಈ ಒಂದು ಉಡುಪಿ ಜಿಲ್ಲೆಯಲ್ಲಿ ಇರುವಂಥ ಒಂದು 40-50 PUC ಕಾಲೇಜ್ಗಳಿದೆ. ಅದರ ಎಲ್ಲರ ನೋಂದಣಿಯನ್ನು ಸದ್ಯದಲ್ಲೇ ಮಾಡಿ 100% ನೋಂದಣಿ ಮಾಡುವ ಹಾಗೆ ಅವರು ಮಾಡುವಂಥ ಯಾರೂ ಸಂಶಯವಿಲ್ಲ. ಹಾಗಾಗಿ ಅವರು ಅದನ್ನು ಮಾಡ್ತಾರೆ ಅಂತೇಳಿ ನನ್ನ ಭರವಸೆ. ಹಾಗೆ ನಾನು ಗೌರವಾಧ್ಯಕ್ಷ ಆಗಿ ನನಗೊಂದು ಪಟ್ಟ ಕೊಟ್ಟಿದ್ದೀರಿ, ಅದಕ್ಕೂ ಕೂಡ ನನ್ನಿಂದ ಯಾವ ಸಹಕಾರವನ್ನು ಕೂಡ ನಾನು ಮಾಡಲು ತಯಾರಿದ್ದೇನೆ. ಇನ್ನು ಮುಂದಕ್ಕೆ ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲಿ ಕೂಡ ಕುಪ್ಪ ಬೆಳೆಯಲಿ, ಮೂಡಿ ಬರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಕೂಡ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಸಮಾರಂಭದ ಸವಿನೆನಪಿಗಾಗಿ ಇದೀಗ ಸ್ಮರಣಿಕೆ ಸಮರ್ಪಣೆ. ಕಾರ್ಯಕ್ರಮದ ಉದ್ಘಾಟಕರಾದ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರಿಗೆ
ಶ್ರೀ ರಮೇಶ್ ಶೆಟ್ಟಿ ಸುಜ್ಞಾನ ಶಿಕ್ಷಣ ಸಂಸ್ಥೆಗಳು ಕುಂದಾಪುರ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಹಾಗೆ ಇನ್ನು ಸಮಾರಂಭದ ಅಧ್ಯಕ್ಷರಾದ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವರಿಗೆ ಶ್ರೀಮತಿ ದೀಪಾ ಎಂ ಹೆಗ್ಡೆ ಅವರು ಎಕ್ಸಲೆಂಟ್ ಶಿಕ್ಷಣ ಸಂಸ್ಥೆಗಳು ಸುಣ್ಣಾರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಕಾರ್ಯಕ್ರಮದ ಅತಿಥಿಗಳಾದ ಶ್ರೀ ಮಾರುತಿ ಅವರಿಗೆ ಶ್ರೀ ದೇವಿ ಪ್ರಸಾದ್ ಶೆಟ್ಟಿ ರಾಜೇಶ್ವರಿ ಶಿಕ್ಷಣ ಸಂಸ್ಥೆಗಳು ಸಾಣೂರು ಕಾರ್ಕಳ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತಾ ಇದ್ದೇನೆ. ಶ್ರೀ ಪ್ರತಾಪ್ ಚಂದ್ರ ಶೆಟ್ಟಿ ಸುಜ್ಞಾನ ಶಿಕ್ಷಣ ಸಂಸ್ಥೆಗಳು ಕುಂದಾಪುರ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಹಾಗೆ ಇನ್ನೋರ್ವ ಅತಿಥಿಗಳಾದ ಶ್ರೀ ಕೆ ರಾಧಾಕೃಷ್ಣ ಶೆಣೈ ಅವರಿಗೆ ಶ್ರೀ ಸತೀಶ್ ಪೈ ಅಮೃತ ಭಾರತಿ ಶಿಕ್ಷಣ ಸಂಸ್ಥೆಗಳು ಹೆಬ್ರಿ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸಿಕೊಳ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿದ್ದ ಇನ್ನೋರ್ವ ಅತಿಥಿಗಳು ಶ್ರೀ ಮಂಜುನಾಥ್ ರೇವಣ್ಕರ್ ಇವರಿಗೆ ಡಾಕ್ಟರ್ ಗಣೇಶ್ ಶೆಟ್ಟಿ ಬಿ ಕ್ರಿಯೇಟಿವ್ ಶಿಕ್ಷಣ ಸಂಸ್ಥೆಗಳು ಕಾರ್ಕಳ ಇವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕು ಅಂತ ವಿನಂತಿಸ್ತೇನೆ. ಸಮಾರಂಭದ ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಸಮಾರಂಭದಲ್ಲಿ ಪಾಲ್ಗೊಂಡ ಸರ್ವರಿಗೂ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸಲು ಉಡುಪಿ ಜಿಲ್ಲಾ ಕುಪ್ಮಾ ಸಮಿತಿಯ ಕಾರ್ಯದರ್ಶಿಗಳು ಕ್ರಿಯೇಟಿವ್ ಶಿಕ್ಷಣ ಪ್ರತಿಷ್ಠಾನ ಕಾರ್ಕಳ ಇದರ ಸಹ ಸಂಸ್ಥಾಪಕರು ಆಗಿರುವ ಶ್ರೀ ಅಶ್ವಥ್ SL ಅವರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಹಿರಿಯರೇ, ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಆತ್ಮೀಯರೇ, ಶೈಕ್ಷಣಿಕವಾಗಿ ಸಾಕಷ್ಟು ಸವಾಲುಗಳನ್ನು, ಒತ್ತಡವನ್ನು, ಸ್ಪರ್ಧೆಯ ನಿರಂತರವಾಗಿ ಎದುರಿಸ್ತಕ್ಕಂತಹ ಪದವಿ ಪೂರ್ವ ಶಿಕ್ಷಣ ಸಂಸ್ಥೆಗಳ ಎಲ್ಲ ಚುಕ್ಕಾಣಿ ಹಿಡಿದವರನ್ನು ಒಂದು ಕಡೆ ಸೇರಿಸ್ತಕ್ಕಂತಹ ಬಹುದೊಡ್ಡ ಪ್ರಯತ್ನದಲ್ಲಿ ಕಳೆದ 3-4 ವರ್ಷಗಳಿಂದ ಕುಪ್ಮಾ ಯಶಸ್ವಿಯಾಗಿ ಮುಂದೆ ಬರ್ತಾ ಇದೆ. ವಿಶೇಷವಾಗಿ ಇವತ್ತು ಉಡುಪಿಯಲ್ಲಿ ಅದು ಉದ್ಘಾಟನೆ ಆಗುವ ಮುಖಾಂತರ ಇನ್ನೊಂದಷ್ಟು ಕ್ರಿಯಾಶೀಲವಾದಂತಹ ಕೆಲಸ ಮಾಡಲಿಕ್ಕೆ ನಾವೆಲ್ಲ ಮೊದಲ ಹೆಜ್ಜೆ ಇಟ್ಟಿದ್ದೇವೆ ಅಂತ ನಾನು ಭಾವಿಸ್ಕೊಳ್ತೇನೆ. ಇಂತಹ ಒಂದು ರಾಜ್ಯ ಮಟ್ಟದ ಸಮಿತಿ ನಿರ್ಮಾಣ ಮಾಡುವಾಗ ಮೊಟ್ಟ ಮೊದಲ ಬಾರಿ ಕಳೆದ 4-5 ವರ್ಷಗಳಲ್ಲಿ ಸಾಕಷ್ಟು ಹೋರಾಟಗಳು, ಪ್ರಯತ್ನಗಳು ನಿರಂತರವಾಗಿ ಆಗಿದೆ. ಇಲ್ಲಿ ನಾವೆಲ್ಲ ಅರ್ಥಕೊಳ್ಬೇಕಂತ ಭಾಳ ಮುಖ್ಯ ವಿಚಾರ ಏನಂತ ಹೇಳಿದರೆ, ಯಾವೆಲ್ಲ ಈ ಕುಪ್ಮಾ ಸಮಿತಿಯ ರಚನೆಗಾಗಿ ಹೋರಾಟ ಮಾಡಿದ ಸಂಸ್ಥೆಗಳು, ಆಳ್ವಾಸ್ ಇರಬಹುದು, ಎಕ್ಸ್ಪರ್ಟ್ ಇರಬಹುದು, ಜ್ಞಾನಸುಧ ಇರಬಹುದು, ಸಂಸ್ಥೆಗಳು ಹೋರಾಟ ಮಾಡಿದ್ದಾರೋ ಅವರೆಲ್ಲದೂ ತುಂಬ ಒಂದು ಅರ್ಥದಲ್ಲಿ ಅವರಿಗೆ ಇಂಥ ಈ ಸಮಿತಿಯ ನಿಜವಾದ ಅಗತ್ಯಗಳಿಲ್ಲದೆ ಹೋದರೂ ಕೂಡ ನಿಸ್ವಾರ್ಥವಾಗಿ ರಾಜ್ಯದ ಎಲ್ಲ PU ಕಾಲೇಜುಗಳನ್ನು ಒಗ್ಗೂಡಿಸುವಲ್ಲಿ ಬಹಳ ಪ್ರಯತ್ನವನ್ನು ಹಾಕಿದ್ದಾರೆ. ಅದರ ಮುಂದುವರೆದ ಭಾಗವಾಗಿ ಅಗತ್ಯ ಇರತಕ್ಕಂಥ ಹಲವಾರು ಶೈಕ್ಷಣಿಕ ಸಂಸ್ಥೆಗಳು ಇದರಲ್ಲಿ ಮತ್ತಷ್ಟು ಕ್ರಿಯಾಶೀಲವಾಗಿ ನಾವೆಲ್ಲ ಭಾಗಿಯಾಗಬೇಕು. ಅಂತಹ ಪ್ರಯತ್ನವನ್ನು ಮಾಡುವಾಗ ಇಡೀ ರಾಜ್ಯದ ಎಲ್ಲ ಸಂಸ್ಥೆಗಳು ಅಥವಾ ಎಲ್ಲ ಆಡಳಿತ ವ್ಯವಸ್ಥೆಗಳು ಮೆಚ್ಚುವ ಹಾಗೆ ಯಾರೊಬ್ಬರು ಕೂಡ ಇಂತಹ ಒಂದು ಕುಪ್ಮಾ ಸಮಿತಿಯ ಒಂದು ಬಹಳ ಪ್ರಧಾನವಾದಂತಹ ಚುಕ್ಕಾಣಿ ಹಿಡಿಯುವಂಥ ಸಂದರ್ಭದಲ್ಲಿ ಯಾರೊಬ್ಬರು ಒಂದು ಅಪಸ್ವರ ಎತ್ತದ, ಎಲ್ಲರೂ ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಒಪ್ಪಿಕೊಳ್ಳುವ ಹೆಸರಂತೂ ಒಂದು ಇದ್ದರೆ ಅದು ಡಾಕ್ಟರ್ ಮೋಹನ್ ಆಳ್ವಾರ್ ಅವರು. ಅಂಥ ಅಧ್ಯಕ್ಷತೆಯಲ್ಲಿ ಇವತ್ತು ಕುಪ್ಮಾ ಸಮಿತಿ ರಾಜ್ಯ ಮಟ್ಟದ ರಚನೆಗೊಂಡು ಕೆಲಸ ನಿಭಾಯಿಸ್ತಾ ಇದೆ. ಇವತ್ತಿನ ಉಡುಪಿಯಲ್ಲಿ ಕೂಡ, ಯಾಕೆಂದರೆ ಇಲ್ಲಿ ಹೆಚ್ಚು ಇರ್ತಕ್ಕಂತಹ ಸರ್ ಹೇಳಿದ ಹಾಗೆ ಆಲದ ಮರದಲ್ಲಿ ಬುಡದಲ್ಲಿ ಬೆಳೆದಂಥ ಹಲವಾರು ನಾವುಗಳು ಅವ್ರನ್ನ ಎಂದೂ ಸಂಸ್ಥೆಯಲ್ಲಿ ಚೇರ್ಮನ್ ಅಂತಲೇ ಕರೆದದ್ದು, ಅವ್ರ ಹೆಸರು ಹೇಳಿ ಕರೆದದ್ದು ಬಹಳ ವಿರಳಾತಿ ವಿರಳ. ಇವತ್ತು ನಮ್ಮ ಹೆಮ್ಮೆ ಏನಂತ ಹೇಳಿದರೆ, ಇಡೀ ರಾಜ್ಯಕ್ಕೆ ಮತ್ತೆ ಆ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಚುಕ್ಕಾಣಿ ಹಿಡಿಯುವ ಮುಖಾಂತರ ಮತ್ತೊಮ್ಮೆ ಅವರು ನಮಗೆ ಮತ್ತೆ ನಮ್ಮ ಪ್ರೀತಿಯ ಚೇರ್ಮನ್ ಆಗಿದ್ದಾರೆ. ಅವರ ಅತ್ಯಂತ ಒತ್ತಡದ ನಡುವೆ ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಂದು ನಮಗೆಲ್ಲ ಮಾರ್ಗದರ್ಶನ ಮಾಡಿದ್ದಾರೆ. ಸರ್, ತಮಗೆ ಇಡೀ ಉಡುಪಿ ಸಮಿತಿಯ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತಹ ನಮ್ಮ ಉಡುಪಿ ಕುಪ್ಮಾ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಪ್ರಶಾಂತ್ ಶೆಟ್ಟಿ ಅವ್ರನ್ನ ಕೂಡ ತಮ್ಮೆಲ್ಲರ ಪರವಾಗಿ ನಾನು ಅತ್ಯಂತ ಹೃತ್ಪೂರ್ವಕ ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಉಡುಪಿ ಜಿಲ್ಲೆಯ ಹಾಗೆ ಅವರ ಇಡೀ ಶೈಕ್ಷಣಿಕ ಸೇವೆಯಲ್ಲಿ ಅತ್ಯಂತ ಪ್ರಾಮಾಣಿಕವಾಗಿ ನಿಸ್ಪೃಹ ಸೇವೆಯನ್ನು ಮಾಡಿದಂತಹ ಡಾಕ್ಟರ್ ಮಾರುತಿ ಸರ್ ನಮ್ಮೊಂದಿಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ನಮ್ಮೆಲ್ಲರಿಗೂ ಆಶಯ ನುಡಿಗಳನ್ನ ಆಡಿದ್ದಾರೆ. ಅವ್ರನ್ನೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ನಾನು ವಂದಿಸ್ತೇನೆ ಸರ್. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ವೆಂಕಟರಮಣ ಶಿಕ್ಷಣ ಸಂಸ್ಥೆಗಳ ಅಧ್ಯಕ್ಷರು, ನಮ್ಮ ರಾಜ್ಯ ಸಮಿತಿಯ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಕೆ ರಾಧಾಕೃಷ್ಣ ಶೆಣೈ ಅವರನ್ನ ಕೂಡ ಅತ್ಯಂತ ಆತ್ಮೀಯವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ನಮ್ಮ ಕುಪ್ಮಾ ರಾಜ್ಯ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ರೇವಣ್ಕರ್ ಅವರು ಕೂಡ ನಮ್ಮ ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಆಗಮಿಸ್ತಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮದ ಆಗುವಿಕೆಗೆ ಬಹಳಷ್ಟು ಜನರ ಸಹಕಾರ ಇದೆ.
ಡಾಕ್ಟರ್ ಸುಧಾಕರ್ ಶೆಟ್ಟಿ ಅವರು ನಿರಂತರವಾದಂತಹ ಮಾರ್ಗದರ್ಶನ, ನಮ್ಮ ಗೋಪಾಲಕೃಷ್ಣ ಭಟ್ರು ಕೂಡ ನಾವು ಆಪ್ತತೆಯಿಂದ ಬಹಳಷ್ಟು ಕೆಲಸ ನಿಭಾಯಿಸುವಲ್ಲಿ, ಎಲ್ಲ ನಮ್ಮ ಉಡುಪಿ ಸಮಿತಿಯ ಪದಾಧಿಕಾರಿಗಳು ಮತ್ತು ಎಲ್ಲ ಸಂಸ್ಥೆಯ ಸರ್ವರು ಕೂಡ ಬಹಳಷ್ಟು ಸಹಕಾರವನ್ನು ಕೊಟ್ಟಿದ್ದೀರಾ. ಇದು ಕೇವಲ ಆರಂಭ ಅಷ್ಟೇ, ಇನ್ನು ಮುಂದೆ ಮಾಡಬೇಕಂತ ಕೆಲಸಗಳು ಬಹಳಷ್ಟಿದೆ. ಸರ್ ಹೇಳಿದ ಹಾಗೆ ಮಾರ್ಮಿಕವಾಗಿ ಹೇಳಿದರು, ಕೇವಲ ಜಾಕೆಟ್ ತೊಟ್ಟರೆ ಆಗಲಿಲ್ಲ ಅಂಥೇಳಿ. ಖಂಡಿತ ಆ ಮಾತನ್ನು ನಾವು ಸ್ವೀಕರಿಸಿದ್ದೇವೆ ಸರ್. ಯಾಕೆಂದರೆ ಎಲ್ಲೋ ಒಂದು ಕಡೆ ವೆಸ್ಟರ್ನ್ನ ಜಾಕೆಟ್ ಮಾತ್ರ ನಾವು ಹಾಕಿದ್ದೇವೆ, ಮನಸ್ಸಲ್ಲಿ ಸಂಕಲ್ಪದಲ್ಲಿ ಮತ್ತು ಕೆಲಸದಲ್ಲಿ ನಾವು ದೇಶೀಯರೇ ಆಗಿದ್ದೇವೆ ಅಂಥೇಳಿ ಮತ್ತೊಮ್ಮೆ ಮೋಹನ್ ಆಳ್ವೆ ಸರ್ ಅವರಿಗೆ ನಾನು ಅಶ್ಯೂರೆನ್ಸ್ ಕೊಡ್ತಾ, ಅದು ಮೋದಿ ಜಾಕೆಟ್. ಓಕೆ. ಸೊ ಮುಂದಿನ ದಿವಸಗಳಲ್ಲಿ ಅವರ ಆಶಯದಂತೆ, ಅವರ ಮಾರ್ಗದರ್ಶನದಲ್ಲಿ, ಯಾಕಂದರೆ ಇದೊಂಥರ ಹಳೆಬೇರು ಹೊಸ ಚಿಗುರು ಒಟ್ಟಿಗೆ ಸೇರ್ತಕ್ಕಂಥ ಸಂದರ್ಭ ನಾನು ಭಾವಿಸ್ಕೊಳ್ತೇನೆ. ಅವರೆಲ್ಲರ ಮಾರ್ಗದರ್ಶನದಲ್ಲಿ ನಾವು ಒಂದಷ್ಟು ಕಾರ್ಯನಿರ್ವಹಿಸಲಿಕ್ಕೆ ಪ್ರಯತ್ನವನ್ನು ಹಾಕ್ತೇವೆ ಅಂತ ಹೇಳ್ತಾ, ಎಲ್ಲರೂ ಸೇರಿ ಒಟ್ಟಿಗೆ ಕೆಲಸ ಮಾಡುವ ಒಳ್ಳೆಯ ನಾಡನ್ನು ಕಟ್ಟೋಣ ಅಂತ ಆಶಿಸ್ತಾ ನಾನು ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.